ನಮಸ್ತೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಬ್ರೋ. ಗುಡ್ ಈವ್ನಿಂಗ್ ಬ್ರೋ. ಸೊ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ, ಯಾಕಂದ್ರೆ ಟ್ರಂಪ್ ಹೊಸ ನ್ಯೂಸ್ ಹೇಳಿದ್ರು. ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತ ಏನೋ ಹೇಳಿದ್ರು, ಅದಕ್ಕೋಸ್ಕರ ವೆಡ್ನೆಸ್ಡೇನು ನ್ಯೂಸ್ ಇದೆ ಅಲ್ವಾ ಬ್ರೋ ನೆಕ್ಸ್ಟ್? ಈ ವೆನ್ಸ್ಡೇನಾ? ಅದೇ ಅದೇ ಕನ್ಫ್ಯೂಷನ್ ಕೊಟ್ಟಿಲ್ಲ. ಸಿ ಇದೆ, ಇದು ಮೇನ್ ಟೈಮಿಂಗ್ ಇಂಪಾರ್ಟೆಂಟ್ ನ್ಯೂಸ್. ಹಾ ಅದೇ ಬ್ರೋ, ಅದೇ ನೋಡಿದ್ದೆ. ಈ ವೀಕ್ US ಇದು ಅದೇ ವೆನ್ಸ್ಡೇ ನೈಟ್, ಥರ್ಸ್ಡೇ ಮಾರ್ನಿಂಗ್ 11:30 12ಗೆ ಇಂಪಾರ್ಟೆಂಟ್ ನ್ಯೂಸ್ ಇದೆ. ಅದ್ ಬಿಟ್ರೆ ಟ್ಯೂಸ್ಡೇ ಬೇರೆ ಬೇರೆ ಪೇರ್ಸ್ ಇದೆ, ಡಾಲರ್ಸ್ ಏನಿಲ್ಲ. ಸರ್, ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಡೌಟ್ ಇದೆ. ಹೇಳಿ ಹೇಳಿ. ಸರ್, ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಟ್ರೋಲ್ ಮಾಡಕ್ಕೆ ಸಬಿ ಅಂತ ಇದೆ. ಈ ಗೋಲ್ಡ್ ಕಮ್ಯುನಿಟೀಸ್ ಎಲ್ಲ ಕಂಟ್ರೋಲ್ ಮಾಡಕ್ಕೆ ಯಾವ್ದಾದ್ರು ಇದೆಯಾ ಸರ್? ಆ ತರ ಏನಾದ್ರು ಇನ್ಸ್ಟಿಟ್ಯೂಷನ್ ಈ ತರ? ಗೋಲ್ಡ್ ನ ಮೇಂಟೈನ್ ಮಾಡಕ ಸೆಬಿ ಬಂದ್ಬಿಟ್ಟು ಈಗ ಇಂಡಿಯನ್ ಟ್ರೇಡರ್ಸ್ಗೆ ಏನೇನ್ ಗೈಡ್ ಲೈನ್ಸ್ ಇದೆ, ಏನಾದ್ರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರಿಗೆ ಅದು ಬೋರ್ಡ್ ಅದನ್ನ ನೋಡ್ಕೊಳ್ಳುತ್ತೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಆ ತರ ಚೆಕ್ ಮಾಡಕ್ಕೆ ಅದನ್ನ ಹಂಗ್ ವರ್ಕ್ ಆಗಲ್ವಲ್ಲ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡಕ್ ಅವರು. ಸೊ ಏನ್ ಫ್ರಾಡ್ಸ್ ಆದ್ರೂ ಯಾವ್ದೋ ಒಂದ್ ಇದೆ ಅನ್ಸುತ್ತೆ, ಬಟ್ ಅದೇ ಅದೇ ಸೀಸ್ ಫೈರ್ ಯಾವ್ದೋ ಒಂದಿದೆ, ಬಟ್ ಆ ತರದ್ ಯಾವ್ದು ಇಲ್ಲ ಬ್ರೋ, ಕ್ಲೀನ್ ಆಗಿ ಇದನ್ನ ಮಾತ್ರ ನೋಡ್ಕೊಳಕ್ಕೆ ಅಂತ. ಅಂದ್ರೆ ನಂದೊಂದು ಇದ್ರಲ್ಲಿ ಫ್ರಾಡ್ ಆಗೋ ತರ ಚಾನ್ಸಸ್ ಯಾವ್ದು ಕಡಿಮೆ ಅಲ್ಲ ಸರ್? ಫ್ರಾಡ್ ಫ್ರಾಡ್ ಮಾಡೋದು ಬ್ರೋಕರ್ಸ್ ಫ್ರಾಡ್ ಮಾಡಿದ್ರೆ ಬ್ರೋಕರ್ಸ್ ಮಾಡ್ಬೋದು. ಫಂಡೆಡ್ ಅಕೌಂಟ್ಸ್ ಏನಾದ್ರು ನಿಮಗೆ ಫ್ರಾಡ್ ಮಾಡಿದ್ರೆ ಮಾಡ್ಬೋದು. ಅದ್ ಬಿಟ್ಟು ಇನ್ಯಾವ ತರನು ಫ್ರಾಡ್ ಆಗಕ್ ಚಾನ್ಸೇ ಇಲ್ವಲ್ಲ. ಅದಕ್ಕೆ ಒಳ್ಳೆ ಬ್ರೋಕರ್ ನೋಡಿ, ಒಳ್ಳೆ ಕಂಪನಿ ನೋಡಿ ಚೂಸ್ ಮಾಡ್ಬೇಕು. ಈಗ ಸರ್, ಯಾವ ತರ ಅಂದ್ರೆ ಬ್ಯಾಂಕ್ಸ್ಗಳ ತರ ಸುಮಾರು ಬ್ಯಾಂಕ್ಗಳು ಫ್ರಾಡ್ ಮಾಡ್ತವೆ, ಬಟ್ SBI, ಕರ್ನಾಟಕ ಬ್ಯಾಂಕು ಈ ತರದಕ್ಕೆ ಜನ ನಂಬಿಡ್ತಾರೆ. ಅದ್ ಫ್ರಾಡ್ ಮಾಡಕ್ ಚಾನ್ಸೇ ಇಲ್ಲ ಅಂತ ಅಲ್ಲ, ಬಟ್ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ. ಓಕೆ ಸರ್. ನಂದೊಂದು ಡೌಟ್ ಬ್ರೋ. ಹೇಳಿ ಹೇಳಿ. ಅಲ್ಲ ಬ್ರೋ, ನೀವು ಇಲ್ಲಿ ಇದು ಇವಾಗ ಟಾರ್ಗೆಟ್ ಅಂತ ಇಟ್ಟಿದ್ದೀರಲ್ಲ ಬ್ರೋ, ಅಲ್ಲಿ ಟಾರ್ಗೆಟ್ ಸ್ಟಾಪ್ ಲಾಸ್ ಇಟ್ಟಿದ್ದೀರಲ್ಲ ಬ್ರೋ. ಹ್ಮ್ ನಾನು ಹಂಗೆ ಇಟ್ಟಿರ್ತೀನಿ ಬ್ರೋ. ಇದು ಇವಾಗ ಟಾರ್ಗೆಟ್ ಇಟ್ಟಾದ್ಮೇಲೆ ಅಲ್ಲಿ ಅಲ್ಲಿಗೆ ಕ್ಲೋಸ್ ಆಗಲ್ಲ ಬ್ರೋ, ಹಂಗೆ ಮೂವ್ ಆಗ್ತಾನೆ ಇರ್ತಾರೆ ಬ್ರೋ. ಇವಾಗ ಟಾರ್ಗೆಟ್ ಇಟ್ಟು ಹೋಗಿರ್ತೀನಿ ಬ್ರೋ ನಾನು, ಇವಾಗ ಟ್ರೇಡ್ ತಗೊಂಡು. ಹಾ ಅಲ್ಲ ಬ್ರೋ, ಇಟ್ಟಾಕ್ಬಿಟ್ಟು ಹಂಗೆ ಹೋಗ್ತಾ ನಾನು ಇರುತ್ತೆ ಇವಾಗ SLಗೆ. ಹಾ ಬ್ರೋ. ಮೈನಸ್ಗೆ ಹೋಗೋದು, ಮೈನಸ್ ಆಗುತ್ತೆ. ಹ್ಞೂ ಬ್ರೋ. ಯಾವ್ದ್ರಲ್ಲಿ ಬ್ರೋ? ಇದು ನಂದು ಟ್ರೇಡಿಂಗ್ ಬ್ರೋ. ಟ್ರೇಡಿಂಗ್ ವ್ಯೂ ಅಲ್ಲ, ಹ್ಞೂ ಪೇಪರ್ ಬ್ರೋ. ಟ್ರೇಡಿಂಗ್. ಹ್ಞೂ ಬ್ರೋ. ಈ ತರ ಇಟ್ರೆ ಆಗಲ್ಲ ಬ್ರೋ. ನೀವು ಅದರಲ್ಲಿ ಪೇಪರ್ ಟ್ರೇಡಿಂಗ್ ಕನೆಕ್ಟ್ ಮಾಡಿದ್ಮೇಲೆ SL TP ಅಂತ ಒಂದ್ ಬರುತ್ತೆ, ಅದನ್ನ ಪ್ಲೇಸ್ ಮಾಡ್ಬೇಕು ನೀವು ಇಲ್ಲಿಗೆ, ಅಲ್ಲಿಗೆ ಇಲ್ಲಿಗೆ. ಹೋಲ್ಡ್ ಮಾಡಿ SL ಅಂತ ಇರುತ್ತೆ ಬ್ರೋ, ಅದನ್ನ ಅಲ್ಲಿಟ್ಟು TP ನ ಮತ್ತೆ ಹೋಲ್ಡ್ ಮಾಡಿ ಕೆಳಗ್ ಮಾಡಿದ್ರೆ ಆಯ್ತು. ಒಂದ್ಸಲಿ ಯೂಟ್ಯೂಬ್ ಅಲ್ಲಿ ನೋಡಿ ಯಾವ ತರ ಹಾ ಪ್ಲೇಸ್ ಅಲ್ಲ ಬ್ರೋ, ಮಾಡೋದು ನೀವ್ ಹಿಂಗ್ ಪೇಪರ್. ಇಟ್ಟಿದ್ರಲ್ಲ. ಇಲ್ಲ ಇಲ್ಲ, ಇಟ್ಟಿದ್ದೀನಿ ಬ್ರೋ, ಹಂಗತ್ತೆ ಬಂದಿದೆ. ಇದು ಜಸ್ಟ್ ಮಾರ್ಕ್ ಮಾಡಕ್ ಅಷ್ಟೇ. ಹಾ ಸರಿ ಸರಿ, ಅರ್ಥ ಆಯ್ತು ಬ್ರೋ. ಬ್ರೋ ಇಲ್ಲಿ ಇವತ್ತಿನ ಕ್ಲಾಸ್ ಏನ್ ಬ್ರೋ? ಯಾವ್ದ್ರ ಬಗ್ಗೆ ಕ್ಲಾಸ್ ಅದು? ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕ್ ಸ್ಟಾರ್ಟ್ ಮಾಡಿ ಬ್ರದರ್. ಬ್ರೋ ಇವತ್ತಿಂದ ಬಯಾಸ್ Okay bro. ಸ್ವಲ್ಪ ಹೇಳ್ತೀರಿ ನಾವು ಸ್ವಲ್ಪ ಅಪ್ ಟ್ರೆಂಡ್ bro? ಆದಾಗ. ಈಗ ಬಯಾಸ್ ಇದೆ ಅಲ್ಲ 4 ಅವರ್ ಮತ್ತು 1 ಅವರ್ ಅಲ್ಲಿ, ಹ್ಮ್ ಈಗ ಇದು ಚೇಂಜ್ ಆಗುತ್ತಲ್ಲ, MSS ಚೇಂಜ್ ಆಗುತ್ತಲ್ಲ, ಅಲ್ಲಿ ಬಯಾಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಹಾಕೋದು ಅದು. ಎಲ್ಲಿ ಇಲ್ಲ ಇಲ್ಲ. ಸರ್ ಒಂದು ನಿಮಿಷ. ಈಗ ಈ 4 ಅವರ್ ಬ್ರೋ. 4 ಅವರ್ ಓಪನ್ ಮಾಡಿದೀನಿ. ಹಾ ಈಗ ಇದು ಇದೆಯಲ್ಲ, ಈಗ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಕೆಳಗಡೆ. ಹ್ಮ್ ಇಲ್ಲಿ ಬಯಾಸ್ ಹೆಂಗ್ ಹಾಕೋದು ಗೊತ್ತಾಗಿಲ್ಲ ಅದು. ಇಲ್ಲೇನು ಆಗೇ ಇಲ್ಲ, ಕನ್ಸಾಲಿಡೇಷನ್ ಅಷ್ಟೇ ಇಲ್ಲ ಇದೆ. ಇದು ಅಷ್ಟಲ್ಲ, ಹಾ ಅಂದ್ರೆ ಹಿಂದ್ಗಡೆ ಅಷ್ಟು ಹಾಕ್ಬೋದಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಏನ್ ಹಾಕಿದ್ದು ಅದು ಅಲ್ಲೇ ಸೇಮ್. ಸೇಮ್ ಸೇಮ್. ಈ ತರ ಇದ್ದಾಗ ಇಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ, ಅದ್ರ ಹಿಂದೆ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ. ಹಾ ಬ್ರೋ, ಮತ್ತೆ 1 ಅವರ್ ಅಲ್ಲಿ ಸ್ವಲ್ಪ ಹಾಕ್ತಾ ಇದೆ, ಕನ್ಫ್ಯೂಸ್ ಭಾಳ ಆಗ್ತಾ ಇದೆ ಅದು. ಹಾ
ಈ ತರ ಇದಿದೆ ಅಲ್ಲ ಈಗ MS ಆಗಿದಲ್ಲ ಕೆಳಗಡೆ. ಇಲ್ಲಿ MS ಆಗಿದೆ. MS ಆಗಿದೆ. ಇಲ್ಲಿ ಸ್ವಲ್ಪ ಬಯಾಸ್ ಹಾಕು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು. ಇಲ್ಲಿ MS ಆಗಿದೆ, ಅದಾದ್ಮೇಲೆ ಇಲ್ಲಿಗೆ ಬಂದಿದೆ, ಮತ್ತೆ ಕೆಳಗಡೆ ಬಂದು ಇದ್ರ ಮೇಲೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಮತ್ತೆ ಇಲ್ಲಿಗೆ ಹೋಗಿದೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಹೋಗ್ತಾ ಇದೆ. ಇನ್ನೆಲ್ಲ ಬ್ರೇಕ್ಔಟ್ ಸ್ಟ್ರಕ್ಚರ್ಗಳು ಕೊಟ್ಕೊಂಡು ಹೋಗ್ತಾ ಇದೆ. ನಾನು ಇಲ್ಲಿಂದ ರಿಯಾಕ್ಟ್ ಆಗ್ಬೋದು ಅನ್ಕೊಂಡೆ, ಆಗಿಲ್ಲ ಇಲ್ಲಿಂದನು. ಬೆಳಿಗ್ಗೆ ಬ್ರೋ ಅದು ನಾನ್ ಟ್ಯೂಸ್ಡೇ 9ನೇ ತಾರೀಕಿಗೆ ಒಂದ್ ಮಾರ್ಕ್ ಮಾಡಿದ್ದೆ ಆರ್ಡರ್ ಬ್ಲಾಕ್. ಹಾ ಅಲ್ಲಿಂದ ಬಿತ್ತು ಬ್ರೋ. ಇವತ್ತು 9ನೇ ತಾರೀಕು ಬ್ರೋ. ಯಾವತ್ತದು 8 ಡೇಸ್ ಬ್ಯಾಕ್. ಹೌದೌದು, ಇಲ್ಲಿ ಈ ಆರ್ಡರ್ ಬ್ಲಾಕ್ ಇಂದನಾ? ಹಾ, ಅದ್ ಹಾಕಿದ್ದೆ ಅಲ್ಲ ನಾನು. ಇಲ್ಲಿ ಹಾ 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 ಹ್ಮ್ ಹೌದೌದು. ಆದ್ರೆ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬಿಟ್ಟಿರುತ್ತಲ್ಲ 15 ಮಿನಿಟ್. ಏನ್ ನೋಡಿ, ಇಲ್ಲಿಂದ ಟ್ರೇಡ್ ತಗೋಬಹುದು, ಬಟ್ ಯಾವ ತರ ಆಗ್ಬೇಕು ಗೊತ್ತಾ, ಕ್ಲೀನ್ ಸೆಟಪ್ ಸಿಗಕ್ಕೆ. ಹಿಂಗ್ ಒಂದ್ಸಲಿ ಬಿದ್ದಿತ್ತಲ್ಲ, ಈ ತರ ಎಲ್ಲ ಬ್ರೋ. ಮತ್ತೆ ರಿಟ್ರೇಸ್ ಕೊಟ್ಟಿ ಹೋಗ್ಬಾರ್ದು. ಏನೋ ನ್ಯೂಸ್ ಗ್ಯೂಸ್ ಬಂದ್ಬಿಟ್ಟು ಒಂದೇ ಸಲಿ ಜಿಗ್ಗಂತ ಇಲ್ಗ್ ಹೋಗ್ಬಿಡ್ಬೇಕದು. ಅವಾಗ ನೋಡಿ ಕ್ಲೀನ್ ಸೆಟಪ್ ಸಿಗುತ್ತೆ, ಮತ್ತೆ ಪಟ್ ಅಂತ ಕೆಳಗಡೆ 1:3 ಮಿನಿಮಮ್ ಸಿಗುತ್ತೆ. ಬಟ್ ಈ ತರ ಆದಾಗ ಏನ್ ಗೊತ್ತಾ, ರಿಟ್ರೇಸ್ ಕೊಟ್ಟಿ ಮೇಲೆ ಹೋಗ್ಬೇಕಾದ್ರೆ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ ಆಲ್ರೆಡಿ. 4 ಅವರ್ 1 ಅವರ್ ಎರಡೂನು. ಸೊ SL ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ 1:1 ಆದ್ರೂ ಸಿಗುತ್ತೆ. ಇಲ್ಲಿದೆ ಅಲ್ಲ ಬ್ರೋ. ಇಲ್ಲಿಗೆ 2 ಸಲ ರಿಟ್ರೇಸ್ ಮಾಡ್ತು, ಅದಕ್ಕೆ ನಾನು ತಗೊಂಡೆ. ಮತ್ತೆ ಬೀಳ್ಬೋದು ಅಂತ ಬಿತ್ತು ಅದು ಕರೆಕ್ಟ್ ಅಲ್ಲಿ. ಹೌದೌದು, ಅದೇ ಆ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಈಗ ತಗೊಳ್ಳ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಕ್ ಮುಂದೆ. ಸೇಮ್ ಟ್ರೇಡ್ ಬ್ರೋ, ನಾನು ಅದನ್ನೇ ಮಾರ್ಕ್ ಮಾಡ್ಬಿಟ್ಟಿದ್ದೆ, ಬಟ್ ಕನ್ಸಲ್ಟೇಷನ್ ಆಯ್ತಲ್ಲ, ಸೊ ಹಂಗಾಗಿ ನಾನು ಮುಟ್ಟಕ್ ಹೋಗ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಈ ನಮ್ದು ಸ್ಟ್ರಾಟಜಿಯಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಮಾರ್ಕೆಟ್ ಸ್ಟ್ರಕ್ಚರ್ನ ಎಲ್ಲಾರು ಮಾಸ್ಟರ್ ಮಾಡಿದ್ಮೇಲೆ ಎಲ್ಲಾ ಟ್ರೇಡು ಒಂದೇ ಕಡೆ ಇರುತ್ತೆ ನಮ್ಗಳ್ದು. ಯಾಕಂದ್ರೆ ಆರ್ಡರ್ ಬ್ಲಾಕ್ ಸೇಮ್ ಮಾರ್ಕ್ ಮಾಡಿರ್ತೀವಿ, ಮಾರ್ಕೆಟ್ ಸ್ಟ್ರಕ್ಚರ್ ಸೇಮ್ ಮಾರ್ಕ್ ಮಾಡಿರ್ತೀವಿ, ಎಲ್ಲಾ ಟ್ರೇಡು ಒಂದೇ ಕಡೆ ಇರುತ್ತೆ. ಎಲ್ಲರಿಗೂ ಒಂದೇ ಸಲ ಪ್ರಾಫಿಟ್ ಆಗ್ಲೇಬೇಕು, ಇಲ್ಲ ಲಾಸ್ ಆದ್ರೂ ಎಲ್ಲರಿಗೂ ಒಂದೇ ಸಲ ಲಾಸ್ ಆಗ್ಲೇಬೇಕು. ಆತರ ಕ್ಲೀನ್ ಆಗಿ ಮಾರ್ಕ್ ಮಾಡೋದ್ ಕಲ್ತಿದ್ರೆ. ಹೌದು ಬ್ರೋ, ಕಂಪಲ್ಸರಿ. ಒಂದೇ ಆರ್ಡರ್ ಬ್ಲಾಕ್ ಅಲ್ಲಿ 2 ಟ್ರೇಡ್ ಸಿಗುತ್ತೆ ಬ್ರೋ, ಒಂದು ಮೇಲೆ ಒಂದು ಕೆಳಗೆ. ಹೌದೌದು. ಸೊ ಎಲ್ಲ ಬಂದ್ರು ಅನ್ಸುತ್ತೆ, ಸ್ಟಾರ್ಟ್ ಮಾಡೋಣ ಆರ್ಡರ್ ಮಾಡಿ ಬ್ರೋ. ಕ್ಲಾಸ್. ದಯವಿಟ್ಟು ಎಲ್ಲ ಮ್ಯೂಟ್ ಅಲ್ಲಿರಿ. ಏನಾದ್ರು ಬಂದ್ರೆ ಡೌಟ್ ಇದ್ರೆ ನಾನೇ ಹೇಳ್ತೀನಿ, ಡೌಟ್ ಕೇಳ್ಬೋದು ಅಂತ, ಅವಾಗ ಕೇಳೋದಂತೆ. ಬ್ರೋ, ಹಲೋ ಹಾ ಬ್ರೋ. ಬ್ರೋ, ನೀವು ಚಾರ್ಟ್ ಅಲ್ಲಿ ಡೈಲಿ ಲೋಯರ್ ಐ ಅಂತ ಮೆನ್ಷನ್ ಮಾಡಿದಿರಲ್ಲ, ಹಾ ಅದು ಯಾವ ತರ ಲೋ ಲೋ ಆಯ್ತು ಅಂತ, ಲೋಯರ್ ಐ ಯಾವ ತರ ಕ್ರಿಯೇಟ್ ಆಯ್ತದ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬ್ರೋ? ಇದಾ, ಹಾ. ಇದ್ ನೋಡಿ, ಇಲ್ಲಿ ನೋಡಿ ನೀವು, ಹಿಂಗ್ ಬಂತ, ಮತ್ತೆ ಮೇಲೋಯ್ತಾ, ಮತ್ತೆ ಈ ಲಾಸ್ಟ್ ಲೋನ ಬ್ರೇಕ್ ಮಾಡ್ತಲ್ಲ. ಸೊ ಲಾಸ್ಟ್ ಲೋ ಬ್ರೇಕ್ ಆದಾಗ ಏನಾಯ್ತು, ಇದು ಲೋವರ್ ಲೋ ಆಯ್ತು, ಇದು ಲೋವರ್ ಐ ಆಯ್ತು. ಇವಾಗ ಒಂಚೂರು ಹಿಂಗ್ ಹೋದ್ರೆ, ಹಿಂಗೋ ಕ್ಲೋಸ್ ಆದ್ರೆ ಏನಾಗುತ್ತೆ, MS ಆಗುತ್ತೆ ಇದು. ಓಕೆ ಬ್ರೋ, ಥ್ಯಾಂಕ್ಸ್. ಸೊ ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ನಾವು ಚಾರ್ಟ್ಸ್ ಅಲ್ಲಿ ಮಾರ್ಕ್ ಮಾಡ್ಬೇಕಾದ್ರೆ ಆರ್ಡರ್ ಬ್ಲಾಕ್ಸ್ ಅಂತ ಹೇಳ್ತಾನೆ ಇದ್ವಿ. ಮಾರ್ಕೆಟ್ ಸ್ಟ್ರಕ್ಚರ್ನ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಷ್ಟು ಜನ ಪರ್ಫೆಕ್ಟ್ ಆಗಿದ್ದೀರಾ ಗೊತ್ತಿಲ್ಲ, ಎಷ್ಟು ಜನ ದಿನ ಮಾರ್ಕ್ ಮಾಡ್ತಾನೆ ಇದ್ದೀರಾ, ಪರ್ಫೆಕ್ಟ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬಯಸ್ ಫೈಂಡ್ ಔಟ್ ಮಾಡೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ದಿನ ಮಾಡ್ತಾನೆ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮಾಡ್ಕೋತಾ ಇದ್ದೀರೋ ಇಲ್ವೋ ಬ್ರೋಸ್? ಯಾಕಂದ್ರೆ ಅದಿಲ್ಲ ಅಂದ್ರೆ ಆರ್ಡರ್ ಬ್ಲಾಕ್ ಹೇಳ್ಕೊಟ್ರೆ ಸುಮ್ನೆ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿದ್ರೆ ಉಪಯೋಗನೇ ಇಲ್ಲ. ನಾನು 2 ವರ್ಷದಿಂದ ಅದನ್ನೇ ಮಾಡಿರೋದು. ಸುಮ್ನೆ ಆರ್ಡರ್ ಬ್ಲಾಕ್ ನ ಎಲ್ಲಾ ಕಡೆ ಮಾರ್ಕ್ ಮಾಡಿದ್ರೆ ವೇಸ್ಟ್. ಎಲ್ಲಿ ಮಾರ್ಕ್ ಮಾಡ್ಬೇಕಂತ ತಿಳ್ಕೊಳಕ್ಕೆ ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬಯಾಸ್ ಗೊತ್ತಿರ್ಲೇಬೇಕು. ಸೊ ಎಲ್ಲ ಕಲ್ತಾಯ್ತಾ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಒಂದ್ ರೇಂಜ್ ಗೊತ್ತಾಗ್ತಿದೀಯಾ? ಹಾ ಬ್ರೋ. ಎಸ್ ಬ್ರೋ, ಗೊತ್ತಾಗ್ತಾ ಇದೆ. ಓಕೆ. ಸೊ ಆರ್ಡರ್ ಬ್ಲಾಕ್ಸ್ ಏನಪ್ಪಾ, ಆರ್ಡರ್ ಬ್ಲಾಕ್ಸ್ ಯಾವ ತರ ನಾವು ಅದನ್ನ ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ.
ಸೊ ಏನಕ್ಕಪ್ಪ ಆರ್ಡರ್ ಬ್ಲಾಕ್ಸ್ ವರ್ಕ್ ಆಗುತ್ತೆ? ನಾನು ಹೇಳ್ದೆ ಎಲ್ಲಾ ಕಡೆ ನಾನು ಯಾಕೆ ಹೇಳ್ಕೊಟ್ಟಿಲ್ಲ ಇಷ್ಟ ದಿನ ಅಂದ್ರೆ, ಎಲ್ಲಾ ಕಡೆ ನೀವು ಆರ್ಡರ್ ಬ್ಲಾಕ್ಸ್ ಹುಡುಕ್ತೀರಾ, ಎಲ್ಲಾ ಕಡೆ ಹಾಕ್ತೀರಾ, ಅದು ವರ್ಕ್ ಆಗಲ್ಲ. ಆ, ಹೇಳಿ ಕಿರಣ್ ಅವ್ರೆ. ಸರ್ ಅದೇ ಇದು ಫಸ್ಟ್ ಕ್ಲಾಸ್ ನಂದು ಹ್ಮ್. ಅದೇನೇ ಕೇಳಿದೆ, ಕ್ಲಾಸ್ 10 ಅಂತ ಇತ್ತಲ್ಲ ಅದಕ್ಕೋಸ್ಕರ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಇದೆ. ಈಗ ನೀವು ಅಲ್ಲಿ ನೋಡ್ಕೊಂಡು ಏನ್ ಡೌಟ್ ಬಂದ್ರು ಲೈವ್ ಅಲ್ಲಿ ಕೇಳ್ಬೋದು, ಇಲ್ಲ ವಾಟ್ಸಪ್ ಅಲ್ಲಿ ಕೇಳಿ, ಯಾರಾದ್ರೂ ಹೇಳೇ ಹೇಳ್ತೀವಿ. ನಿಮ್ಗೆ ಓಕೆ ಅಲ್ಲೂ ಓಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಟ್ಸ್ ಓಕೆ. ಇದನ್ನ ಮುಗಿಸಿದ್ಮೇಲೆ ಇನ್ನೂ ಒಂದ್ಸಲಿ ಸ್ಟಾರ್ಟ್ ಮಾಡ್ತೀನಿ 0 ಇಂದ. ಆಗ ಮತ್ತೆ ಯಾರು ಓಕೆ ಬೇಕಾದ್ರೂ ಜಾಯ್ನ್ ಆಗಿ ಮತ್ತೆ ಕಲಿಯಕ್ ಸ್ಟಾರ್ಟ್ ಮಾಡ್ಬೋದು. ತಲೆ ಕೆಡ್ಸ್ಕೊಬಿಡಿ. ಒಂದು ಓವರ್ ವ್ಯೂ ಆಗಿ ಸಿಗುತ್ತೆ ಇವಾಗ ಕೇಳಿದ್ರೆ ನಿಮ್ಗೆ. ಯಾಕೆ ಆಗ ಸೆಕೆಂಡ್ ಟೈಮ್ ಕೇಳ್ಬೇಕಾದ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಕೇಳಿ ಆರಾಮಾಗಿ ಅಷ್ಟೇ. ಓಕೆ ಸರ್, ಲಿಂಕ್ ನನಗೆ ಇದು ಮಾಡಿ ಸರ್. ಯೂಟ್ಯೂಬ್ ಅಲ್ಲಿ ಟೂಕಿ ಟ್ರೇಡ್ಸ್ ಅಂತ ಸರ್ಚ್ ಮಾಡಿ ಬ್ರೋ, ಬರುತ್ತೆ. ಓಕೆ ಅಲ್ಲಿ ಓಕೆ ಪ್ಲೇ ಲಿಸ್ಟ್ ಇದೆ, 0 to Profitable ಅಂತ, ಅದು ಬರುತ್ತೆ. ಅದ್ರಲ್ಲಿ ಹೋಗಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ಎಲ್ಲಾ ಆರ್ಡರ್ ಬ್ಲಾಕ್ ನ ನೀವು ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಆರ್ಡರ್ ಫ್ಲೋ ಆಗೋದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಡ್ಕೊಂಡೇ ಮಾಡುತ್ತೆ, ವರ್ಕ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಸ್ಟ್ರಕ್ಚರ್ ಶಿಫ್ಟ್ ಆಗೋದಿರ್ಲಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡೋದಿರ್ಲಿ, ಆಗ ಎಲ್ಲಾ ಟೈಮು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಬಟ್ ನೀವು ಸುಮ್ನೆ ಬಯಸ್ ಗೊತ್ತಿಲ್ದಂಗೆ ಉಲ್ಟಾ ಟ್ರೇಡ್ ತಗೊಂಡು ಆರ್ಡರ್ ಬ್ಲಾಕ್ ವರ್ಕ್ ಆಗ್ತಿಲ್ಲ ಅಂತ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ. ನೀವು ಈಗ ಏನಾಗುತ್ತೆ ಅಂದ್ರೆ, ನಾನು ಆರ್ಡರ್ ಬ್ಲಾಕ್ ವರ್ಕ್ ಆಗಿ ದುಡ್ಡು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ, ನೀವು ಅದನ್ನ ಏನೋ ನಂಬ್ಕೊಂಡು ಬರ್ತೀರಾ ಕಲಿಬೇಕಂತ. ಫಸ್ಟೇ ಹೇಳ್ಬಿಟ್ರೆ ಅದನ್ನ ಮಾಡ್ತೀರಾ, ಆರ್ಡರ್ ಬ್ಲಾಕ್ ಆಗ್ತೀರಾ, ಬಟ್ ವರ್ಕ್ ಆಗಲ್ಲ. ಓ ಇದು ಚೂತ್ಯ, ಇದು ವೇಸ್ಟ್, ಸುಮ್ನೆ ಈ ಕ್ಲಾಸು ವೇಸ್ಟ್ ಅನ್ನೋಂಗ್ ಆಗ್ಬಿಡುತ್ತೆ. ಬೇಡ, 0 ಇಂದ ಕಲ್ತ್ಕೊಂಡ್ ಬಂದ್ರೆ ಕ್ಲೀನ್ ಆಗಿ ವರ್ಕ್ ಆಗುತ್ತೆ. ಆರ್ಡರ್ ಬ್ಲಾಕ್ಸ್ ಹಂಗೇನೆ, ಎಲ್ಲಾ ಕಡೆ ವರ್ಕ್ ಆಗಲ್ಲ ಆರ್ಡರ್ ಬ್ಲಾಕ್ಸ್. ಆದ್ರೆ ಚಾರ್ಟ್ ಅಲ್ಲಿ ಪ್ರತಿ ಒಂದ್ ಕಡೆನೂ ನಿಮ್ಗೆ ಆರ್ಡರ್ ಬ್ಲಾಕ್ ಕಾಣಿಸುತ್ತೆ. ಅದು ವರ್ಕ್ ಆಗ್ಬೇಕಂದ್ರೆ ಫಸ್ಟ್ ಬಯಸ್ ಇರ್ಬೇಕು ಒಂದು ನಿಮ್ಗೆ. ಇವತ್ತು ಬೈ ಇದೆ ಇವತ್ತು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಆರ್ಡರ್ ಬ್ಲಾಕ್ಸ್ ಬೈ ಟ್ರೇಡ್ಗೂ ಆರ್ಡರ್ ಬ್ಲಾಕ್ ಆಗ್ತಾ ಇರುತ್ತೆ, ಸೆಲ್ ಟ್ರೇಡ್ಗೂ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಬಯಸೇ ಗೊತ್ತಿಲ್ದಂಗೆ ಸೆಲ್ ಟ್ರೇಡ್ಗೆ ನೀವು ಆರ್ಡರ್ ಬ್ಲಾಕ್ ಇದೆ ಅನ್ಬಿಟ್ಟು ಸೆಲ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. SL ಇಟ್ ಮಾಡುತ್ತೆ, ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಅದೇ ಬೈ ಸೈಡ್ ಮಾಡಿದ್ರೆ ಅವಾಗ ಅಟ್ಲೀಸ್ಟ್ 1:1 1:2 ಕೊಟ್ಟೇ ಕೊಡುತ್ತೆ. 1:3 ಕೊಟ್ಟಿಲ್ಲ, ಅದು ಲಾಸ್ ಆಯ್ತು ಅಂದ್ರೂ. ಸೊ ಈ ತರ ನಿಮಗೆ ಫಸ್ಟ್ ಬಯಸ್ ಗೊತ್ತಿರ್ಬೇಕು. ನೆಕ್ಸ್ಟ್ ಏನ್ ಗೊತ್ತಿರ್ಬೇಕು? ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದ್ಯಾ, ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದ್ಯಾ. ಒನ್ ಟೈಮ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋವರೆಗೂ ವೇಟ್ ಮಾಡಬೇಕು. ನೆಕ್ಸ್ಟ್ ಆರ್ಡರ್ ಬ್ಲಾಕ್ ನ ಹಾಕ್ಬೇಕು. ಆಯ್ತು, ಒನ್ ಟ್ರೇಡ್ ಆಯ್ತು. ನೆಕ್ಸ್ಟ್ ಅದ್ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ಬೇಕು ಸೇಮ್ ಸೈಡ್ಗೆ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಆಮೇಲೆ ಆರ್ಡರ್ ಬ್ಲಾಕ್ ಹಾಕ್ಬೇಕು, ಮುಂಚೆ ಹಾಕಂಗಿಲ್ಲ. ಇವೇನು ಗೊತ್ತಿಲ್ಲ ಅಂದ್ರೆ ನೀವ್ ಎಲ್ಲಾ ಕಡೆ ಆರ್ಡರ್ ಬ್ಲಾಕ್ ಅಂತ ಹೇಳ್ಕೊಟ್ರೆ ನೀವೆಲ್ಲಾ ಕಡೆ ಹಾಕ್ತೀರಾ, ಎಲ್ಲ ಎಸೆಲಿಟ್ ಆಗುತ್ತೆ, ಎಲ್ಲೋ ಒಂದೆರಡು ವರ್ಕ್ ಆಗುತ್ತೆ. ಅವಾಗ ಏನ್ ಅನ್ಕೋತೀರಾ, ಇದ್ರ ವಿನ್ ರೇಟ್ ಕಮ್ಮಿ ಇದೆ. ಓಕೆ 1:1 1:2 ಕೊಡುತ್ತೆ ಅಷ್ಟೇನೆ, ವಿನ್ ರೇಟು ಕಮ್ಮಿ ಇದೆ, ವೇಸ್ಟ್ ಇದು ಸ್ಟ್ರಾಟಜಿ. ಇಲ್ಲ, ಎಲ್ಲಿ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಆಗ ಹಾಕಿದ್ರೆ. ಈಗ ಹೇಳ್ತಾರೆ ಒಬ್ಬೊಬ್ರು, ನನ್ ವಿನ್ ರೇಟ್ ಇಷ್ಟು, ನಂದು ಇಷ್ಟು. ಅವರೆಲ್ಲ ಆ ಸ್ಟ್ರಾಟಜಿ ವರ್ಕ್ ಆಗೋದು ವಿನ್ ರೇಟ್ ಹೇಳ್ತಾ ಇರಲ್ಲ. ಅವ್ರ ರೂಲ್ಸ್ ಎಷ್ಟಿಟ್ಟಿದ್ದಾರೆ ಆ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದಾಗ ಇಷ್ಟ ಟೈಮ್ ವರ್ಕ್ ಆಗಿದೆ, ಇಷ್ಟೇ ಹೇಳೋದು. ಎಲ್ಲಾ ಸ್ಟ್ರಾಟಜಿನೂ 100% ವರ್ಕ್ ಆಗುತ್ತೆ. ಆದ್ರೆ ಅದ್ರಲ್ಲಿರೋ ಕ್ರೈಟೀರಿಯಾಸ್ನೆಲ್ಲ ನೀವು ಯೂಸ್ ಮಾಡ್ಬೇಕು. ಒಂದು ರೂಲ್ಸ್ ನ ಬ್ರೇಕ್ ಮಾಡ್ಬಾರ್ದು, ಕರೆಕ್ಟ್ ಆಗಿ ಇದ್ ಮಾಡಿರ್ಬೇಕು. ಈಗ ಏನೋ ಒಂದಾಗಿರುತ್ತೆ, ಮರ್ತ್ಬಿಟ್ಟಿರ್ತೀವಿ, ಮಾರ್ಕ್ ಮಾಡೋದು ಮರ್ತ್ಬಿಟ್ಟಿರ್ತೀವಿ. ಹೇಳದ್ನಲ್ಲ, ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದ್ರೆ, ನಿಮ್ಗೆ ಎಲ್ಲಾ ಕಲ್ತ ಮೇಲೆ ಬಯಸ್ ಫೈಂಡ್ ಔಟ್ ಮಾಡ್ಬೇಕಿರುತ್ತೆ ಫಸ್ಟ್. ಅದನ್ನ ಮರ್ತ್ಬಿಟ್ಟಿರ್ತೀರಾ ಆ ಸ್ಟೆಪ್ ನ. ಸೆಕೆಂಡ್ ಸ್ಟೆಪ್ಗೆ ಹೋಗಿರ್ತೀರಾ, ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ತೀರಾ, ಆರ್ಡರ್ ಬ್ಲಾಕ್ ವರ್ಕ್ ಆಗ್ತಾ ಇಲ್ಲ ಅಂತೀರಾ. ಆಗ ನಿಮ್ ವಿನ್ ರೇಟ್ ಕಮ್ಮಿ ಆಗುತ್ತೆ ತಾನೆ, ವಿನ್ ರೇಟ್ ಕಮ್ಮಿ ಆಗುತ್ತೆ. ಬಟ್ ಸ್ಟ್ರಾಟಜಿದ ಏನಾದ್ರು ಡಿಫೆಕ್ಟ್ ಇದೆಯಾ? ಇಲ್ಲ. ಡಿಫೆಕ್ಟ್ ಎಲ್ಲಿದೆ? ನಮ್ಮಲ್ಲಿದೆ. ಸೊ ಈ ತರ ಯಾರೇ ವಿನ್ ರೇಟ್ ಹೇಳಿದ್ರು ಅದು ಅವ್ರು ಯೂಸ್ ಮಾಡ್ಬೇಕಾದ್ರೆ ಬರೋ ವಿನ್ ರೇಟ್, ಸ್ಟ್ರಾಟಜಿ ಅಲ್ಲ. ಸ್ಟ್ರಾಟಜಿ ಕ್ಲೀನ್ ಆಗಿ ವರ್ಕ್ ಆಗ್ಲೇಬೇಕು. ಯಾಕಂದ್ರೆ ಇದನ್ನ ಯಾರೋ ನಾವುಗಳು ಕುತ್ಕೊಂಡು ಮೂವ್ ಮಾಡ್ತಾ ಇಲ್ಲ ಮಾರ್ಕೆಟ್ ನ, ಅದೆಲ್ಲ ಸುಳ್ಳು. ಬೈಯರ್ಸ್ ಬಂದ್ರು, ಸೆಲ್ಲರ್ಸ್ ಬಂದ್ರು, ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ಆಲ್ಗೋರಿದಮ್ ಯಾವ ತರ ವರ್ಕ್ ಆಗುತ್ತೆ ಅಂತ ಮುಂಚೆಯಿಂದ ಅಭ್ಯಾಸ ಮಾಡಿ 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 ಟ್ರೇಡರ್ ಒಬ್ಬ ಬಂದ್ಬಿಟ್ಟು ಆ ಟೈಮಲ್ಲಿ ಆಲ್ಗೋರಿದಮ್ ಹಿಂಗ್ ವರ್ಕ್ ಆಗ್ಲೇಬೇಕು, ಅದನ್ನ ಅವ್ನು ಅರ್ಥ ಮಾಡ್ಕೊಂಡ್ಮೇಲೆ ಅಲ್ಲಿ ಬೈ ಮಾಡ್ತಾನೆ. ಆಗೇನಂತಾರೆ, ಓ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದಾರೆ, ಸೊ ಇಷ್ಟು ಜನ 10 ಜನ ಅರ್ಥ ಮಾಡ್ಕೊಂಡಿದ್ದಾರೆ ಮಾರ್ಕೆಟ್ ಆಲ್ಗೋರಿದಮ್ ನ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು, ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು. ಇವರೆಲ್ಲ ಆ ಜಾಗಕ್ಕೆ ಬಂದಾಗ ಬೈ ಮಾಡ್ತಾರೆ. ಸೊ ಬೇರೆಯವ್ರು ಏನಂತಾರೆ, ಬೈಯರ್ಸ್ ಸ್ಟ್ರಾಂಗ್ ಆಗ್ಬಿಟ್ರು. ಬೈಯರ್ಸ್ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ವೀಕ್ ಮಾಡಿಸಿ ಮಾರ್ಕೆಟ್ ನ ಮೂವ್ ಮಾಡಂಗಿದ್ದಿದ್ರೆ, ನಾನೊಂದ್ ದೊಡ್ಡ ಕಮ್ಯುನಿಟಿ ಮಾಡ್ಬಿಟ್ಟು 5,000 ಜನಕ್ಕೆ ನಾನೇ 5 ಲಕ್ಷ ಕೊಟ್ಬಿಟ್ಟು ಇಲ್ಲಿ ಹಾಕ್ರಪ್ಪ ಅನ್ಬಿಟ್ಟು ಮೂವ್ ಮಾಡಿಸ್ಕೊಡ್ಬೋದಿತ್ತು. ಹಂಗಾದ್ರೆ ದೊಡ್ಡ ಅಮ್ಮಾನಿ ಅಂತವ್ರೆಲ್ಲ ದಿನ ಲೈವ್ ಸ್ಟ್ರೀಮ್ ಅಲ್ಲಿ ಅವ್ನ್ ಮಾಡ್ದಾಗ ನೀವು ಮಾಡಂಗಿದ್ದೀರಾ ಮಾರ್ಕೆಟ್ ಮೂವ್ ಆಗ್ಬಿಡ್ಬೇಕಿತ್ತು.
ಹಂಗ್ ವರ್ಕ್ ಆಗಲ್ಲ ಮಾರ್ಕೆಟ್ ಒಂದು ಅಲ್ಗಾರಿದಮ್ ಇದೆ, ಹಿಂಗೋಗಿ ಹಿಂಗ್ ಬಂದ್ ಹಿಂಗೆ ಆಗ್ಬೇಕಂತ, ಹಂಗೆ ಆಗೋದು. ಇದನ್ನ ಏನ್ ಮಾಡ್ತಾರೆ, ಈ 10 ಜನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಎಕ್ಸ್ಪೀರಿಯನ್ಸ್ ಪಡ್ಕೋತಾರೆ, ದಿನಾ ನೋಡ್ತಾರೆ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಹಿಂಗೆ ಆಗುತ್ತೆ ಅಂತ. ಅವಾಗ ಅವ್ರು ಅದೇ ಜಾಗದಲ್ಲಿ ಬೈ ಮಾಡ್ತಾರೆ. 10 ಜನ ಅದೇ ಜಾಗದಲ್ಲಿ ಬೈ ಮಾಡ್ತಾರೆ. 10 ಜನಕ್ಕೆ ಏನೋ ಗೊತ್ತಿರಲ್ಲ, ಮಾರ್ಕೆಟ್ ಇಲ್ಲಿ ಬೈಯರ್ಸ್ ಬಂದ್ರು ಅನ್ಬಿಟ್ಟು ಅವ್ರು ಹಾಕ್ತಾರೆ. ಅವ್ರಿಗೆ ಹಂಗ್ ವರ್ಕ್ ಆಗಲ್ಲ. ಇವ್ರು ಏನ್ ಹೇಳ್ತಿದಾರೆ ಹೇಳಿ, ಇವ್ರು ಏನ್ ಮಾಡ್ತಿದಾರೆ, ಇವ್ರು ಯಾರು ಒಬ್ರಿಗೊಬ್ರು ಕನೆಕ್ಷನ್ ಇಲ್ಲ. 10 ಜನ ಎಲ್ಲೋ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಇರೋದು. ಅವರು ಆ ಜಾಗಕ್ಕೆ ಮಾರ್ಕೆಟ್ ವರ್ಕ್ ಆಗೋ ಜಾಗದಲ್ಲಿ ಬೈ ಮಾಡಿರ್ತಾರೆ. ಅದನ್ನ 10 ಜನ ನೋಡ್ಬಿಟ್ಟು, ಓಹ್ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಇದಾರೆ, ಬೈಯರ್ಸ್ ಎಲ್ಲ ಸ್ಟ್ರಾಂಗು, ವೀಕ್ ಸೆಲ್ಲರ್ಸ್ ಎಲ್ಲ ಇಲ್ಲಿ ಸ್ಟ್ರಾಂಗು, ಇದೆಲ್ಲ ನಡೆಯಲ್ಲ. ಆಲ್ಗಾರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅದನ್ನ ನೀವ್ ಅರ್ಥ ಮಾಡ್ಕೊಂಡು ನೀವು ಅಲ್ಲಿ ಟ್ರೇಡ್ ಮಾಡ್ತೀರಾ ಅಷ್ಟೇನೆ. ಈಗ ಹಂಗಂದ್ರೆ ಐ ಸಿ ಟಿ ಕಾನ್ಸೆಪ್ಟ್ಸ್ ನ ಕೋಟ್ಯಾಂತ ಜನ ಯೂಸ್ ಮಾಡ್ತಾರೆ. ICT ಲೈವ್ಗೆ ಅವಾಗ ಬರ್ತಾನೆ, ಹಿಂಗ ಆಗ್ಬೋದು ಅಂತಾನೆ. ಅವ್ನು ಹಂಗ ಆಗ್ಬಿಡುತ್ತೆ ಅಂತ 100% ಹಂಗೆ ಆಗುತ್ತಾ? ಇಲ್ಲ. ಅವ್ನು ಹೇಳಿದ ತಕ್ಷಣ ಎಲ್ಲ ಅಲ್ಲೇ ಮಾಡ್ಬಿಡ್ತಾರ, ಅದರಿಂದ ಬೈ ಹೋಗ್ಬಿಡುತ್ತಾ? ಇಲ್ಲ. ಅವನಿಗೆ ಗೊತ್ತು ಹಿಂಗಾಗುತ್ತೆ ಮಾರ್ಕೆಟ್ ಅಂತ, ಅಲ್ಗಾರಿದಮ್ ಇದನ್ನ ಫಾಲೋ ಮಾಡುತ್ತೆ ಇವಾಗ ಅಂತ ಗೊತ್ತು, ಅದಕ್ಕೆ ಹೇಳ್ತಾನ ಅವನು. ತುಂಬಾ ಜನ ಬಂದವ್ರೆ ನಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಎಲ್ಲ ಹೇಳಲ್ಲ. ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಜಾಸ್ತಿ ಜನ ಇದ್ದಂಗೆ ಮೂವ್ ಆಗಕ್ಕೆ, ಬೈಯರ್ಸ್ ಆಗ್ಲಿ ಸೆಲ್ಲರ್ಸ್ ಆಗ್ಲಿ. ಇದು ಚಾರ್ಟ್ಸ್ ಮೂವ್ ಆಗೋದು ಆಲ್ಗಾರಿದಮ್ ಪ್ರಕಾರ. ಇನ್ನು ಕೇಳ್ಬೋದು ಡೌಟ್, ನ್ಯೂಸ್ ಬಂದಾಗ ಯಾಕೆ ಗುರು ಹಂಗಾದ್ರೆ ಪಟ್ಟಂತ ಹೋಗ್ಬಿಡುತ್ತೆ? ನೀವು ನ್ಯೂಸ್ ಬಂದಾಗ್ಲೂ ಚೆಕ್ ಮಾಡಿ, ಒಂದು ಟೈಮ್ ಫ್ರೇಮ್ ಅಲ್ಲಾದ್ರೂ ಅದು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ನ ಫಾಲೋ ಮಾಡ್ಕೊಂಡೇ ಹೋಗ್ಬೇಕು. ನ್ಯೂಸ್ ಅಲ್ಲಿ ಯಾಕೆ ಮೂವ್ ಆಗುತ್ತೆ ಬೇಗ ಅಂದ್ರೆ, ತುಂಬಾ ಜನ ವರ್ಲ್ಡ್ ಅಲ್ಲಿ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಮಿನಿಮಮ್ 30 to 40% ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆಲ್ಗಾರಿದಮ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಕರೆಕ್ಟ್ ನ್ಯೂಸ್ ಬಂದ ತಕ್ಷಣ ಫಂಡಮೆಂಟಲ್ಸ್ ನ ನೋಡ್ಕೊಂತಾರೆ. ಫಂಡಮೆಂಟಲ್ಸ್ ನೋಡ್ಕೊಳ್ಳೇಬೇಕು, ಬಟ್ ಫಂಡಮೆಂಟಲ್ಸ್ ಗೌರ್ಮೆಂಟ್ ಡಿಸೈಡ್ ಮಾಡ್ಬೋದು. ಮಾರ್ಕೆಟ್ ಮೂವ್ ಆಗೋದು ಮೂವ್ ಆಗ್ಬೇಕಾಗಿರೋ ತರಾನೇ ಮೂವ್ ಆಗುತ್ತೆ. ಒಂದೊಂದ್ಸಲಿ ಹೇಳ್ತೀನಿ ನಾನೇನೆ, ನ್ಯೂಸ್ ನೋಡಿದ್ರೆ ಹಿಂಗ್ ಬಂದೈತೆ, ಇದು ಯಾಕೆ ಉಲ್ಟಾ ಹೊಡಿತೈತಲ್ಲ ಹೆಂಗೆ ಅಂತ. ಅದೇನಕ್ಕಪ್ಪ, ನ್ಯೂಸ್ ಹಂಗೆ ಬಂದ್ರು ಪಾಸಿಟಿವ್ ನ್ಯೂಸ್ ಬಂದಿದೆ, ಗೋಲ್ಡ್ಗೆ ಪಾಸಿಟಿವ್ ನ್ಯೂಸ್ ಬಂದಿದೆ, ಆದ್ರೆ ಗೋಲ್ಡ್ ಬೀಳ್ತಾ ಇದೆ. ಯಾಕೆ? ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಇದೆ ಅದು. ನ್ಯೂಸ್ನೆಲ್ಲ ನಂಬ್ಕೊಂಡು ನ್ಯೂಸ್ನ ಟ್ರೇಡ್ ಮಾಡೋರು ಅಷ್ಟೇನೆ. ಒಂದೇ ಸಲ ಯಾಕೆ ಬೀಳುತ್ತೆ ಅಂದ್ರೆ, ಅಷ್ಟು ಜನ ಮಾರ್ಕೆಟ್ ನ ತಿಳ್ಕೊಂಡಿರೋರು ನ್ಯೂಸ್ ಬಂದಾಗ ತುಂಬಾ ಜನ ಟ್ರೇಡ್ ಮಾಡಕ್ ಬರ್ತಾರೆ. ಯಾಕಂದ್ರೆ ಟ್ರೇಡಿಂಗ್ ತರ ಟ್ರೀಟ್ ಮಾಡಲ್ಲ ಜನ, ಗ್ಯಾಂಬ್ಲಿಂಗ್ ತರ ಟ್ರೀಟ್ ಮಾಡ್ತಾರೆ. ಅವಾಗ ಬೇಗ ಮೂವ್ ಆಗುತ್ತಲ್ಲ ಅಂತ ಸಖತ್ ಜನ ಬರ್ತಾರೆ. ಗ್ಯಾಂಬಲ್ ಮಾಡ್ಬಿಡೋಣ ಇವತ್ತು 10,000 ಹಾಕಿ ನೋಡೋಣ, ಲಕ್ಕು ಒಂದ್ 50 ಲಕ್ಷ ಮಾಡ್ಬಿಡೋಣ ಅನ್ಕೊಂಡು 10 ಲಕ್ಷದಿಂದ ಮಾಡ್ಬಿಡೋಣ ಅನ್ಕೊಂಡು ಬರ್ತಾರೆ. ಹಂಗ ಆಗಲ್ಲ. ಸ್ಟ್ರಕ್ಚರ್ ಗೊತ್ತಿರೋರು ಚೆನ್ನಾಗಿ ದುಡ್ಡು ಹೊಡಿತಾರೆ, ಗೊತ್ತಿಲ್ಲದೆ ಇರೋರು ಆ 10 ಲಕ್ಷನೂ ಕಳ್ಕೊಂಡು ಹೋಯ್ತಾರೆ. ಈ ತರ ಆಗೋದು. ಸೊ ಅದರಿಂದ ನೀವು ಅಷ್ಟೇನೆ, ಆರ್ಡರ್ ಬ್ಲಾಕ್ ಅಂದ ತಕ್ಷಣ ಸಿಕ್ಕಿದ ಕಡೆ ಆರ್ಡರ್ ಬ್ಲಾಕ್ ಯೂಸ್ ಮಾಡಬೇಡಿ. ನಿಮ್ಗೇನಾದ್ರು ಬಯಸ್ ಫೈಂಡ್ ಔಟ್ ಮಾಡಕ್ ಗೊತ್ತಿದ್ರೆ, ರೇಂಜ್ ಹಾಕೊಳ್ಳೋದು ಗೊತ್ತಿದ್ರೆ, ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್, ಶಿಫ್ಟ್, ಟ್ರೆಂಡ್ ಇಷ್ಟು ಗೊತ್ತಿದ್ರೆ ಮಾತ್ರ ಆರ್ಡರ್ ಬ್ಲಾಕ್ ಯೂಸ್ ಮಾಡಿ. ಇಲ್ಲ ಅಂದ್ರೆ ನೀವು 10 ವರ್ಷ ನೀವು ಆರ್ಡರ್ ಬ್ಲಾಕ್ನೇ ಕಲ್ತ್ರು ಝೀರೋ ರಿಸಲ್ಟ್ಸ್ ನಿಮಗೆ ಸಿಗೋದು, ಲಾಸಸ್ ಮಾತ್ರ ಆಗುತ್ತೆ. ಈಗಲೇ ಫಸ್ಟೇ ಹೇಳ್ಬಿಟ್ಟಿದೀನಿ, ಆರ್ಡರ್ ಬ್ಲಾಕ್ ವರ್ಕ್ ಆಗಿಲ್ಲ ಅಂತ ನನ್ಗೆ ಹೇಳ್ಬೇಡಿ. ಯಾವ ಆರ್ಡರ್ ಬ್ಲಾಕ್ 100% ವರ್ಕ್ ಆಗಲ್ಲ, ಬಯಸ್ ಜೊತೆ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ವರ್ಕ್ ಆಗೋದು. ಸೊ ಇದೊಂದು ನೆನಪಿರ್ಲಿ ತಲೆಯಲ್ಲಿ. ಓಕೆ, ಸೊ ನೋಡ್ಬೋದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಲಾರ್ಜ್ ಆರ್ಡರ್ಸ್ ನ ಇನ್ಸ್ಟಿಟ್ಯೂಟ್ಸ್ ಒಂದೇ ಸಲ ಮೂವ್ ಮಾಡಕ್ ಟ್ರೈ ಮಾಡಿರ್ತಾರೆ ಅಲ್ಲಿಂದ ಆ ಜಾಗದಿಂದ. ಸೊ ಅವಾಗ ಏನಾಗುತ್ತೆ, ಪ್ರೈಸ್ ಹೋಗ್ಬಿಡುತ್ತೆ ಒಂದೇ ಸಲ ಕಿತ್ಕೊಂಡು. ಅದಾದ್ಮೇಲೆ ಏನ್ ಮಾಡ್ಬೇಕು, ರಿಟೈಲರ್ಸ್ ಕಾಯ್ತಾ ಇರ್ತಾರೆ, ಮಾರ್ಕೆಟ್ ನ ತಿಳ್ಕೊಂಡಿರೋರು ಅಲ್ಲಿಗೆ ಬರೋವರೆಗೂ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದ್ಮೇಲೆ ಆ ಜಾಗ ಇರುತ್ತಲ್ಲ ಒಂದೇ ಸಲ ಮೂವ್ ಆಗಿರೋದು, ಆ ಜಾಗದಿಂದ ಎಲ್ಲ ಅದ್ರೊಳಗಿರೋ ಪ್ರತಿ ಒಂದು SL ಗಳನ್ನು ತಗೊಂಡು ಇಲ್ಲಿ ಒಂದೇ ಸಲ ಮೂವ್ ಆಗಿತ್ತು. ಅದಾದ್ಮೇಲೆ ಏನಾಗಿತ್ತು, ಇಲ್ಲಿಂದ ಈ ಆರ್ಡರ್ ಬ್ಲಾಕ್ ಅಂತ ನಾನು ಹೇಳ್ತೀನಿ ಯಾವ ತರ ತಗೊಳ್ಳೋದಂತ. ಈ ಆರ್ಡರ್ ಬ್ಲಾಕ್ ಮತ್ತೆ ಇಲ್ಲೊಬ್ಬ ಬೈ ಮಾಡಿರ್ತಾನೆ, ಇಲ್ಲೊಬ್ಬ ಬೈ ಮಾಡಿರ್ತಾನೆ, ಇಲ್ಲೊಬ್ಬ ಬೈ ಮಾಡಿರ್ತಾನೆ. ಅವ್ರದ್ದೆಲ್ಲ SL ಎಲ್ಲಿರುತ್ತೆ, ಇಲ್ಲಿ ಕೆಳಗೆ ಇಟ್ಟಿರ್ತಾರೆ. ಅದನ್ನೆಲ್ಲ ಮತ್ತೆ ತಗೊಂಡ ತಕ್ಷಣ ಆಮೇಲೆ ಮತ್ತೆ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಇಲ್ಲಿ ನೋಡ್ಬೋದು, ಬೀಳ್ತಾ ಇದ್ದಿದ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು ಮೇಲ್ಗಡೆಗೆ, ಮತ್ತೆ ಬಂತು ತಗೊಂತು ಹೋಗ್ತು. ಸೊ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಏನಾಗಿಲ್ಲ, ಬರೀ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಂದ ಹೋಯ್ತು. ಸೊ ಆ ತರ ಒಂದೇ ಸಲ ಹೋಗ್ಬಿಡಲ್ಲ, ಫಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ, ನೆಕ್ಸ್ಟ್ ಒಂದು ಡಿಸ್ಪ್ಲೇಸ್ಮೆಂಟ್ ಗಿಂತ ಮುಂಚೆ ಒಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ. ಒಂದೇ ಸಲ ಹೋಗಲ್ಲ, ಮತ್ತೆ ಅಲ್ಲಿಗೆ ಬರುತ್ತೆ, ಒಳಗಿರೋ SLs ಎಲ್ಲ ತಗೊಳುತ್ತೆ, ಆರ್ಡರ್ ಬ್ಲಾಕ್ ಮತ್ತೆ ಟ್ಯಾಪ್ ಆಗುತ್ತೆ, ಅದಾದ್ಮೇಲೆ ಕಿತ್ಕೊಂಡು ಹೋಗುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂಯೇಷನ್ ಪಾರ್ಟ್ ಇದೆಯಲ್ಲ
ಈ ಕಂಟಿನ್ಯೂಯೇಷನ್ ಆಗೋದನ್ನ ನಾವು ಟ್ರೇಡ್ ಮಾಡಿ ದುಡ್ಡು ಮಾಡಬೇಕು. ಇವು ಮೂರರಲ್ಲೂ ನಮ್ಗೇನು ಕೆಲಸ ಇಲ್ಲ. ಅಕ್ಯುಮುಲೇಟರ್ ನಮ್ಗೇನಿಲ್ಲ ಕೆಲಸ. ಡಿಸ್ಪ್ಲೇಸ್ ಆದ್ಮೇಲೆ ನಾವು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ತೀವಿ, ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತೀವಿ. ರಿಟ್ರೇಸ್ಮೆಂಟ್ ಆದ್ಮೇಲೆ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ ತಗೊಂಡು ಹೋಗ್ತೀವಿ ನಾವು ಟ್ರೇಡ್ ಅಲ್ಲಿ, ಆ ಟ್ರೇಡ್ ಎಂಟರ್ ಆಗ್ತೀವಿ ಅಲ್ಲಿ. ಓಕೆನಾ? ಸೊ ಓಕೆ, ಈಗ ಹೇಳ್ದೆ ನಾನು ವ್ಯಾಲಿಡ್ ಬ್ರದರ್ ಹೇಳಿ ಬ್ರೋ. ಬ್ರೋ ಒಂದ್ ಕ್ವಶನ್ ಇದೆ ನನಗೆ. ಹೇಳಿ. ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಇರ್ತಾರಲ್ಲ, ಹೌದು ಅವ್ರ ಕೆಲಸನೇ ನಮ್ಮ ರಿಟೇಲರ್ಸ್ ಸ್ಟಡಿ ಮಾಡೋದಂತೆ ಬ್ರದರ್. ಹೌದು. ಸೊ ನಾವು ಅವ್ರ ರೂಲ್ಸ್ ನಾವು ಫಾಲೋ ಮಾಡ್ಬೋದಲ್ಲ ಬ್ರೋ? ಯಾವ ತರ? ಅದೇ ಅವ್ರ ರೂಲ್ಸ್ ನೇ ಫಾಲೋ ಮಾಡ್ತಿರೋದು ನಾವು. ಇವಾಗ ಈಗ ನಾವು ರಿಟೇಲರ್ಸ್ ಅವ್ರಿಗೆ ಗೊತ್ತಿರತ್ತೆ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿದೆ, ಇಲ್ಲಿ ಬರುತ್ತೆ, ಇಲ್ಲೇ ಎಂಟ್ರಿ ಆಗ್ತಾರೆ ಅಂತ ಹೇಳಿ. ನೀವು ಹೇಳ್ತೀರಾ, ಈಗ ನಾವು ಟೀಚ್ ಮಾಡ್ತಿರೋದೇ ಏನ್ ಹೇಳಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸ್ಮಾರ್ಟ್ ಮನಿ ಓಕೆ. ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ಟಿರೋದೇ ಇನ್ಸ್ಟಿಟ್ಯೂಷನ್ಸ್ ಯಾವ ತರ ಟ್ರೇಡ್ ಮಾಡ್ತಾರೆ, ನಾವು ಅದನ್ನ ಮಾಡ್ಬೇಕು ಅಂತ. ಹಾ ಇದನ್ನ ಹಾ ಯಾಕೆ ನೀವು ಯೋಚನೆ ಮಾಡ್ತಿರೋದು? SMC ಟ್ರೇಡರ್ಸ್ ಈ ತರ ಮಾಡ್ತಾರೆ, ಅದನ್ನೇ ಹಾ ತಾನೇ ಅವ್ರು ಸ್ಟಡಿ ಮಾಡೋದು ಇನ್ಸ್ಟಿಟ್ಯೂಷನ್ಸ್ ಅಂತ. ಹಾ SMC ಹಾ ಬಗ್ಗೆ ಮಾತಾಡ್ತಾ ಇದ್ದೀರಾ. ಪ್ರೈಸ್ ಹಾ ಆಕ್ಷನ್ ಬ್ರೋ. ಮಾಡೋರು, ಟ್ರೆಂಡ್ ಲೈನ್ ಟ್ರೇಡ್ ಮಾಡೋರು, ಲಿಕ್ವಿಡಿಟಿ ಟ್ರೇಡ್ ಮಾಡೋರು, ಬೇರೆ ಬೇರೆ ಎಷ್ಟು MSNR ಟ್ರೇಡ್ ಮಾಡೋರು, ಇವ್ರನ್ನೆಲ್ಲ ಸ್ಟಡಿ ಮಾಡಿರ್ತಾರೆ. మార్నింగ్ ఉందా ಮೈಕ್ ಆಫ್ ఒక మీరు ఎంత 50 వస్తే 60 రూపీస్ ఉంటుంది. ಅಲ್ವಾ? ಸೊ ಆ ತರ ಮಾಡಿರ್ತಾರೆ ಅವರೆಲ್ಲ, ಅವ್ರನ್ನೆಲ್ಲ ಸ್ಟಡಿ ಮಾಡಿರ್ತಾರೆ. ರಿಟೇಲರ್ಸ್ ಏನ್ ಮಾಡ್ತಾರೆ? ರಿಟೇಲರ್ಸ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಲ್ಲ. ಅದಕ್ಕೆ ಹೇಳೋದು, ರಿಟೇಲರ್ಸ್ ಏನ್ ಮಾಡ್ತಾರೆ, ಇವತ್ತು ಟ್ರೆಂಡ್ ಲೈನ್ ಮಾಡ್ತಾರೆ, ನಾಳೆ ಇನ್ನೊಂದ್ ಮಾಡ್ತಾರೆ, ನಾಡ್ದು ಇನ್ನೊಂದ್ ಮಾಡ್ತಾರೆ. ನೀವು ಅದೇ ಮಾಡ್ತಾ ಇರ್ತೀರಾ ಇಷ್ಟ ದಿನ. ನಾನು ಪ್ರಾಫಿಟಬಲ್ ಆಗಕ್ಕಿಂತ ಮುಂಚೆ ಅದೇ ಮಾಡ್ತಿದ್ದೆ, ಅವಾಗ ನಾನು ರಿಟೇಲರ್. ಈಗ್ಲೂ ರಿಟೇಲರೇ, ಬಟ್ ನಾನು ಹೌದು. ಒಂದೇ ಫಾಲೋ ಮಾಡ್ತೀನಿ. ಸೊ ಅದಾಗ ಏನಾಗುತ್ತೆ, ಒಂದೇ ಫಾಲೋ ಮಾಡಿದಾಗ ಸ್ಟಡಿ ಮಾಡಿ 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 ಒಂದ್ ಇಟ್ಕೊಂಡಿದೀನಿ, ಆರ್ಡರ್ ಬ್ಲಾಕ್ ಬಂತ ಎಂಟ್ರಿ ಇಲ್ಲ ಅಂದ್ರೆ ಏನಾರು ಆಗ್ಲಿ ನಾ ಎಂಟ್ರಿ ತಗೊಳಲ್ಲ, ಈ ತರ. ಅವಾಗ ನಾವ್ ಈಗ್ಲೂ ರಿಟೇಲರ್ಸ್ ಆಗಿದ್ರು ಒಂದೇ ಫಾಲೋ ಮಾಡಿದಾಗ ವರ್ಕ್ ಮಾಡೇ ಮಾಡ್ತೀವಿ ನಾವು, ಪ್ರಾಫಿಟ್ ಆಗೇ ಆಗುತ್ತೆ. ಯಾಕಂದ್ರೆ ಬ್ರೋ ಇವತ್ತಿನ ಕ್ಲಾಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ಬೋದು ಬ್ರೋ ಇದು ನಮಗೆ. ಹೌದು. ಯಾಕಂತಂದ್ರೆ ಈಗ ಮಿಟಿಗೇಷನ್ ಆರ್ಡರ್ ಬ್ಲಾಕ್ ಮತ್ತೆ ವಾಪಸ್ ಬ್ರೇಕರ್ ಬ್ಲಾಕ್ ಅಂತ ಬರ್ತಾವಲ್ಲ ಬ್ರೋ, ಅದ್ರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ. ಇವತ್ತು ಅದೆಲ್ಲ ಕ್ಲಿಯರ್ ಆಗತ್ತಂತ ನಮ್ಗೆ ಅನಿಸ್ತು. ನೀವು ಅದ್ ಯಾವ್ದನ್ನು ಥಿಂಕ್ ಮಾಡ್ಲೇಬೇಡಿ. ನಾನು ಒಂದ್ ಆರ್ಡರ್ ಬ್ಲಾಕ್ ಹೇಳ್ತೀನಿ, ನಾನು ಯಾಕೆ ಹಾ ನಾನು ಹೇಳ್ತೀನಿ ಕೇಳಿ. ನಾನು ಇವಾಗ ಮಿಟಿಗೇಟ್ ಆಗಿರೋದು, ಮಿಟಿಗೇಟ್ ಆಗದೆ ಇರೋದು, ಬ್ರೇಕರ್ ಬ್ಲಾಕ್, ಆಮೇಲೆ ಇನ್ನೊಂದ್ 2-3 ತರ ಇಂಡ್ಯೂಸ್ಮೆಂಟ್, ಪ್ರತಿ ಒಂದು ಹೇಳ್ಬೋದು ನಿಮಗೆ. ಹೇಳ್ಬಿಟ್ಟು ಹಾ ಕೊನೆಗೆ ಇದ್ರಲ್ಲಿ ಮಾಡಿ ಅಂತ ಹೇಳ್ತಾರೆ, ಯಾರು ಅಕಾಡೆಮಿ ಅವರಾಗ್ಲಿ ಇನ್ನೊಬ್ರಾಗ್ಲಿ. ಇದ್ರಲ್ಲಿ ಒಂದಿದ್ರೆ ತಗೊಳ್ಳಿ ಅಂತಾರೆ. ನಾನ್ ಹಂಗೆಲ್ಲ ಹೇಳಲ್ಲ, ನಾನು ಅದ್ ಯಾವ್ದನ್ನು ಹೇಳೋದೇ ಇಲ್ಲ. ನಿಮ್ಗೆ ಹಾ ಏನ್ ಹಾ ಬೇಕು, ಈ ಸ್ಟ್ರಾಟಜಿಗೆ ಏನ್ ಬೇಕು ಅದೊಂದೇ ಹೇಳ್ತೀನಿ, ಅದೊಂದೇ ಫಾಲೋ ಮಾಡಿ, ಕನ್ಫ್ಯೂಷನ್ಸೇ ಬೇಡ. ಈ ಓಕೆ ಓಕೆ ಮಿಟಿಗೇಷನ್, ಈ ಬ್ರೇಕರ್ ಏನೇನ್ ತಲಲಿತ್ತು ಎಲ್ಲ ತೆಗ್ದು ಎಸ್ಬಿಡಿ, ಇದೊಂದು ಓಕೆ ಬ್ರೋ. ಮಾತ್ರ ತಗೊಳ್ಳಿ ಸಾಕು. ಸರಿ ಬ್ರೋ, ಥ್ಯಾಂಕ್ ಯು. ಹಲೋ ಬ್ರೋ, ಕೇಳಿಸಿದಾನ? ಹಾ ಬ್ರೋ. ದಯವಿಟ್ಟು ಎಲ್ಲರಿಗೂ ಹೇಳ್ಬಿಡಿ, ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ. ಮಧ್ಯೆ ಮಧ್ಯೆ ಯಾರನ್ನ ಕ್ವಶನ್ ಕೇಳ್ಬಿಡಿ. ನೀವು ಹೇಳಿದ್ದೀರಾ ಲಾಸ್ಟ್ ಅಲ್ಲಿ ಕೇಳಿ ಅಂತ, ಪದೇ ಹೌದು, ಪದೇ ಅವರು ಲಾಸ್ಟ್ ಅಲ್ಲಿ ಮಧ್ಯೆ ಕೇಳಿ ಮಧ್ಯೆ ಬ್ರೋ. ಇನ್ನ ನೀವು ಸಾಕು ಇವಾಗ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ, ನೀವು ಮತ್ತೆ ಆ ಕಡೆ ಡೈವರ್ಟ್ ಆಗ್ಬಿಡ್ತೀರಾ. ಹೌದೌದು, ಇನ್ನು ದಯವಿಟ್ಟು ಎಲ್ಲರೂ ಅರ್ಥ ಟೈಮ್ ಜಾಸ್ತಿ ಮಾಡ್ಕೋಬೇಕು ಇದು. ಆಗ್ಬಿಡುತ್ತೆ, ಆಮೇಲೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ ನನ್ಗೂ. ನಾನೇನೋ ಹೇಳ್ತಿರ್ತೀನಿ, ಎಲ್ಗೋ ಹೋಗ್ಬಿಟ್ಟಿರ್ತೀನಿ. ಹೌದೌದು ಬ್ರೋ, ಲಾಸ್ಟ್ ಅಲ್ಲಿ ಇಟ್ಕೊಂಡ್ಬಿಡ್ಲಿ ಎಲ್ಲರೂ ಕ್ವಶನ್ ಕೇಳೋದು. ಲಾಸ್ಟ್ ಹಾ ಅಲ್ಲಿ ಕರೆಕ್ಟ್ ಬ್ರೋ, ನೀವು ಮಾತಾಡ್ಬೇಕಾದ್ರೆ ಯಾರು ಮಿಡಲ್ ಮಾತಾಡ್ಬಿಡ್ತಾರೆ. ನೀವು ಸರಿ ಚೆನ್ನಾಗಿ ಸರಿ. ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀರಾ, ಮಧ್ಯೆ ಮಧ್ಯೆ ಇಂಟರಪ್ಟ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ಬಿಡ್ತಾರೆ. ಓಕೆ ಬ್ರೋ, ಇವಾಗ ಎಲ್ಲ ಓಕೆ. ಮ್ಯೂಟ್ ಆಗಿ, ಸೂರ್ಯ ಅವರೇ ಮ್ಯೂಟ್ ಆಗಿ, ವಿಡಿಯೋ ಆಫ್ ಮಾಡಿ, ಏನೇನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾನೇನು ನಾನು 7:15 ಜಾಯ್ನ್ ಆಗಿದ್ದು. ನಾನು ಏನು ಮಾಡ್ತಿರ್ಲಿಲ್ಲ, ಅಂದ್ರೆ ಆನಲ್ಲಿ ಇದೆ, ನಾನು ಮಾತಾಡಕ್ ಹೋಗಿಲ್ಲ ಮಧ್ಯದಲ್ಲಿ. ಅಲ್ಲ, ವಿಡಿಯೋ ಎಲ್ಲ ಆಫ್ ಮಾಡ್ಕೊಳ್ಳಿ. ಈಗ ಮ್ಯೂಟ್ ಮಾಡ್ತೀನಿ. ಓಕೆ, ಕೇಳಿಸ್ಕೊಳ್ಳಿ ಕ್ಲಾಸ್. ಸರಿ ಅಣ್ಣ, ಆಯ್ತು. ಸೊ ಓಕೆ, ಸೊ ವ್ಯಾಲಿಡ್ ಆರ್ಡರ್ ಬ್ಲಾಕ್, ಇದನ್ನೆಲ್ಲ ನಾನು ಇವಾಗ ಏನಪ್ಪಾ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಷ್ಟೇ. ನಾನು ಇನ್ನೂ ಪ್ರಾಕ್ಟಿಕಲ್ಗೆ ಹೋಗಿಲ್ಲ. ಸುಮ್ನೆ ಒಂದ್ಸಲಿ ಕೇಳಿಸ್ಕೊಂಬಿಡಿ ಸಾಕಷ್ಟೇನೆ. ಇದೆಲ್ಲ ನೋಟ್ಸ್ ಸಿಗುತ್ತೆ, ಎಲ್ಲ ಇರುತ್ತೆ. ಸೊ ವ್ಯಾಲಿಡ್ ಆರ್ಡರ್ ಬ್ಲಾಕ್ ಆಗಕ್ಕೆ ಸಿಂಪಲ್, ಬಯಾಸ್ ಗೊತ್ತಿರ್ಬೇಕು. ಫಸ್ಟ್ ಹೇಳ್ದೆ ನಾನು ಆಲ್ರೆಡಿ, ಮತ್ತೆ ಹೇಳ್ತೀನಿ. ಬಯಾಸ್ ಗೊತ್ತಿರಬೇಕು, ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಾ ಅದು ಗೊತ್ತಿರಬೇಕು. ನೆಕ್ಸ್ಟ್ ರೇಂಜ್, ಯಾವ ರೇಂಜ್ ಇಂದ ಯಾವ ರೇಂಜ್ ಟ್ರೇಡ್ ಮಾಡ್ಬೋದು ಈ ಆರ್ಡರ್ ಬ್ಲಾಕ್, ಕರೆಂಟ್ ಆರ್ಡರ್ ಬ್ಲಾಕ್ ಇಂದ ಅನ್ನೋದು ಗೊತ್ತಿರಬೇಕು. ಇಷ್ಟೆಲ್ಲ ಆದ್ಮೇಲೆ ನೀವು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ಬೇಕು. ಅದ್ ಬಿಟ್ಟು ನೀವು ಬೇರೆ ಕಡೆ ಎಲ್ಲೇ ಮಾಡಿದ್ರು ಆರ್ಡರ್ ಬ್ಲಾಕ್ ಇಸ್ ನಾಟ್ ಆರ್ಡರ್ ಬ್ಲಾಕ್ ಅಟ್ ಆಲ್. ಅದು ಆರ್ಡರ್ ಬ್ಲಾಕ್ ಆಗಿರ್ಬೋದು, ನಿಮ್ಗೆ ಅದು ಪ್ರಾಫಿಟ್ ಕೊಡಲ್ಲ, ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನೋಡಿ, ಯಾವ್ದಾವ್ದನ್ನ ಅವಾಯ್ಡ್ ಮಾಡ್ಬೇಕು ಅಂತಾನು ಹಾಕಿದೀನಿ.
ನೀವು ಒಂದ್ಸಲಿ ಆಮೇಲೆ ನೋಡಿ. ಇದೆಲ್ಲ ಅವಶ್ಯಕತೆ ಇಲ್ಲ, ನಾನು ಏನ್ ಹೇಳ್ತೀನಿ ಅದನ್ನ ಮಾತ್ರ ತಿಳ್ಕೊಳ್ಳಿ ಸಾಕು. ನೋಟ್ಸ್ ಅಲ್ಲಿ ಕೊಡ್ಬೇಕು ಏನೋ ಒಂದು ಅಫಿಷಿಯಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇನೆ. ಅದೇ FEG, ಹೌದು FEG ಒಂದ್ ಬಿಟ್ಟಿರುತ್ತೆ. ಬೆಸ್ಟ್ ಆರ್ಡರ್ ಬ್ಲಾಕ್ ಅಲ್ಲಿ FEG ಬಿಟ್ಟಿರುತ್ತೆ, ಅದು ಕನ್ಫ್ಯೂಸ್ ಆಗುತ್ತೆ, ಅದು ಬೇಡ. ಜಸ್ಟ್ ಆರ್ಡರ್ ಬ್ಲಾಕ್ ಇದ್ರೆ ಸಾಕು. ಸೊ ಈ ಆರ್ಡರ್ ಬ್ಲಾಕ್ ಮತ್ತೆ ಇಂಡ್ಯೂಸ್ಮೆಂಟ್ಗೂ ವ್ಯತ್ಯಾಸ ಹೇಳ್ತೀನಿ ನಾನು, ಎಕ್ಸ್ಪ್ಲೈನ್ ಮಾಡಿ ಎಕ್ಸಾಂಪಲ್ಸ್ ಕೊಡ್ಬೇಕಾರೆ. ಇವಾಗ ಜಸ್ಟ್ ಹೇಳ್ತೀನಿ. ಆರ್ಡರ್ ಬ್ಲಾಕ್ ನಾನು ಇಷ್ಟೆಲ್ಲ ಹೇಳದ್ನಲ್ಲ ರೂಲ್ಸ್, ಅದೆಲ್ಲ ಆದ್ಮೇಲೆ ಲಾಸ್ಟ್ ಎಕ್ಸ್ಟ್ರೀಮ್ ಏನಿರುತ್ತೆ, ಈಗ ಮಧ್ಯದಲ್ಲಿ ಎಷ್ಟೊಂದು ಆರ್ಡರ್ ಬ್ಲಾಕ್ಗಳಿರುತ್ತೆ, ಅದ್ಯಾವ್ದನ್ನೂ ನೀವು ಮುಟ್ಟಂಗಿಲ್ಲ. ಒಂದ್ಸಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಫಸ್ಟ್ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಒಂದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಆಗಕ್ಕಿಂತ ಮುಂಚೆ ಯಾವ ಆರ್ಡರ್ ಬ್ಲಾಕ್ ಇರುತ್ತಲ್ಲ ಅದೊಂದು ಮಾತ್ರ ಆರ್ಡರ್ ಬ್ಲಾಕ್. ಮಿಡಲ್ ಅಲ್ಲಿ ಇಲ್ಲೊಂದು ಅದನ್ನೆಲ್ಲ ನೀವು ಇಂಡ್ಯೂಸ್ಮೆಂಟ್ ಅಷ್ಟೇನೆ. ಅದು ಅಲ್ಲಿಂದ ಒಂದ್ ಸ್ವಲ್ಪ ಪುಷ್ ಮಾಡಕ್ ಯೂಸ್ ಮಾಡಿರ್ತಾರೆ ಅಷ್ಟೇ. ಮತ್ತೆ ಚಿಕ್ಕ ಚಿಕ್ಕ ಇನ್ಸ್ಟಿಟ್ಯೂಷನ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡಂಗೇ ಇಲ್ಲ. ಕೊನೆಯದಕ್ ಬಂತ ಟ್ರೇಡ್ ತಗೊಳ್ಳಿ, ಕೊನೆಯದಕ್ ಬರ್ಲಿಲ್ವಾ ಮಿಡಲ್ ನ ಮೂಸು ನೋಡ್ಬೇಡಿ. ಯಾಕಂದ್ರೆ ಒಂದೊಂದ್ಸಲಿ ವರ್ಕ್ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಟ್ರೇಡ್ಸ್ ಜಾಸ್ತಿ ಆಗುತ್ತೆ, ಲಾಸಸ್ ಜಾಸ್ತಿ ಆಗುತ್ತೆ, ಮೆಂಟಲಿ ಹೊಗೆ ಆಗುತ್ತೆ. ಮೆಂಟಾಲಿಟಿ ನಿಮ್ದು ಸೈಕಾಲಜಿ ಹೊಗೆ ಆಗ್ಬಿಡುತ್ತೆ. ಹೈಯೆಸ್ಟ್ ಜಾಸ್ತಿ ಟ್ರೇಡ್ ತಗೊಳ್ಳೋ ಅದ್ರ ಬದಲು ಲಾಸ್ಟ್ ಆರ್ಡರ್ ಬ್ಲಾಕ್ ಇಟ್ಕೊಳ್ಳಿ. ಬಂದ್ರೆ ಒಂದ್ ಟ್ರೇಡ್ ಸಿಗುತ್ತೆ, ಬರ್ಲಿಲ್ಲ ಅಂದ್ರೆ ನಿಮ್ದು ಏನ್ ಲಾಸ್ ಆಗಲ್ಲ. ನೆಕ್ಸ್ಟ್ ರೇಂಜ್ ಹಾಕೋತೀರಾ, ನೆಕ್ಸ್ಟ್ ಲಾಸ್ಟ್ ಆರ್ಡರ್ ಬ್ಲಾಕ್ ವರೆಗೂ ವೆಯ್ಟ್ ಮಾಡ್ತೀರಾ, ಇಷ್ಟೇನೆ. ಸೊ ಅದರಿಂದ ಆಗೇನಾಗುತ್ತೆ, 1, 2, 3 ಇಷ್ಟೇ ಮ್ಯಾಕ್ಸಿಮಮ್ ನಿಮ್ಗೆ ದಿನಕ್ಕೆ ಟ್ರೇಡ್ ಮಾಡಕ್ ಆಗೋದು, ನಾನು ಹೇಳೋ ತರ ಮಾಡಿದ್ರೆ. ಇಲ್ಲ ಅಂದ್ರೆ ಇಂಡ್ಯೂಸ್ಮೆಂಟ್ಗಳನ್ನೂ ಟ್ರೇಡ್ ಮಾಡ್ತೀರಾ, ಲಾಸಸ್ಸು ಜಾಸ್ತಿ ಆಗುತ್ತೆ, ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಆದ್ರೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ, ಲಾಸಸ್ ಜಾಸ್ತಿ ಆಗೋ ಪಾರ್ಟ್ ಇದೆಯಲ್ಲ, ನಿಮ್ ಸೈಕಾಲಜಿನ ಉಲ್ಟಾ ಮಾಡಿ ನೀವು ತಗೋಬೇಕಾಗಿರೋ ಟ್ರೇಡ್ಸ್ ತಗೊಳಲ್ಲ, ಬೇಡದೇ ಇರೋ ಟ್ರೇಡ್ಸ್ ತಗೋತೀರಾ, ಲಾಸ್ ಮಾಡ್ಕೋತೀರಾ, ಆಮೇಲೆ ವರ್ಕ್ ಆಗಲ್ಲ ಅಂತ ಹೇಳ್ತೀರಾ. ಸೊ ಇಂಡ್ಯೂಸ್ಮೆಂಟ್ಸ್ ಬೇಡ. ಇಂಡ್ಯೂಸ್ಮೆಂಟ್ಸ್ ಯಾವ್ದ್ಯಾವ್ದು ಅದನ್ನು ಹೇಳ್ತೀನಿ ನೋಡಿ. ನಾಟ್ ಎವ್ರಿ ಪುಲ್ ಬ್ಯಾಕ್ ಇಸ್ ಎನ್ ಆರ್ಡರ್ ಬ್ಲಾಕ್. ಅದೇ ಹೇಳಿದ್ದು, ಒಂಚೂರ್ ಚಿಕ್ಕದಾಗಿ ಕೊಟ್ಟಿರುತ್ತೆ, ಮೈನ್ ಕೆಳಗಡೆ ಇರುತ್ತೆ, ಇಲ್ಲೆಲ್ಲೋ ಚಿಕ್ಕದಾಗ ಒಂದು ರಿಟ್ರೇಸ್ಮೆಂಟ್ ಕೊಟ್ಟಿರುತ್ತೆ, ಇದನ್ನೆಲ್ಲ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಬೇಡಿ. ಕೊನೆಯದನ್ನ ಮಾತ್ರ ಇಟ್ಕೊಳ್ಳಿ. ನೋಡಿ ಈ ಇಂಡ್ಯೂಸ್ಮೆಂಟ್ ಯಾಕಪ್ಪ ಇಂಡ್ಯೂಸ್ಮೆಂಟ್ ಅಂತ ಕರೀತಾರೆ, ಅದೇನು ಹೊಸದು, ಮುಂಚೆಯಿಂದ ಮಾರ್ಕೆಟ್ ಅಲ್ಲಿ ಒಂದು ಟರ್ಮ ಇಲ್ಲ. SMC ಟ್ರೇಡ್ ಮಾಡೋರು ICT ಇದನ್ನಲ್ಲ, ಅವರು ಅದಕ್ಕೊಂದು ನೇಮ್ ಕೊಟ್ಟಿದ್ದಾರೆ ಅಷ್ಟೇ, ಇಂಡ್ಯೂಸ್ಮೆಂಟ್ ಅಂತ. ಇದಕ್ಕೂ ಅಷ್ಟೇನೆ ಆರ್ಡರ್ ಬ್ಲಾಕ್ ಅಂತ ನೇಮು. ಅದನ್ನ ಬೇರೆಯವರು ಬೇರೆ ಬೇರೆ ಹೇಳ್ತಾ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅದೆಲ್ಲ ಬೇಕಾಗಿಲ್ಲ ನಮ್ಗೆ. ನೇಮ್ ಸಾವಿರಾರು ಇವೆಲ್ಲ ಫ್ಯಾನ್ಸಿ. ಬೇಕಾಗಿರೋದ್ ಕಾನ್ಸೆಪ್ಟ್, ಚಾರ್ಟ್ ಒಳಗಡೆ ಯಾವ ತರ ಇರುತ್ತೆ ಮಾರ್ಕೆಟ್ ಅಲ್ಲಿ ಆರ್ಡರ್ ಬ್ಲಾಕ್, ಅದನ್ನ ಮಾತ್ರ ತಿಳ್ಕೊಳ್ಳಿ ಸಾಕು. ಸೊ ಅದೇ ನಾನು ಹೇಳ್ತಾ ಇರ್ತೀನಿ, 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿದೆ, ಅದಾದ್ಮೇಲೆ 5 ಮಿನಿಟ್ಸ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡೆ. ಅದನ್ನೇ ಇಲ್ಲೂ ಹೇಳಿರೋದು, ಮಲ್ಟಿ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕ್ಸ್. ನಾನೇನ್ ಮಾಡ್ತೀನಿ, ದೊಡ್ಡ ಸ್ವಿಂಗ್ ಟ್ರೇಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ, ದೊಡ್ಡ ಟ್ರೇಡ್ ಸಿಗ್ಬೇಕಂದ್ರೆ ಡೈಲಿ ಆರ್ಡರ್ ಬ್ಲಾಕ್, ಅದನ್ನ 4 ಅವರ್ಗೆ, ಅದನ್ನ 1 ಅವರ್ಗೆ, ಅದನ್ನ 15 ಮಿನಿಟ್ಸ್, ಅದನ್ನ 5 ಮಿನಿಟ್ಸ್ ಕಮ್ಮಿ ಮಾಡ್ತಾ 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 SL ಕಮ್ಮಿ ಆಗುತ್ತೆ. ಅವಾಗ ದೊಡ್ಡ ಟ್ರೇಡ್ ತಗೊಳಕ್ಕೆ ಒಳ್ಳೆ ಎಂಟ್ರಿಗೆ ಆತರ ಮಾಡ್ತೀನಿ. ಅದನ್ನೇ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಕರೆಯೋದು, ಇನ್ನೇನು ಇಲ್ಲ. ಸೊ ಓಕೆ, ಅದೇ ರಿಫೈನ್ ಮಾಡಬೇಕು ಹೈಯರ್ ಟೈಮ್ ಫ್ರೇಮ್ಸ್ ಇಂದ ಚಿಕ್ಕ ಟೈಮ್ ಫ್ರೇಮ್ಸ್ಗೆ ಆರ್ಡರ್ ಬ್ಲಾಕ್ಸ್ ನ. ಸೊ ಇವಾಗ ಎಕ್ಸ್ಪ್ಲೈನ್ ಮಾಡಿ ಸಾಕು, ಆರ್ಡರ್ ಬ್ಲಾಕ್ಸ್ ಹೆಂಗೆ ಯೂಸ್ ಮಾಡೋದು, ಹೆಂಗೆ ನೀವು ಹಾಕೋಬೇಕು. ಫಸ್ಟ್ ಇಷ್ಟು ದಿನ ನಿಮಗೆ ಗೊತ್ತಾಯ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಶಿಫ್ಟ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಇದನ್ನೆಲ್ಲ ಎಲ್ಲಾ ಟೈಮ್ ಫ್ರೇಮ್ಸ್ ಅಲ್ಲೂ ಹಾಕೊಳ್ಳೋದು. 4 ಅವರ್ ಡೈಲಿ ರೇಂಜ್ ಹಾಕೊಳ್ಳೋದು, ಲೋವರ್ ಹೈ ಲೋವರ್ ಲೋ ಈ ತರ ಮಾಡ್ಕೊಳ್ಳೋದು, ಇದೆಲ್ಲ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಲ್ವಾ. ಇವಾಗ ಯಾವ್ದಾದ್ರು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು. ಸೊ ಆರ್ಡರ್ ಬ್ಲಾಕ್ ನ ಹೆಂಗಪ್ಪ ಮಾರ್ಕ್ ಮಾಡ್ತೀರಾ, ಇವಾಗ ನಿಮ್ಗೆ ಜಸ್ಟ್ ನಾನೇನ್ ಮಾಡ್ತೀನಿ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತೀನಿ, ಓಕೆನಾ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದು ಆಕ್ಚುಲಿ ಇಂಡ್ಯೂಸ್ಮೆಂಟ್ ಆರ್ಡರ್ ಬ್ಲಾಕ್ ಇದ್ದಿದ್ದು ಅದನ್ನ ತಗೊಂಡೇ ಇಲ್ಲ. ಕ್ಲೀನ್ ಆಗಿರೋದೊಂದು ಸಿಗ್ಬೇಕು. ಆಗ ಎಷ್ಟೊಂದು ಬಂದಿದೆ ಮಧ್ಯದಲ್ಲಿ, ಅದೆಲ್ಲ ಬೇಡ, ಕ್ಲೀನ್ ಆಗಿರೋದೊಂದು ಹೇಳ್ತೀನಿ ಇದು. ಯಾಕಂದ್ರೆ ಮತ್ತೆ ಹೇಳಿದ್ರೆ ಒಂದ್ಸಲಿ ಕನ್ಫ್ಯೂಸ್ ಆಗ್ಬಾರ್ದು ಇನ್ನೊಂದ್ಸಲಿ ಅದು. ಇಷ್ಟು ದಿನ ಆದ್ರೂ ಸರಿನೇ ಆಗಿಲ್ವಾ 5 ಮಿನಿಟ್ಸ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿತ್ತು, ಮಾರ್ಕೆಟ್ ಹಿಂಗೆ ಮೇಲ್ ಹೋಗ್ತಾ ಇತ್ತಲ್ವಾ. ಸೊ ಮೇಲೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಇದನ್ನ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮೇಲೋಯ್ತು. ಆಮೇಲೆ ಸಡನ್ ಆಗಿ ಏನಾಯ್ತು, ಸಡನ್ ಆಗಿ ಈ ಲೋ ಏನಿತ್ತು, ಲಾಸ್ಟ್ ಹೈಯರ್ ಲೋ ಏನಿತ್ತು, ಅದನ್ನ ಬ್ರೇಕ್ ಮಾಡಿ ಪೂರಾ ಕೆಳಗಡೆ ಹೋಯ್ತು. ಸೊ ಇಲ್ಲಿ ಏನಾಗಿತ್ತು, ಇವಾಗ ಏನಾಗಿದೆ, ಇಲ್ಲಿ
ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಅಲ್ವಾ? ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ನಮ್ ರೂಲ್ ಪ್ರಕಾರ ಏನು, ಇಲ್ಲಿ ನೋಡಿ, ಇಲ್ಲೂ ಒಂದು ಆರ್ಡರ್ ಬ್ಲಾಕ್ ಇದೆ ತಾನೆ, ಹೇಳ್ತೀನಿ ಅದ್ ಯಾವ ತರ ಮಾರ್ಕ್ ಮಾಡೋದು ಹೇಳ್ತೀನಿ. ಅಲ್ಲೂ ಒಂದು ಆರ್ಡರ್ ಬ್ಲಾಕ್ ಇತ್ತು, ಇಲ್ಲೊಂದು ಲಾಸ್ಟ್ ಆರ್ಡರ್ ಬ್ಲಾಕ್ ಇತ್ತು. ಇದ್ರಲ್ಲಿ ಯಾಕೆ ನಾವ್ ಇದು ಇಂಡ್ಯೂಸ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೆಂಗೆ ನೀವು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ಬೇಕು ಇವಾಗ ಗೊತ್ತು ನಮ್ಗೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಮತ್ತೆ ರಿಟ್ರೇಸ್ ಮಾಡಿ ಕೆಳಗಡೆ ಹೋಗಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಗೊತ್ತು. ಅದ್ ಕೆಳಗಡೆ ಎಷ್ಟು ಹೋಗುತ್ತೆ, ಎಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಹೋಗ್ಬೋದಾ, ಇಷ್ಟೇ ಕೊಡ್ಬೋದಾ, ಇಲ್ಲ ಫುಲ್ ಬಿದ್ದು ಹೋಗ್ಬೋದಾ, ಅದು ಯಾರು ಹೇಳಕ್ಕಾಗಲ್ಲ. ನಮ್ಮ ರೂಲ್ಸ್ ಪ್ರಕಾರ, ನಮ್ ಟ್ರೇಡ್ ಪ್ರಕಾರ, ನಮ್ ಸ್ಟ್ರಾಟಜಿ ಪ್ರಕಾರ 1:3 ಕ್ಯಾಪ್ಚರ್ ಮಾಡ್ಬೇಕು ನಾವು, ಅಷ್ಟೇ ತಾನೆ. ಅದನ್ನ ನಾವು ಮಾಡ್ಬೇಕು. ಇವಾಗ ನೋಡಿ ಸ್ಟ್ರಕ್ಚರ್ ಹಿಂಗಾಗಿತ್ತು, ಮತ್ ಹಿಂಗ್ ಬರ್ತಾ ಇತ್ತು ಮಾರ್ಕೆಟ್. ನಾನೇನ್ ಹೇಳಿದ್ದೀನಿ, ಮಧ್ಯದಲ್ಲಿರೋ ಆರ್ಡರ್ ಬ್ಲಾಕ್ ನೆಲ್ಲ ಚೂಸ್ ಮಾಡಬೇಡಿ ಅಂತ ಹೇಳಿದ್ದೀನಿ, ಹೌದಾ? ಇಲ್ಲೊಂದು ಆರ್ಡರ್ ಸ್ಕ್ರೀನ್ ಹೋಯ್ತು ಬ್ರೋ, ಏನೋ ಆಯ್ಕ್ ಬಿಡಿದೆ ವಿಡಿಯೋ. ಏನಾಯ್ತು ನೋಡಿ. ಸ್ಕ್ರೀನ್ ಬರ್ತಾ ಇಲ್ಲ ಬ್ರೋ ಯಾರೋ ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಬ್ರೋ, ಮಾಡಿದ್ದಾರೆ. ಯಾರೋ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ವೈಭವ್ ವಿಷ್ಣು ಅನ್ನೋರು ಯಾರು? ಆಫ್ ಮಾಡಿ ಬ್ರೋ, ಸಾರಿ ಬ್ರೋ, ಆಫ್ ಮಾಡಿ ಬ್ರೋ. ಅದೇನೋ ಕ್ಲಿಕ್ ಮಾಡಕ್ ಹೋದೆ, ಶೇರ್ ಆಗೋಯ್ತು. ಹೆಂಗ್ ಬ್ರೋ ರಿಟರ್ನ್ ಬರೋದು? ಹೋಯ್ತಾ ಬ್ರೋ? ಹಾ ಮಾಡಿದೀನಿ ಬ್ರೋ. ಓಕೆ ಓಕೆ, ಬಂತು ಬಂತು. ಓಕೆ ಬಂತು. ಸೊ ಇವಾಗ ಇಲ್ಲಿ ಮಿಡಲ್ ಅಲ್ಲಿ ಇದೊಂದು ಇಲ್ಲಿಂದ ನೋಡಿ ಮಾರ್ಕೆಟಿಂಗ್ ಬಂದು ಒಂಚೂರು ಮೇಲೆ ಹೋಗ್ತಾ ಇತ್ತು, ಇಲ್ಲಿಂದ ಸಡನ್ ಪುಷ್ ಕೊಡ್ತಲ್ವಾ? ಈ ಗ್ರೀನ್ ಕ್ಯಾಂಡಲ್ ಏನಿದೆ, ಗ್ರೀನ್ ಕ್ಯಾಂಡಲ್ ಅಂತ ಅಲ್ಲ, ಈ ಕಡೆ ಸೈಡ್ ಇರೋ ಲಿಕ್ವಿಡಿಟಿನ ಯಾವ್ದು ಗ್ರ್ಯಾಪ್ ಮಾಡಿರುತ್ತಲ್ಲ ಅದನ್ನ ನೀವು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಅದ್ರ ಟಾಪ್ ಇಂದ ಕೆಳಗಡೆವರೆಗೂ ಹಾಕೋತೀರ, ಅಷ್ಟೇ ಆರ್ಡರ್ ಬ್ಲಾಕ್. ಇಲ್ಲಿ ಇದೊಂದಿದೆ, ಇಲ್ಲಿ ಸಡನ್ ಆಗಿ ಬಿದ್ದಿದೆ, ಇಲ್ಲೂ ಅಷ್ಟೇನೆ, ಇದು ಆರ್ಡರ್ ಬ್ಲಾಕ್ ಆಗುತ್ತೆ. ಎಷ್ಟು ಜನ ಅರ್ಥ ಆಗ್ನಿಲ್ಲ ಬ್ರೋ. ಒಂದ್ ಇನ್ನೊಂದ್ಸರಿ ನಿಮಿಷ. ಅರ್ಥ ಆಗಿಲ್ಲ ಬ್ರೋ. ರೆಡ್ ಒಂದು ಗ್ರೀನ್ ಆಗಿ ಅದ್ರ ಮಧ್ಯ ದೊಡ್ಡದಾಗಿ ಗ್ರೀನ್ ಬಂದಾಗ್ಲ ಮಧ್ಯದಲ್ಲಿರೋ ರೆಡ್ ತಗೋಬೇಕಾ? ಇಲ್ಲಿ ನೋಡಿ ಬ್ರೋ, ಇವಾಗ ನಿಮ್ಗೆ ಫಸ್ಟ್ ಏನ್ ಹೇಳಿದೆ ನಾನು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕಲ್ವಾ ಫಸ್ಟ್. ಸೊ ಹಿಂಗ್ ಹೋಯ್ತು, ಹಿಂಗ್ ಬಂತ. ಸೊ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನಿಮಗೆ ಕಾಣಿಸ್ತಾ ಇದೆಯಾ? ಮೇಲ್ ಹೋಗ್ತಿದ್ದು, ಇಲ್ಲಿ ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಲ್ವಾ? ಇಷ್ಟು ಗೊತ್ತಾಯ್ತಾ? ಎಸ್ ಬ್ರೋ. ಸೊ ಓಕೆ, ಇವಾಗ ಇಷ್ಟು ಗೊತ್ತಾಯ್ತು. ಇಷ್ಟು ಗೊತ್ತಾದ್ಮೇಲೆ ಇವಾಗ ಏನಿದೆ, ಬಿದ್ದಿದೆ. ಇಲ್ಲಿ ಬೀಳ್ಬೇಕಾರೆ ಒಂದೊಂದು ಮಿಡಲ್ ಅಲ್ಲಿ ಡೋಜಿ ತರ ಇಲ್ಲ ಹ್ಯಾಮರ್ ತರ ಏನಾದ್ರೂ ಫಾರ್ಮ್ ಆಗ್ತಿರೋದು ನಿಮ್ಗೆ ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿಂದ ನೋಡ್ಕೊಂಡ್ ಬನ್ನಿ. ಇಲ್ಲಿ 1 2 3 4 ಡೋಜಿ ತರ ಫಾರ್ಮ್ ಆಗಿದೆ ಅಲ್ವಾ? 4 ಕ್ಯಾಂಡಲ್ಸ್ ಡೋಜಿ ತರ ಫಾರ್ಮ್ ಆಗಿದೆ. ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ವಿಕ್ ಎಸ್ತಿರೋದು ಯಾವ್ದು? ಲಿಕ್ವಿಡಿಟಿ ಗ್ರ್ಯಾಪ್ ಮಾಡೋದು, ಇಷ್ಟನ್ನು ಒಳಗಡೆ ಇರೋದನ್ನ ಗ್ರ್ಯಾಪ್ ಮಾಡೋ ತರ ಎಸ್ತಿರೋದು ಯಾವ್ದು? ಇದಲ್ವಾ? ಇದನ್ನ ನೀವು ಟಾಪ್ ಟು ಬಾಟಮ್ ಹೇಳ್ಕೊಂಡು ಹಿಂಗ್ ಮಾಡ್ತೀರಾ, ಇದು ಆರ್ಡರ್ ಬ್ಲಾಕ್ ಅಂತ ಲೆಕ್ಕ, ಸರಿನಾ? ನೆಕ್ಸ್ಟ್ ಅದಾದ್ಮೇಲೆ ಬಿಡಿ, ಈಗ ಇಷ್ಟ ಆರ್ಡರ್ ಬ್ಲಾಕ್ ಆಯ್ತಾ? ಇದೊಂದಿದೆ ಒಂದು. ನೆಕ್ಸ್ಟ್ ಮಾರ್ಕೆಟ್ ಬಿತ್ತು, ಇಲ್ಲಿಂದ ಬಿತ್ತು, ಬಟ್ ಲಾಸ್ಟ್ ಅಲ್ಲಿ ಈ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ ಇದೆ, ಇವೆರಡು ಕ್ಯಾಂಡಲ್ ಇಂದ ತಾನೇ ಕೆಳಗಡೆ ಹೋಗಿ ಪುಷ್ ಆಗಿರೋದು. ಇವೆರಡು ಕ್ಯಾಂಡಲ್ ಅಲ್ಲಿ ಹೈಯೆಸ್ಟ್ ವಿಕ್ ಯಾವ್ದಿದೆ? ಟಾಪ್ ವಿಕ್, ಟಾಪ್ಗೆ ಮೇಲಕ್ಕೆ ಇದಿದೆಯಾ? ಇದಿದೆ. ಸೊ ಇದಿದೆ, ಒಂದು ಕಂಡು ಹಿಡಿದ್ರಿ, ಅಲ್ಲಿಂದ ಅದ್ರ ಕ್ಯಾಂಡಲ್ ಕೆಳಗಡೆವರೆಗೂ ಒಂದು ಹಾಕ್ಬಿಟ್ಟು ಎಳಿತೀರ, ಇಷ್ಟು ಎಳಿತೀರ, ಆಯ್ತಾ? ಸೊ ಇದು ಒಂದು, ಇದನ್ನ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡೋದು ಈ ತರ. ನಾನೇನ್ ಹೇಳ್ದೆ, ಈಗ 2 ಸಿಕ್ತು ಈ ತರ ನಿಮ್ಗೆ ಆರ್ಡರ್ ಬ್ಲಾಕ್ಸ್. ಇದರಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡಿ ಅಂತ ಹೇಳ್ದೆ. ಕೊನೆಯದು ಲಾಸ್ಟ್ ಒನ್ ಯಾವುದು? ಇದನ್ನ ಏನ್ ಮಾಡ್ಬೇಕು ನೀವು? ಇಗ್ನೋರ್ ಮಾಡಾಕ್ಬೇಕು, ಡಿಲೀಟ್ ಮಾಡಾಕಿ, ಸರಿನಾ? ಇದು ಸಿಕ್ತಾ ಇವಾಗ ಹಿಂಗೆ ಒಂದು ಆರ್ಡರ್ ಬ್ಲಾಕ್ ಲಾಸ್ಟ್. ಇವಾಗ ನೋಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎಲ್ಲ ಆಯ್ತು ಹೇಳಿ ನಿಮ್ಗೆ? ಇಲ್ಲ ಆಯ್ತಲ್ವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಫಸ್ಟ್ ಇದಾಗ್ಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಾ? ಈ ಶಿಫ್ಟ್ ಆದಕ್ಕೆ ಪುಷ್ ಮಾಡ್ತಲ್ವಾ, ಕೆಳಗಡೆ ಪುಷ್ ಆಯ್ತು, ಎಲ್ಲಿಂದನೋ ಮೇಲ್ ಹೋಗ್ತಿದ್ದು ಸಡನ್ ಆಗಿ ಪುಷ್ ಮಾಡ್ತು. ಪುಷ್ ಮಾಡಿದ್ದು ಲಾಸ್ಟ್ ಕ್ಯಾಂಡಲ್ದು ಲಾಸ್ಟ್ ವಿಕ್, ಹೈಯೆಸ್ಟ್ ವಿಕ್ ಇರೋದು. ಏನಾದ್ರು ಈ ಕ್ಯಾಂಡಲ್ ವಿಕ್ ಇಲ್ಲಿವರೆಗೂ ಇದ್ದಿದ್ರೆ ಇದು ಆರ್ಡರ್ ಬ್ಲಾಕ್ ಆಗ್ತಿತ್ತು. ಆದ್ರೆ ಲಾಸ್ಟ್ ವಿಕ್ ಹೈಯೆಸ್ಟ್ ವಿಕ್ ಇರೋದು ಯಾವುದು? ಇದು. ಸೊ ಇದನ್ನ ಆ ವಿಕ್ ಟಾಪ್ ಇಂದ ವಿಕ್ ಕೆಳಗಡೆ ಬಾಡಿ ಸೇರಿಸಿ ವಿಕ್ ಕೆಳಗಡೆವರೆಗೂ ಕನ್ಸಿಡರ್ ಮಾಡ್ಬೇಕು ಆರ್ಡರ್ ಬ್ಲಾಕ್. ಅದು ಆರ್ಡರ್ ಬ್ಲಾಕ್. ಲಾಸ್ಟ್ ಪುಷ್ ಮಾಡಿರುತ್ತಲ್ಲ, ಪುಷ್ ಆಗಕ್ಕಿಂತ ಮುಂಚೆ ರಿಟ್ರೇಸ್ಮೆಂಟ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ MSS ಮಾಡಕ್ ಪುಷ್ ಮಾಡಿರುತ್ತಲ್ಲ, ಆ ಕ್ಯಾಂಡಲ್ ಲಾಸ್ಟ್ ಕ್ಯಾಂಡಲ್ದು ವಿಕ್ ಹೈಯೆಸ್ಟ್ ವಿಕ್ ಇರುತ್ತಲ್ಲ, ಆ ಕ್ಯಾಂಡಲ್ ಆರ್ಡರ್ ಬ್ಲಾಕ್. ಇಷ್ಟೇ ಬ್ರೋ. ಅದನ್ನ ಸೈಂಟಿಫಿಕಲಿ ಟರ್ಮ್ಸ್ ಪ್ರಕಾರ ಏನಾದ್ರೂ ಹೇಳ್ತಾ ಇರ್ಲಿ, ಬಟ್ ಆರ್ಡರ್ ಬ್ಲಾಕ್ ಅಂದ್ರೆ ಇಷ್ಟು.
ಸರಿನಾ? ಲಾಸ್ಟ್ ಎಲ್ಲಿಂದ ಪುಷ್ ಮಾಡಿರುತ್ತೆ MSS ಆಗಕ್ಕಿಂತ ಮುಂಚೆ ಅದೇ ಆರ್ಡರ್ ಬ್ಲಾಕ್. ಈಗ ಏನ್ ಮಾಡಿದೆ 15 ಮಿನಿಟ್ಸ್ ಅಲ್ಲಿ ನಾನೊಂದು ಆರ್ಡರ್ ಬ್ಲಾಕ್ ವಾಯ್ಸ್ ಕ್ಲಿಯರ್ ಇಲ್ಲ ಬ್ರೋ. ಬ್ರೋ ವಾಯ್ಸ್ ಕ್ಲಿಯರ್ ಕಟ್ ಕಟ್ ಆಗುತ್ತೆ. ಕಟ್ ಆಗ್ತಿದ್ಯಾ? ಇಲ್ಲ ಇಲ್ಲ ಕ್ಲಿಯರ್ ಕ್ಲಿಯರ್ ಇದೆ. ಇದೆ. ಸರಿಯಾಗಿದೆ, ಅವ್ರ last ನೆಟ್ವರ್ಕ್ order ಇರ್ಲಿಕ್ಕಿಲ್ಲ. block ಹೇಗೆ ಅಂತ. ಹೌದಾ? ಬ್ರೋ ಸರಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರೋ ಏನಿಲ್ಲ, ಇವಾಗ ನೋಡಿ ಹೇಳ್ತೀನಿ, ಇಲ್ಲೇ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಆರ್ಡರ್ ಬ್ಲಾಕ್ ಎಲ್ಲಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಏನ್ ಮಾಡ್ತಾ ಇದೆ ಇಲ್ಲಿ? ಹೈಯರ್ ಲೋ, ಹೈಯರ್ ಐ, ಹೈಯರ್ ಲೋ, ಹೈಯರ್ ಐ, ಸಡನ್ ಆಗಿ ಲೋವರ್ ಲೋ ಕ್ರಿಯೇಟ್ ಆಯ್ತು. ಇಲ್ಲೇನಾಯ್ತು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ನಾನೇನ್ ಹೇಳ್ದೆ, ಈ ತರ ಆದ್ಮೇಲೆ ಲೋ ಕೆಳಗಡೆಗೆ ಹೋಗೋಕೆ ಲೋ ಲೋ ಏನದು ಬೆರಿಶ್ ಆಗಿ ಮಾರ್ಕೆಟ್ ಕನ್ವರ್ಟ್ ಆಯ್ತು, ಬುಲ್ಲಿಶ್ ಇದ್ದಿದ್ದು ಅಂತ ಹೇಳ್ದೆ. ಲೋ ಟ್ರೆಂಡ್ ಸ್ಟಾರ್ಟ್ ಆಯ್ತು ಸೆಲ್ ಸೈಡ್. ನಾವಿವಾಗ ಮತ್ತೆ ರಿಟ್ರೇಸ್ಮೆಂಟ್ ಒಂಚೂರು ಬಂದಾಗ ಸೆಲ್ ಮಾಡ್ಬೇಕು ಅಂತ ಹೇಳ್ದೆ. ಸೆಲ್ ಎಲ್ಲಿಂದ ಮಾಡ್ಬೇಕು? ಕೊನೆ ಆರ್ಡರ್ ಬ್ಲಾಕ್ ಅಂತ ಹೇಳ್ದೆ. ಸೊ ಹಿಂಗೆ ಮೇಲ್ ಹೋಗ್ತಿದ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಕೊಂಡ್ ಮೇಲ್ ಹೋಗ್ತಾ ಇತ್ತು ಮಾರ್ಕೆಟ್. ಹೌದಾ? ಆದ್ರೆ ಏನಾಯ್ತು, ಕೆಳಗಡೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋಯ್ತು. ಇವಾಗ ಕೆಳಗಡೆಗೆ ಈ ಕೆಳಗಡೆ ಶಿಫ್ಟ್ ಆದ್ಮೇಲೆ ಲಾಸ್ಟ್ ಟಾಪ್ ಎಲ್ಲಿತ್ತು? ಟಾಪ್ ಪಾಯಿಂಟ್ ಇಲ್ಲಿದೆ. ಹೌದಾ? ವಿಕ್ಕು ಸೇರ್ಸಿ ಹೇಳ್ತಾ ಇರೋದು, ಬಾಡಿ ಅಲ್ಲ. ವಿಕ್ಕು ಸೇರ್ಸಿ ಟಾಪ್ ಪಾಯಿಂಟ್ ಇಲ್ಲಿದೆ ಅಲ್ವಾ? ಆ ಲಾಸ್ಟ್ ವಿಕ್ ಇರುತ್ತಲ್ಲ, ಮೇಲ್ಗಡೆ ಪುಷ್ ಮಾಡಿದ್ ಲಾಸ್ಟ್ ವಿಕ್, ಆ ವಿಕ್ ಕಂಪ್ಲೀಟ್ ಬಾಡಿನ ಹಾಕೊಂಡು ಮಾರ್ಕ್ ಮಾಡ್ಕೊಂಬಿಡಿ 15 ಮಿನಿಟ್ಸ್ ಅಲ್ಲಿ. ಇಷ್ಟೇ, ಅದೊಂದೇ ಆರ್ಡರ್ ಬ್ಲಾಕ್. ಇಲ್ಲಿ ಏನೇನಾದ್ರು ಇರ್ಲಿ ಕ್ಯಾಂಡಲ್ಸ್, ಅದ್ಯಾವ್ದು ನೀವು ಮುಟ್ಟಕ್ ಹೋಗ್ಬೇಡಿ. ಇಂಡ್ಯೂಸ್ಮೆಂಟು ಬೇಡ. ಇಂಡ್ಯೂಸ್ಮೆಂಟ್ ಹೇಳಿದ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ. ಈ ಲಾಸ್ಟ್ ತುದಿಯಲ್ಲಿರುತ್ತಲ್ಲ, ಆ ಬಾಡಿನ ಫುಲ್ ಟಾಪ್ ಇಂದ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಆರ್ಡರ್ ಬ್ಲಾಕ್, ಇನ್ನೇನು ಇಲ್ಲ. ಅದನ್ನೇ ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನ್ ಹೇಳ್ದೆ? ಹೈಯರ್ ಐ ಹೈಯರ್ ಲೋ ಮಾಡ್ಕೊಂಡು ಮಾರ್ಕೆಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇತ್ತು. ಹೌದಾ? ಸಡನ್ ಆಗಿ ಏನಾಯ್ತು, ಕೆಳಗಡೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಶಿಫ್ಟ್ ಆದ್ಮೇಲೆ ಶಿಫ್ಟ್ ಆಗೋವರೆಗೂ ನಾವೇನು ಮಾರ್ಕ್ ಮಾಡಲ್ಲ. ಈ ಶಿಫ್ಟ್ ಕರೆಕ್ಟ್ ಆಗಿ ಮುಗಿಬೇಕಿದ್, ಬ್ರೇಕ್ ಆದ್ಬೇಕು. ಬ್ರೇಕ್ ಆದ್ಮೇಲೆ ಏನ್ ಮಾಡ್ತೀನಿ, ತುದಿ ಎಲ್ಲಿದೆ? ಈಗ ಈ ಕೆಳಗಡೆ ಪುಷ್ ಮಾಡಿರೋ ತುದಿ ಇಲ್ಲಿದೆ. ಹೌದಾ? ಆ ತುದಿ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಇದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು ಆ ತುದಿ ಮೇಲ್ಗಡೆಗೆ ಹೋಗ್ತೀನಿ. ನಾನು ನೋಡಿ ವೀಕ್ ಮ್ಯಾಗ್ನೆಟ್ ಆನ್ ಮಾಡಿದ್ದೀನಿ, ಅದ್ರಲ್ಲೂ ವೀಕ್ ಮ್ಯಾಗ್ನೆಟ್ ಆನ್ ಮಾಡಿದ್ದೀನಿ, ನೆನಪಿರ್ಲಿ. ಅದಕ್ಕೆ ಅದು ಹಿಂಗ್ ಹೋದ ತಕ್ಷಣ ಅಲ್ಲಿಗೆ ಹೇಳ್ಕೊಳ್ಳೋದು ಅದೇನೆ. ಆಯ್ತಾ? ಆ ತುದಿಗೆ ಕ್ಲಿಕ್ ಮಾಡಿದೆ, ಕೆಳಗಡೆ ಅದೇ ಕ್ಯಾಂಡಲ್ದು ಕೆಳಗಡೆ ತುದಿ ಕ್ಲಿಕ್ ಮಾಡಿದೆ, ಹಿಂಗ್ ಎಳಿತೀನಿ. ಇಷ್ಟೇ, ಇದು ಆರ್ಡರ್ ಬ್ಲಾಕ್. ಅರ್ಥ ಆಯ್ತಾ? ಈ ಆರ್ಡರ್ ಬ್ಲಾಕ್ ನ ನೀವು 15 ಮಿನಿಟ್ಸ್ ಯಾವ ಟೈಮ್ ಫ್ರೇಮ್ ಅಲ್ಲಿ ಆಗಿದೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಅದನ್ನ ಮಾರ್ಕ್ ಮಾಡ್ತೀರಾ. ಇಷ್ಟ ಅರ್ಥ ಆಯ್ತಾ? ಕ್ರಿಯೇಟ್ ಆದ್ಮೇಲೆ ನೋಡಿ, ನೀವು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡಕ್ಕೆ ಹಿಂಗ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಕೊನೆ ಪಾಯಿಂಟ್ ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಅದ್ರ ಹೆಸರು ಆರ್ಡರ್ ಬ್ಲಾಕ್. ನಾನು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ತಿದೀನಿ ಅಂತ ಅನ್ಕೋಬೇಡಿ. ಚೇಂಜ್ ಆದ್ಮೇಲೆ ಕೊನೆಯದ್ ಯಾವ್ದೋ ಒಂದು ಪಾಯಿಂಟ್ ಇತ್ತು, ಆ ಕ್ಯಾಂಡಲ್ ಫುಲ್ ನಾನು ಮಾರ್ಕ್ ಮಾಡಿದೆ, ಇದಕ್ಕೆ ಹೆಸರು ನಾನು ಆರ್ಡರ್ ಬ್ಲಾಕ್ ಅಂತ ಕೊಡ್ತಾ ಇದ್ದೀನಿ. ಇಷ್ಟೇ. ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೋ ಕ್ರಿಯೇಟ್ ಆಗತ್ತಲ್ಲ, MSS ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತಲ್ಲ? ಹೌದು. ಆ ಲಾಸ್ಟ್ ಏನಿರುತ್ತಲ್ಲ ಅದೇ ಆರ್ಡರ್ ಬ್ಲಾಕ್. ಮಾರ್ಕ್ ಮಾಡ್ಕೊಂಡ್ಬಿಡಿ ಅದನ್ನ. ಸರಿ, ಇವಾಗ ಲಾಸ್ಟ್ ಕ್ಯಾಂಡಲ್ ಅಂದ್ರೆ ಸೆಲ್ ಸೈಡ್ ಆಗ್ಲಿ ಬೈ ಸೈಡ್ ಆಗ್ಲಿ ಸೇಮ್. ಯಾವ ಕ್ಯಾಂಡಲ್ ಆರೋ ಆಗಿರ್ಲಿ ಬ್ರೋ, ರೆಡ್ ಈ ಕ್ಯಾಂಡಲ್ ಈ ಟಾಪ್ ರೆಡ್ ಅಲ್ಲಾರು ಇರ್ಲಿ, ಈ ಕ್ಯಾಂಡಲ್ ಎಲ್ಲಾರು ಇರ್ಲಿ, ಇದೇನಾದ್ರೂ ವಿಕ್ ಅಕಸ್ಮಾತ್ ಈ ಕ್ಯಾಂಡಲ್ದು ವಿಕ್ ಇಲ್ಲೇ ಸ್ಟಾಪ್ ಆಗಿದೆ, ಈ ಕ್ಯಾಂಡಲ್ದು ವಿಕ್ ಇಲ್ಲಿವರೆಗೂ ಇರ್ತಿತ್ತಂದ್ರೆ ಇದೇ ಆರ್ಡರ್ ಬ್ಲಾಕ್. ಆಯ್ತಾ? ಈ ಕ್ಯಾಂಡಲ್ ವಿಕ್ ಏನಾದ್ರು ಇಲ್ಲಿವರೆಗೂ ಇತ್ತು ಅಂದ್ರೆ ಇದೇ ಆರ್ಡರ್ ಬ್ಲಾಕ್. ಈ ಕ್ಯಾಂಡಲ್ ವಿಕ್ ಇಲ್ಲಿವರೆಗೂ ಇತ್ತು ಅಂದ್ರೆ ಇದು ಆರ್ಡರ್ ಬ್ಲಾಕ್. ಇಷ್ಟೇ, ಕನ್ಫ್ಯೂಸೇ ಮಾಡ್ಕೋಬೇಡಿ. ಯಾವ ಕ್ಯಾಂಡಲ್ ಆಗಿರ್ಲಿ, ರೆಡ್ ಆಗ್ಲಿ, ಗ್ರೀನ್ ಆಗ್ಲಿ, ಬ್ಲೂ ಆಗ್ಲಿ, ವೈಟ್ ಆಗ್ಲಿ, ಯಾವ ಕ್ಯಾಂಡಲ್ ಆಗಿರ್ಲಿ, ಯಾವ್ದು ಟಾಪ್ ಈಗ ಸೆಲ್ ಆಗಿದೆ ಅಲ್ವಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೆಳಗಡೆ ಆಗಿರೋದು, ಅದಕ್ಕೆ ಏನ್ ಮಾಡ್ತೀವಿ, ಹೈಯೆಸ್ಟ್ ಮೇಲ್ ಯಾವ್ದು ವಿಕ್ ಇರುತ್ತೆ ಅದೇ ಆರ್ಡರ್ ಬ್ಲಾಕ್. ಅಷ್ಟೇನೆ. ಅದನ್ನ ಸುಮಾರು ಜನ ಅಲ್ಲಿ ಗ್ರೀನ್ ಇತ್ತಲ್ಲ, ಲಾಸ್ಟ್ ಗ್ರೀನ್ ಮಾರ್ಕ್ ಮಾಡ್ಬಿಡಿ, ಲಾಸ್ಟ್ ರೆಡ್ ಮಾರ್ಕ್ ಮಾಡ್ಬಿಡಿ ಬೈ ಆದ್ರೆ. ಇವೆಲ್ಲ ಅಲ್ಲ, ಇವೆಲ್ಲ ಚುತಿಯ ಕೆಲಸ. ಒಂದೇನೆ ಅದ್ರ ಬಾಡಿ 2 ಲೆವೆಲ್ ಇರುತ್ತಾ? ಅದು ಕ್ಯಾಂಡಲ್ ಗ್ರೀನ್ ಮತ್ತೆ ಕ್ಯಾಂಡಲ್ ರೆಡ್ ಇದೆಯಲ್ಲ, ಅದ್ರ ಬಾಡಿ ಲೆವೆಲ್ಲೇ ಇರುತ್ತಾ? ಇಲ್ಲ ಬ್ರೋ,
ಸ್ಪ್ರೆಡ್ ಏನದು ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಗಿದ್ರೆ ಕೆಳಗಡೆ ಬಂದಿರುತ್ತೆ. ಲೆವೆಲ್ಲೇ ಅವಾಗ ಇರ್ಬೇಕಂತ ಎಲ್ಲೂ ಇಲ್ಲ. ನಾನು ಓಕೆ, ಅದು ಹೇಳ್ತಿರೋದು ಕ್ಯಾಂಡಲ್. ನಿಮಗೆ ಕ್ಯಾಂಡಲ್ ಏನಾರು ಮಾಡ್ಕೊಂಡಿರ್ಲಿ, ರೆಡ್ ಆಗಿರ್ಲಿ, ವೈಟ್ ಆಗಿರ್ಲಿ, ಚಿಕ್ಕಕ್ಕಿರ್ಲಿ, ಓಕೆ ದಪ್ಪಕ್ಕಿರ್ಲಿ, ಡೋಜಿ ಆಗಿರ್ಲಿ, ಹ್ಯಾಮರ್ ಆಗಿರ್ಲಿ, ನಾರ್ಮಲ್ ಓಕೆ ಬುಲಿಶ್ ಎಂಗಲ್ಫಿಂಗ್ ಇರ್ಲಿ, ಬೆರಿಶ್ ಎಂಗಲ್ಫಿಂಗ್ ಇರ್ಲಿ, ಏನಾದ್ರೂ ಇರ್ಲಿ, ಇವೆರಡು ಓಕೆ ನಿಮ್ಗೆ ಓಕೆ. ಇಲ್ಲಿಂದ ಸೆಲ್ ಆಗಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಇವೆರಡರಲ್ಲಿ ನಿಮ್ಗೆ ಹ್ಮ್ ವಿಕ್ ಯಾವ್ದು ಜಾಸ್ತಿ ಇರೋದು? ಇದು ಗ್ರೀನ್ ಕಲರು. ಹೌದಾ? ಹ್ಮ್ ಅಲ್ಲಿಗೆ ನೀವು ರೆಕ್ಟ್ಯಾಂಗಲ್ ತಗೊಂಡು ಈ ವೀಕ್ ಮ್ಯಾಗ್ನೆಟ್ ಆನ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ, ಈ ಕ್ಯಾಂಡಲ್ ಕೆಳಗಡೆ ಕ್ಲಿಕ್ ಮಾಡಿ, ಹಿಂಗೆ ಎಳೀರಿ. ಇಷ್ಟೇ ಆರ್ಡರ್ ಬ್ಲಾಕ್. ಓಕೆ, ಅದು ಗ್ರೀನ್ ಕಲರ್ ಇಂದು ಕ್ಯಾಂಡಲ್ ಇದೆಯಲ್ಲ, ಇದು ರೆಡ್ ಇಂದ ಸ್ವಲ್ಪ ಡೌನ್ ಇರ್ತಿದ್ರೆ ಆದ್ರೂ ತಗೊಳ್ಬೋದಾ? ಅವಾಗ ರೆಡ್. ರೆಡ್. ಓಕೆ 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 ಸರ್ ಒಂದು ಓಕೆ ಬ್ರೋ, ಡೌಟ್. ನಂದೊಂದು ಡೌಟ್ ಬ್ರೋ. ಹೇಳಿ ಹೇಳಿ. ಅಲ್ಲ ಬ್ರೋ, ಇವಾಗ MS ಆದ್ಮೇಲೆ ಆರ್ಡರ್ ಶಿವ ಅವ್ರ ಏನು ಕೇಳಿಸ್ತಾ ಇಲ್ಲ. ಲಾಸ್ಟ್ ಅಲ್ಲಿ ಕೇಳೋರಂತೆ. ಇಟ್ಸ್ ಓಕೆ, ಆಮೇಲೆ ಹೇಳ್ತೀನಿ. ಸರ್ ಒಂದು ಡೌಟ್, ಲಾಸ್ಟ್ ಡೌಟ್. ನಿಮ್ದು PPTಲಿ FPG ಆಗಿರ್ಬೇಕು ಅಂತ ಹೇಳಿದ್ರಿ. ಬಿಡಿ ಬ್ರೋ, PPT ಡಿಲೀಟ್ ಮಾಡ್ತೀನಿ ಬಿಡಿ. ನಾನು ಹೇಳೋದ್ ಮಾತ್ರ ಕೇಳಿ. ಓಕೆ ಓಕೆ ಓಕೆ, ಅದೇ ಡೌಟ್ ಇತ್ತು ಅಷ್ಟೇ. ಸರಿನಾ? ಸೊ ಈ ತರ ಆಗ್ಬೇಕು. ಇದನ್ನ ಏನಾಗಿರುತ್ತೆ ಲಾಸ್ಟ್ ಅಲ್ಲಿ ಅದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ. ಮಾಡಾದ್ಮೇಲೆ 5 ಮಿನಿಟ್ಸ್ ಹೋಗಿ. ನಮಗೆ ಹೇಳ್ಕೊಡ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಹೇಳಾದ್ಮೇಲೆ ಮ್ಯೂಟ್ ಮಾಡ್ಬೇಕು, ಎಲ್ಲಾದ್ನೂ ಮತ್ತೆ ಮತ್ತೆ ಬರ್ಬೇಕು. ಸರಿನಾ? ಸೊ 15 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿದ್ರಿ. 15 ಮಿನಿಟ್ಸ್ ಅಲ್ಲಿ ನೀವು ಮಾರ್ಕ್ ಮಾಡಿದ್ಮೇಲೆ ಇಷ್ಟು ದೊಡ್ಡ ಬಂತು. 5 ಮಿನಿಟ್ಸ್ ಹೋದ್ರಿ ವಾಪಸ್. 5 ಮಿನಿಟ್ಸ್ ಬರ್ತೀರಾ. ಇವಾಗ ಆರ್ಡರ್ ಬ್ಲಾಕ್ ಅಂದ್ರೆ ಏನಂತ ಹೇಳ್ದೆ ನಾನು? ರೆಡ್ ಇರ್ಲಿ, ಗ್ರೀನ್ ಇರ್ಲಿ, ಯಾವ ತರದಾರ ಕ್ಯಾಂಡಲ್ ಇರ್ಲಿ, ಅದ್ರ ಹೈಯೆಸ್ಟ್ ವಿಕ್ ಯಾವ್ದ್ರದ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ ಅಲ್ವಾ? ಸೇಮ್ ಅದೇ ತರ 15 ಮಿನಿಟ್ಸ್ ಹಾಕಾದ್ಮೇಲೆ 5 ಮಿನಿಟ್ಸ್ ಬನ್ನಿ. 5 ಮಿನಿಟ್ಸ್ ಅಲ್ಲಿ ಇವಾಗ ಇದು ಆರ್ಡರ್ ಬ್ಲಾಕ್, ರೆಡ್ ಆರ್ಡರ್ ಬ್ಲಾಕ್, ಗ್ರೀನ್ ಆರ್ಡರ್ ಬ್ಲಾಕ್, ನೀವೇ ಹೇಳಿ. ಗ್ರೀನು ಸರ್, ಅದೇ ವ್ಯತ್ಯಾಸ. ಗ್ರೀನ್ ಸರ್. ಮೇಲಿರೋದಲ್ಲ ಅದೇ ಗ್ರೀನ್ ಅದೇ ಕ್ಯಾಂಡಲ್ ಬ್ರೋ ಸ್ವೀಪ್ ಮಾಡಿರೋದು ಅದೇ. ಹೌದಲ್ವಾ? ಗ್ರೀನೇ ಸ್ವೀಪ್ ಮಾಡಿರೋದು. ಆ ಗ್ರೀನ್ ಕ್ಯಾಂಡಲ್ ತುದಿಯಿಂದ ಆಲ್ರೆಡಿ ಫಸ್ಟೇ ತಗೊಂಡಿತ್ತು ಅದು 15 ಮಿನಿಟ್ಸ್ ಆಗ್ತಾಗ್ಲೆ. ಕೆಳಗಡೆ ಇರೋದನ್ನ ನಾವು ಇಲ್ಲಿತ್ತು, ಅದನ್ನ ನಾವೇನ್ ಮಾಡ್ತೀವಿ, ಆ ಕ್ಯಾಂಡಲ್ ತುದಿಗೆ ಹಾಕ್ತಿವಿ. ಮುಗೀತು. ಇಷ್ಟೇ 5 ಮಿನಿಟ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಅಂತ ಏನ್ ಹೇಳ್ತೀನಲ್ಲ, ಇಷ್ಟೇ ಅದು ಕೆಲಸ. ಇದು ಆರ್ಡರ್ ಬ್ಲಾಕ್. ಇವಾಗ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಆಯ್ತು. ಮತ್ತೇನ್ ಮಾಡ್ತೀವಿ, ಮತ್ತೆ 15 ಮಿನಿಟ್ಸ್ ಬರ್ತೀವಿ. ಬಂದ್ವಾ? 15 ಮಿನಿಟ್ಸ್ ಮತ್ತೆ ಬಂದ್ಮೇಲೆ ಇವಾಗ MSS ಆಯ್ತು. ಇವಾಗ ಇಲ್ಲೇ ಎಲ್ಲಾಯ್ತು MSS ಎಲ್ಲಾಯ್ತು, ಇಲ್ಲಾಯ್ತು, ಕರೆಕ್ಟಾಗಿ ಇಲ್ಲಾಯ್ತು. ಇದಾದ ತಕ್ಷಣ, ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾವೇನ್ ಮಾಡ್ತೀವಿ, ಸೆಲ್ ಲಿಮಿಟ್ ನ ಇಲ್ಲಿ ಪ್ಲೇಸ್ ಮಾಡ್ತೀವಿ, SL ನ ಇದ್ರ ಮೇಲೆ ಇಡ್ತೀವಿ, TP ನ ನಾರ್ಮಲಿ 1:3 ಇರ್ತೀವಿ. ನಿಮಗ್ ಭಯ ಆಗ್ತಾ ಇದೆ, ನಿಮಗೆ ಕನ್ಫರ್ಮೇಶನ್ ಇಲ್ಲ, ಆತರ ಎಲ್ಲ ಇದ್ರೆ ನೀವು 1:1, 1:2ನೇ ಮಾಡ್ಕೋಬಹುದು. ಆಮೇಲೆ 1:2 ಇಟ್ಟಿದೀನಿ ಅಂತ ಅದು TP ಇಟ್ಟಾಗ್ಲೇಬೇಕು ಅಂತ ಎಲ್ಲ ಕೇಳಿದ್ರೆ ಯಾವುದೇ ರೂಲ್ಸ್ ಇಲ್ಲ ಆತರ. ನಾನು ನಿಮ್ಗೆ ಆರ್ಡರ್ ಬ್ಲಾಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಟ್ರೇಡ್ ವರ್ಕ್ ಆಗಿಲ್ಲ ಅಂತ ಎಲ್ಲ ಆಮೇಲೆ ಕೇಳ್ಬಿಡಿ. ಓಕೆನಾ? ಸೊ ಈ ಆರ್ಡರ್ ಬ್ಲಾಕ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡಿ ಸರ್, ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡಿ, ಅರ್ಥ ಆಗ್ಲಿಲ್ಲ. ಏನ್ ಯಾವ ಪಾರ್ಟ್? ಇದೇನೆ ಲಾಸ್ಟ್ ಇದೇನೆ ರಿಪೀಟ್ ಈಗ ಮಾಡಿ ಸರ್. ಲಾಸ್ಟ್ ಅದ್ ರಿಪೀಟ್ ಮಾಡಿ, ಯಾಕಂದ್ರೆ ಹೆಂಗೆ ಇದು ಮಾರ್ಕ್ ಮಾಡೋದು ಆದ್ಮೇಲೆ 15 ಮಿನಿಟ್ಸ್ ಬಂದಾಗ್ಲಿಂದ. ಸರಿ, ಇವಾಗ 5 ಮಿನಿಟ್ಸ್ ಅಲ್ಲಿ ಅದನ್ನ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಇಲ್ಲೆಲ್ಲೋ ಇತ್ತು, ಅದನ್ನ ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರಿ 5 ಮಿನಿಟ್ಸ್ ಅಲ್ವಾ? ಅದಾದ್ಮೇಲೆ ಮತ್ತೆ 15 ಮಿನಿಟ್ಸ್ ಬನ್ನಿ. 15 ಮಿನಿಟ್ಸ್ ಬಂದಾಗ ನಿಮಗೆ ಗೊತ್ತು ಕ್ಯಾಂಡಲ್ ಇವಾಗ ಇದೆಲ್ಲ ಆಗಿಲ್ಲ ಇನ್ನೂನು. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಈ ಪಾರ್ಟ್ ನ. ಹೌದಾ? ಸೊ MSS ಆಯ್ತಲ್ವಾ ಇವಾಗ ಕರೆಕ್ಟ್ ಆಗಿ? ಈ ಕ್ಯಾಂಡಲ್ ಈ ಲೆವೆಲ್ಗಿಂತ ಕೆಳಗಡೆ ಕ್ಲೋಸ್ ಆಗಿದೆ, MSS ಆಗಿದೆ. ಆದ ತಕ್ಷಣ 15 ಮಿನಿಟ್ಸ್ ಅಲ್ಲಿ ಇದನ್ನ ಮಾರ್ಕ್ ಮಾಡಿದ್ರಿ. 5 ಮಿನಿಟ್ಸ್ ಹೋಗಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರಿ ಅಲ್ವಾ? ನಾನೇನ್ ಹೇಳ್ದೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡಿ 1:3, 1:2, 1:1 ನಿಮ್ ಚಾಯ್ಸ್ ಮೇಲೆ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಆರ್ಡರ್ ಬ್ಲಾಕ್ ಇವಾಗ ಸಿಕ್ತು. 15 ಮಿನಿಟ್ಸ್ ಬಂದಾಗ 5 ಮಿನಿಟ್ಸ್ ಅಲ್ಲಿ ರಿಟ್ರೇಸ್ ಮಾಡಿರೋದು ಇಲ್ಲಿದ್ದಿದ್ದು ಇಲ್ಲಿವರೆಗೂ ಆಗಿದೆ ಅಲ್ವಾ ಆರ್ಡರ್ ಬ್ಲಾಕ್. ಇವಾಗ ನೆಕ್ಸ್ಟ್ ನೀವು ಮಾಡ್ಬೇಕಿರೋದು, ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನೀವು ಟ್ರೇಡ್ ಓಪನ್ ಮಾಡಿ ನಿಮ್ ಇದ್ರಲ್ಲಿ ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಈ ಏನ್ ಆರ್ಡರ್ ಬ್ಲಾಕ್ ಕೆಳಗಡೆ ತುದಿ ಏನಿದೆ, ಫಸ್ಟ್ ತುದಿ, ಅಲ್ಲಿಗೆ ಸೆಲ್
ಈ ತರ ಹಾಕೊಂಬಿಡಿ ಈ ಸೆಲ್ ಲಿಮಿಟ್ ನ ಹಿಂಗ್ ಇಟ್ಕೊಳ್ಳಿ. ಎಸ್ ಎಲ್ ನ ಈ ತುದಿ ಲಾಸ್ಟ್ ಟಾಪ್ ತುದಿ ಮೇಲೆ ಇಡಿ. ಆಯ್ತಾ? ಟಿ ಪಿ ಏನ್ ಹೇಳ್ದೆ? 1:2 1:3 1:3 ಎಲ್ಲಿದೆ 1:3 ಬರೋವರೆಗೂ ಹಿಂಗ್ ಹೇಳ್ಕೊಂಬಿಡಿ. ಅದನ್ನ ಆರೋದಲ್ಲಿ ಈ ತರ ಎಲ್ಲಿ ಸುಮ್ನೆ ಹಿಂಗ್ ಇಡಿ. ಹಿಂಗ್ ಇಟ್ಟಿರ್ತೀರಾ. ಎಲ್ಲಿಟ್ಟಿರ್ತೀರಾ ಅದನ್ನ? ಯಾವ ಕ್ಯಾಂಡಲ್ ಆದ್ಮೇಲೆ ಹೇಳ್ದೆ? ಹಾ, ಈ ರೆಡ್ ಕ್ಯಾಂಡಲ್ ಮುಗಿದ್ಮೇಲೆ ಈ ತರ ಪ್ಲೇಸ್ ಮಾಡಿರ್ತೀರಾ. ಪ್ಲೇಸ್ ಮಾಡ್ಬಿಟ್ಟು ಇಲ್ಲಿ ಸೆಲ್ ಲಿಮಿಟ್ ಇಡ್ತೀರಾ. ಈ ತುದಿಯಿಂದ ಆರ್ಡರ್ ಬ್ಲಾಕ್ ತುದಿಯಿಂದ ಎಸ್ ಎಲ್ ಇದ್ರ ಮೇಲೆ ಇಡ್ತೀರಾ. ಟಿ ಪಿನ 1:2 1:3 ಇಟ್ಟಿರ್ತೀರಾ. ಅದಾದ್ಮೇಲೆ ವೆಯ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಬಂತಾ ಬರ್ಲಿಲ್ಲ, ಇಲ್ಲಿ ಬಂತಾ ಬರ್ಲಿಲ್ಲ, ಇಲ್ಲಿ ಬಂತು. ಇಲ್ಲಿ ಬಂದ್ಮೇಲೆ ಮಾರ್ಕೆಟ್ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಾನು ಏನ್ ಹೇಳ್ದೆ? ಒಂದು ಟಿ ಪಿ ಇಟ್ ಆಗ್ಬೇಕು, ಇಲ್ಲ ಎಸ್ ಎಲ್ ಇಟ್ ಆಗ್ಬೇಕು. ಈ ಆರ್ಡರ್ ಬ್ಲಾಕ್ ಅಲ್ಲಿ ಎಸ್ ಎಲ್ ಇಟ್ ಆಯ್ತು, ಓಕೆ. ಬಟ್ ನೀವು ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ಹೆಂಗ್ ತಗೊಳ್ಳೋದು ಅಂದ್ರೆ ಇಷ್ಟೇನೆ. ನೀವು ಅದಾದ್ಮೇಲೆ ಮೂವ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಆದ್ರೆ ನಿಮ್ದೇನಾದ್ರೂ 1:2 ಆ ತರ ಇದ್ದಿದ್ರೆ ನೋಡಿ, 1:2 ಇತ್ತು ನಿಮ್ದು ಟ್ರೇಡ್ ಅನ್ಕೊಳ್ಳಿ. ಹಿತೇಶ್ ಅವ್ರು ಟ್ರೇಡ್ ಮಾಡ್ತಾರೆ 1:2 ಮಾಡ್ತೀನಿ ನಾನು ಅಂತ. ಅವ್ರು ಈ ಟ್ರೇಡ್ ತಗೊಂಡಿದ್ರೆ ಟಿ ಪಿ ಇಟ್ ಆಗಿರ್ತಿತ್ತು. ಹೌದಾ? ಇಷ್ಟೇ. ಇವಾಗ ಅದರಲ್ಲಿ ಆರ್ಡರ್ ಬ್ಲಾಕ್ ಅಲ್ಲಿ ಹೆಂಗೆ ನಾವು ಟ್ರೇಡ್ ಪ್ಲೇಸ್ ಮಾಡಬೇಕು? ಸೆಲ್ ಸೈಡ್ಗೆ MSS ಆದಾಗ ಅನ್ನೋದು ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಫುಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಮ್ಗೆ ರೀಪ್ಲೇಸ್ಮೆಂಟ್ ಇದಕ್ ಬರೋ ಗಂಟ ತಗೋಬಾರ್ದು ಅಷ್ಟೇ ನಾವು. ನಾನು ಹೇಳ್ತೀನಿ, ನೀವು ಇದನ್ನ ಯಾವಾಗ ಮಾರ್ಕ್ ಮಾಡ್ಬೇಕು ಆರ್ಡರ್ ಬ್ಲಾಕ್ ನ ಅಂದ್ರೆ, ನೀವು ಫಸ್ಟೇ ಮಾರ್ಕ್ ಮಾಡಿರ್ತೀರಾ ಇದನ್ನ ಬ್ರೇಕ್ ಮಾಡಿದ್ರೆ ಮಾತ್ರ MSS ಅಂತ. ಈ ಕ್ಯಾಂಡಲ್ ಬ್ರೇಕ್ ಮಾಡ್ತಾ ಅದನ್ನ ಇಲ್ಲ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಬ್ರೇಕ್ ಆಯ್ತಾ ಇದ್ರ ಕೆಳಗಡೆ? ಹೇಳದ್ ನೋಡಿ ಒಂದ್ಸಲಿ ಮುಂದಕ್ಕೆ. ಬ್ರೇಕ್ ಆಯ್ತಾ? ಆಗಿದೆ. ಸೊ ಈ ಕ್ಯಾಂಡಲ್ ಮುಗಿಬೇಕು. 15 ಮಿನಿಟ್ಸ್ ಇದು ಎಂಡ್ ಆಯ್ತು. ನೆಕ್ಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಾರ್ಟ್ ಆಯ್ತಲ್ಲ ಇಲ್ಲಿ, ಅವಾಗ ಹೋಗ್ಬಿಟ್ಟು ನೀವು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ಬೇಕು. ಮುಂಚೆನೆ ಮಾಡಿದ್ರೆ ಆಗ್ದೇನೆ ನೀವು MSS ಆಗಕ್ಕಿಂತ ಮುಂಚೆನೆ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿ ಸೆಲ್ ಇಟ್ಬಿಟ್ಟಿರ್ತೀರಾ. ಆಮೇಲೆ ನೋಡಿರಲ್ಲ, ಬಿಟ್ಬಿಟ್ಟಿರ್ತೀರಾ, ಎಸ್ ಎಲ್ ಇಟ್ ಆಗುತ್ತೆ. ಚಂದು ಬ್ರೋ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕಿ 10 ಮಿನಿಟ್ಸ್ ನಂದು ನೆಟ್ವರ್ಕ್ ಹೋಗಿತ್ತು ಇದ್ ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ. ಹಾಕ್ತೀನಿ. ಹ್ಮ್. ಬ್ರೋ ಒಂದು ಬೈ ಸೈಡ್ ಒಂದು ತೋರಿಸ್ಬಿಡು ಬ್ರೋ. ತೋರಿಸ್ತೀನಿ ಇವಾಗ. ಇದು ಕ್ಲೀನ್ ಆಗಿ ಇದನ್ನ ನೋಡ್ಕೊಳ್ಳಿ. ಇದನ್ನ ಅರ್ಥ ಆಯ್ತು bro. ಅರ್ಥ ಆಯ್ತು ಬ್ರೋ, ಅರ್ಥ ಆಯ್ತು. MSS ಆದ್ಮೇಲೆ 15 ಮಿನಿಟ್ಸ್ ಆದ್ಮೇಲೆ ಹಾಕೋಬೇಕು. ಅದಾದ್ಮೇಲೆ ನಮ್ಮ ಸೆಲ್ ಮಾಡ್ಬೇಕು ಅಂದಾಗ ಆ ಪ್ಲೇಸ್ ಬಂದು ಟಚ್ ಆದ್ಮೇಲೆ ನಾವು ತಗೋಬೇಕು ಆರ್ಡ್ರ. ಅದ್ ಎಷ್ಟು ಟಿ ಪಿ ನಾರ ಹಿಟ್ಟಾಲಿ ಮೇಲ್ಗಡೆ ಇದಾರ ಹಿಟ್ಟಾಲಿ SLR ಆಗ್ಲಿ ಇದೊಂದೇ ಮಾಡ್ಬೇಕು. ಇಲ್ಲಿ ನಾನು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಹೌದಾ? ನನಗೆ ಬಯಾಸ್ ಏನು ಗೊತ್ತಿಲ್ಲ. ಹೌದಾ? ನೆಕ್ಸ್ಟ್ ನನ್ ರೇಂಜ್ ಏನು ಗೊತ್ತಿಲ್ಲ. MSS ಆಗಿತ್ತು, ಅದಕ್ಕೆ ರ್ಯಾಂಡಮ್ ಆಗಿ ತೋರಿಸ್ದೆ. ಇಲ್ಲಿ 1:2 1:3 ಎಷ್ಟು ಕೊಡ್ತೋ ಅಷ್ಟು ಕೊಡ್ತೋ, ಅದ್ರ ಪಾಡ್ಗ ಅದು ಅದ್ರ ಮೇಲೆ. ಬಟ್ ನನ್ ಕಂಪ್ಲೀಟ್ ಆಗಿ ಎಲ್ಲ ತಿಳ್ಕೊಂಡು ನಾವು ಟ್ರೇಡ್ ಆಗ್ತಾ ಇದ್ವಿ. ಈಗ ಒಂದು 3-4 ಡೇಸ್ ಇಂದ ನಾನು ಟ್ರೇಡ್ ಮಾಡಿಲ್ಲ. ಯಾಕಂದ್ರೆ ಸ್ವಲ್ಪ ಅದು ಇದು ಆಚೆ ಹೋಗಿದ್ದೆ, ಬಿಸಿ ಇದ್ದೆ, ಅದರಿಂದ. ಅದಕ್ಕಿಂತ ಮುಂಚೆ ನೋಡಿದ್ರೆ ಈ ಟ್ರೇಡ್ಸ್ ಎಲ್ಲ ಹೆಂಗ್ ತಗೊಂಡಿರೋದು ಎಲ್ಲರಿಗೂ ಗೊತ್ತು. ಮಾರ್ಕೆಟ್ ಬಯಸ್ ಗೊತ್ತಿತ್ತು, ನೆಕ್ಸ್ಟ್ ರೇಂಜ್ ಗೊತ್ತಿತ್ತು, ಆರ್ಡರ್ ಬ್ಲಾಕ್ ಗೊತ್ತಿತ್ತು. ಬರುತ್ತೆ 1:3 ಕೊಡುತ್ತೆ, ಬರುತ್ತೆ 1:3 ಕೊಡುತ್ತೆ, ಬರುತ್ತೆ 1:3 ಕೊಡುತ್ತೆ. ಇಷ್ಟೇ ಕೆಲಸ, ಇನ್ನೇನು ಇಲ್ಲ. ಹೌದಾ? ನಾನು ಹೇಳ್ದೆ MSS ಆದ್ಮೇಲೆ ಇಲ್ಲೂ ನೋಡಿ, ಈ ಎಕ್ಸಾಂಪಲ್ ನೋಡಿ. ಇಲ್ಲಿ ಮಾರ್ಕೆಟ್ ಬೀಳ್ತಾ ಇತ್ತು, ಆಮೇಲೆ ಏನಾಯ್ತು? ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತು. ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು. ಬಟ್ ಏನಿತ್ತು? ಜಾಸ್ತಿ SL ಸೈಡ್ ಇಲ್ಲೇನಿತ್ತು? ನಮ್ಗೆ ಸ್ಟ್ರಕ್ಚರ್ ಏನಿತ್ತು? ಬೇರಿಶ್ ಇತ್ತು. ಈ ಲಾಸ್ಟ್ ಆರ್ಡರ್ ಬ್ಲಾಕ್ ಇತ್ತು. ಹೌದಾ? ಈ ಆರ್ಡರ್ ಬ್ಲಾಕ್ ಅಲ್ಲಿ ನಾನು 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡಿದೆ. ಮಾರ್ಕ್ ಮಾಡಾದ್ಮೇಲೆ ಇಷ್ಟು ದೊಡ್ಡಕ್ ಬಂತು. ನೆಕ್ಸ್ಟ್ ಏನ್ ಮಾಡಿದೆ? 5 ಮಿನಿಟ್ಸ್ಗೆ ಹೋದೆ. 5 ಮಿನಿಟ್ಸ್ಗೆ ಹೋದ್ನಾ? 5 ಮಿನಿಟ್ಸ್ಗೆ ಹೋದ್ಮೇಲೆ ಏನ್ ಮಾಡ್ತೀನಿ? ಅದನ್ನ 5 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಎಲ್ಲಿದೆ ಇವಾಗ ನೀವೇ ಹೇಳ್ಬಿಡಿ. ಏನು ತೋರ್ಸಲ್ಲ ನಾನು. ಈಗ ಇಷ್ಟು 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಇಷ್ಟು ದೊಡ್ಡದಿತ್ತು. 1 ನಿಮಿಷ. ಹೌದಾ? ಗ್ರೀನ್ ಕ್ಯಾಂಡಲ್ ತುದಿಯಲ್ಲಿದೆ, ಅಲ್ಲಿಗೆ ನಾನು ಹಾಕ್ದೆ. ಆಮೇಲೆ ಏನ್ ಮಾಡಿದೆ? ಮತ್ 15 ಮಿನಿಟ್ಸ್ಗೆ ಹೋದೆ. ಹೌದಾ? 15 ಮಿನಿಟ್ಸ್ಗೆ ಹೋದ್ಮೇಲೆ ಮತ್ತೆ ಹೋದೆ. ಆ ಆರ್ಡರ್ ಬ್ಲಾಕ್ ತುದಿಯಿಂದ ಎಂಟ್ರಿ ಇಟ್ಟೆ, SL ನ ಆರ್ಡರ್ ಬ್ಲಾಕ್ ಮೇಲಿಟ್ಟೆ, ಸೆಲ್ ಮಾಡಿದೆ 1:3. ಇಷ್ಟೇ ಬ್ರೋ. ಅವಾಗ ಲಿಮಿಟ್ ಆರ್ಡರ್ ಹಾಕಿ ಸೆಟ್ ಮಾಡ್ಬಿಟ್ಬಿಡುವಾಗ ಬಿಟ್ಬಿಡ್ಬೇಕು. ಆಗ ಎಂಟ್ರಿ ಆಗ್ತೀನಿ ಅಂತ ಹೋದ್ರೆ ಏನಾಗುತ್ತೆ ಕೇಳಿ. ನೀವ್ ಇಲ್ಲೆಲ್ಲೋ ಎಂಟ್ರಿ ಆಗ್ಬೇಕಂತಿರ್ತೀರ, ಇಲ್ಲಿ ಬಂದ್ಬಿಟ್ಟಿರುತ್ತೆ.
ನಿಮ್ ಫೋನ್ ಏನೋ ವರ್ಕ್ ಆಗ್ತಿರಲ್ಲ, ಇನ್ನೊಂದೇನೋ ಆಗಿರುತ್ತೆ, ಅದ್ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಅಲ್ಲೇ, ಅವಾಗ ಸೆಲ್ ಹೊಡಿತೀರಾ, ಅವಾಗ 1:3 ಇಡ್ತೀರಾ, ಅದು ಟಚ್ ವಾಪಸ್ ಮಾಡಿ ಬಂದು ಪಟ್ಟ SL ಆಗುತ್ತೆ. ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಕೆಳಗಡೆ, ಅದು ಸಿಗಲ್ಲ ಅವಾಗ. ಈ ಯಾಕೆ SMCಲಿ ಸೆಲ್ ಲಿಮಿಟ್ ಬೈ ಲಿಮಿಟ್ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಅದ್ ಕೊಟ್ಬಿಟ್ಟು ಕ್ಷಣ ಮಾರ್ತದ್ರಲ್ಲಿ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅಷ್ಟು ಜನ ಅಲ್ಲಿ ಸೆಲ್ ಮಾಡಕ್ ಕಾಯ್ತಾ ಇರ್ತಾರೆ. ಮಾರ್ಕೆಟ್ನ ಅರ್ಥ ಮಾಡ್ಕೊಂಡು, ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಂಡು ಅಷ್ಟು ಜನ ಅಲ್ಲಿ ಪ್ಲೇಸ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಟ ಆಡಲ್ಲ, ಪಟ್ ಅಂತ ಹೋಗ್ಬಿಟ್ಟಿರುತ್ತೆ. ಎಷ್ಟು 75% ಟೈಮು ಟ್ಯಾಪ್ ಮಾಡಿ ಹೋಗ್ಬಿಡ್ತಾ ಇರತ್ತೆ, ಅದ್ ನಿಲ್ಲದೇ ಇಲ್ಲ ಯಾರಿಗೂ. ಸೊ ಅದ್ರಿಂದ ಓಕೆ ನೀವೇನ್ ಮಾಡ್ಬೇಕು, ಈ ತರ ಲಿಮಿಟ್ಸ್ ನ ಯೂಸ್ ಮಾಡ್ಬೇಕು, ನೀವ್ ಎಂಟರ್ ಆಗ್ಬಾರ್ದು. ಓಕೆ ಕಿರಣ್ ಅವ್ರೆ ಹೇಳಿ. ಸರ್ ಈಗ ನಾನು ಬ್ರೋ ಇದು 15 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿದ್ರಲ್ಲ, 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿದ್ರಲ್ಲ ಆರ್ಡರ್ ಬ್ಲಾಕ್. ಸೊ ನಾವು ಅದನ್ನ ಬೇಕಾದ್ರೆ 1 ಅವರ್ಗೂ 30 ಮಿನಿಟ್ಸ್ಗೆ ಶಿಫ್ಟ್ ಮಾಡ್ಕೊಬೋದಾ? ಶಿಫ್ಟ್ ಮಾಡ್ಕೋಬಹುದು, ದೊಡ್ಡಗ್ ಸಿಗುತ್ತೆ, ದೊಡ್ಡದಾಗ ವೆಯ್ಟ್ ಮಾಡ್ಬೇಕು, ಹಾ ವೇಟಿಂಗ್ ಪೀರಿಯಡ್ ಜಾಸ್ತಿ. ಇವಾಗ ಆಮೇಲೆ ಲೈಕ್ ಅಂತ ಅಂದ್ರೆ ಒಂದು ಇವಾಗ 1 ವೀಕ್ ಒಂದು 2-3 ಡೇಸ್ ಆ ತರ ಪ್ಲಾನ್ ಮಾಡ್ಬೋದಾ ಬ್ರೋ? ಆ ತರ ಮಾಡ್ಬೋದು. ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಅಂದ್ರೆ ನಾನು ಹೇಳ್ತಾ ಇಲ್ವಾ, ಹಾ ನಾನು ಏನೇನ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗುತ್ತೆ. ಹಾ ನಿಮ್ ಮೇಲೆ ಡಿಪೆಂಡ್, ನಿಮ್ ಮೆಂಟಾಲಿಟಿ ಹಾ ಮೇಲೆ ಡಿಪೆಂಡ್, ನೀವ್ ಯಾವ್ದನ್ನ ಚೂಸ್ ಮಾಡ್ತೀರಾ, ನೀವ್ ಹೆಂಗ್ ಟ್ರೇಡ್ ಮಾಡ್ತೀರಾ ಅಂತ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೂ ಇದು ವರ್ಕ್ ಆಗುತ್ತೆ ಬ್ರೋ. ಅಷ್ಟು ಹಾ ಹಾ ಅಟೆಂಟಿವ್ ಆಗಿರ್ಬೇಕು ನೀವು ಅದನ್ನೆಲ್ಲ ಕ್ಯಾಚ್ ಮಾಡಕ್. ಆಮೇಲೆ 100 ಬೇಡ, ಒಂದ್ 20-30 ಟ್ರೇಡ್ ಸಿಗುತ್ತೆ 1 ಮಿನಿಟ್ ಅಲ್ಲಿ ದಿನ. ಅಷ್ಟೆಲ್ಲ ಅದು ಸ್ಕ್ಯಾಲ್ಪ್ ಮಾಡ್ಬಿಟ್ರೆ ಮಾಡ್ಬೋದು. ಸೈಕೋ ಆಗ್ಬಿಡ್ತೀವಿ ನಾವು, ಅದಕ್ಕೆ ನಾನು ಮಾಡಲ್ಲ. ಪಕ್ಕ ಒಂದ್ ಅದೇ ಬ್ರೋ ತಗೊಂಡಿದ್ದೀರಲ್ಲ ಅದು. ಯಾವ್ದು ಅದ್ರ ಪಕ್ಕ ಸಿಂಪಲ್. ಇವಾಗ 1 ನಿಮಿಷ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೋ ಮಾರ್ಕ್ ಮಾಡಿಟ್ಟಿದ್ನಲ್ಲ, ಅದ್ರ ಪಕ್ಕ ಟ್ರೇಡ್ ನೋಡ್ತಾ ಇರ್ಬೋದು. ಅದನ್ನ ಹೆಂಗಪ್ಪ ತಗೊಂಡೆ ಅಂತ ಅಂದ್ರೆ, ನಾನು ಹೇಳಿದ್ದೆ ನಿಮ್ಗೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡ್ತೀರಾ, ಸಿಕ್ತು ಟ್ರೇಡ್. ನೆಕ್ಸ್ಟ್ ಏನಾಗ್ಬೋದು ಸಿನಾರಿಯೋ, ಇವಾಗ ನೆಕ್ಸ್ಟ್ ಏನ್ ಕೊಡ್ತು, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಲ್ವಾ, ಹೌದಾ? ಮತ್ತೆ ಸೆಲ್ ಸೈಡ್ಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಇವಾಗ್ಲೂ ನಾನು ಅದೇ ಸೇಮ್ ಯೂಸ್ ಮಾಡೋದು. ಮತ್ತೆ ಈ ತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ತಕ್ಷಣ ಮತ್ತೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ತೀನಿ. ಮತ್ತೆ ಮಾರ್ಕೆಟ್ ಅಲ್ಲಿ ಬರೋವರೆಗೂ ವೆಯ್ಟ್ ಮಾಡಿ ಸೆಲ್ ಲಿಮಿಟ್ ಪ್ಲೇಸ್ ಮಾಡಿರ್ತೀನಿ 1:3, ಮತ್ತೆ ಕ್ಯಾಪ್ಚರ್ ಮಾಡ್ತೀನಿ. ಆಯ್ತಾ? ಮತ್ತೆ ಸೇಮ್ ಪ್ರೋಸೆಸ್ ಇಲ್ಲಿ ಏನ್ ಮಾಡಿದೆ, 15 ಮಿನಿಟ್ಸ್ ಅಲ್ಲಿ ಹಾಕ್ದೆ, 5 ಮಿನಿಟ್ಸ್ ಮಾಡಿದೆ, 1:3 ಇಟ್ಟೆ. ಇದನ್ನೆಲ್ಲ ಯಾವಾಗ ಮಾಡಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತೆ ಕೊಟ್ಟ ಮೇಲೆ, ಹೌದಾ? ಅದನ್ನೇ ಇವಾಗ ತೋರಿಸ್ತೀನಿ. ಅದೇ ಸೇಮ್ ಆಗಿರೋದು, ಇನ್ನೇನ್ ಎಕ್ಸ್ಟ್ರಾ ಆಗಿರಲ್ಲ ಅದಕ್ಕೆ. ಯಾಕಂದ್ರೆ ಬ್ರೋ ನಾನು ಇದು ನಾವು ಇದು ಒಂದಿನ ಆರ್ಡರ್ ಬ್ಲಾಕ್, ಒಂದಿನ ಫೇರ್ ವ್ಯಾಲ್ಯೂ ಗ್ಯಾಪ್, ಒಂದಿನ ಲಿಕ್ವಿಡಿಟಿ, ಆತರ ಎಲ್ಲ ಟ್ರೇಡ್ ಮಾಡೋದೇ ಇಲ್ಲ. ದಿನ ಅದನ್ನೇ ಮಾಡೋದು ನಾನು, ಒಂದನ್ನೇ. ಸರಿನಾ? ಇಲ್ಲಿ ನೋಡ್ಬೋದು, ಒಂದ್ಸಲಿ ಹಿಂಗ್ ಬಂದು ಟ್ಯಾಪ್ ಆಗಿ 1:3 ಕೊಡ್ತು. ಕೊಟ್ಟಾದ್ಮೇಲೆ ಏನ್ ಮಾಡ್ತು ಮಾರ್ಕೆಟ್, ಆಲ್ಮೋಸ್ಟ್ ಇಲ್ಲ ಕರೆಕ್ಟ್ ಆಗಿ ಮತ್ತೆ ಮೇಲ್ಮೇಲೆ ಹೋಗ್ತಿದ್ದು, ಮತ್ತೆ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಡ್ತು, ಹೌದಾ? ನೋಡ್ಬೋದು ಇಲ್ಲಿ ಮತ್ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಡ್ತಾ ಅಲ್ಲೇ ಹೇಳ್ದಂಗೆ ಒಂದ್ಸಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಲ್ಲಿ ತಗೊಂಡ್ರಿ ಟ್ರೇಡ್. ಅದಾದ ತಕ್ಷಣ ಮತ್ತೆ ಕೆಳಗಡೆ ಬ್ರೇಕ್ ಔಟ್ ಸ್ಟ್ರಕ್ಚರ್ ಸಿಕ್ತು ನನ್ಗೆ, ಹೌದಾ? ಅದಾದ್ಮೇಲೆ ಏನ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ 1 ನಿಮಿಷ. ಅದಾದ್ಮೇಲೆ ಇಲ್ಲಿ ಈ ಸ್ಟ್ರಕ್ಚರ್ ಅಲ್ಲಿ, ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಇಲ್ಲಿಂದ ತಾನೇ ಪುಷ್ ಆಗಿರೋದು ಕೆಳಗಡೆಗೆ, ಇಲ್ಲಿಂದ ಪುಷ್ ಆಗಿದೆ ಕೆಳಗಡೆಗೆ, ಹೌದಾ? ಈ ಸ್ಟ್ರಕ್ಚರ್ ಬ್ರೇಕ್ ಮಾಡಿದ ಎಲ್ಲಿಂದ, ಈ ಪಾಯಿಂಟ್ ಇಂದ ಅಲ್ವಾ? ಈ ಪಾಯಿಂಟ್ ತುದಿಯಿಂದ ಕೆಳಗಡೆವರೆಗೂ ಹಾಕೊಂಡು ಒಂಚೂರು ಹಿಂಗೆ ಎಳಿತೀನಿ. ಎಳೆದ್ಬಿಟ್ಟು ಮತ್ತೆ 5 ಮಿನಿಟ್ಸ್ ಸೇಮ್ ಪ್ರೋಸೆಸ್. ಮತ್ತೆ 5 ಮಿನಿಟ್ಸ್ಗೆ ಹಾಕೊಂಡ ಇದ್ರೊಳಗಡೆ ಇವಾಗ ಮತ್ತೆ ಇಲ್ಲಿ ಲಾಸ್ಟ್ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡಕ್ಕಿಂತ ಮುಂಚೆ ಎಲ್ಲಿಂದ ತುದಿಯಿಂದ ಬಂದಿದೆ, ಈ ತುದಿ ತಾನೆ, ಇದೇ ಲಾಸ್ಟ್ ತಾನೆ, ಇಲ್ಲಿಗೆ ಅದನ್ನ ಮತ್ತೆ ಈ ಆರ್ಡರ್ ಬ್ಲಾಕ್ ಅಲ್ವಾ, ಅದನ್ನ ಮತ್ತೆ ರಿಫೈನ್ ಮಾಡಿದೆ, ಮತ್ತೆ ಹೆಂಗಿಟ್ಟೆ, ಮತ್ತೆ 15 ಮಿನಿಟ್ಸ್ಗೆ ಹೋದೆ, ಹೌದಾ? ಮತ್ತೆ 15 ಮಿನಿಟ್ಸ್ಗೆ ಹೋದೆ, ಸೆಲ್ ಲಿಮಿಟ್ ಇಟ್ಟೆ ಇಲ್ಲಿಂದ. ಮತ್ತೆ ಇಲ್ಲಿ ಬ್ರೇಕ್ ಆದ ತಕ್ಷಣ ಈ ಕ್ಯಾಂಡಲ್ ಆದ್ಮೇಲೆ, ಇದನ್ನೆಲ್ಲ ಮಾಡಿದ್ ನಾನು ಈ ಕ್ಯಾಂಡಲ್ ಆದ್ಮೇಲೆ, ಈ ರೆಡ್ ಕ್ಯಾಂಡಲ್ ಮುಗಿದ್ಮೇಲೆ, ಅದಾದ್ಮೇಲೆ ಮತ್ತೆ ಬಂತು ಎಂಟ್ರಿಗೆ ಆರ್ಡರ್ ಬ್ಲಾಕ್ ಬಂತು, 1:3 ಕೊಡ್ತು ರೀಸೆಂಟ್ ಟಕ್ ಅಂತ. ಮತ್ತೆ ನೀವು ನೋಡ್ಬೋದು ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಇಲ್ಲಿಗೂ ಟ್ಯಾಪ್ ಆಗಿ ಬಿದ್ದಿದೆ. ಯಾವಾಗ ನಾನು ಎಷ್ಟು ಗಂಟೆ ಇದು ಅದೇ ಲೈವ್ ಅಲ್ಲಿ ಇದ್ವಿ ಅನ್ಸುತ್ತೆ, ರಾತ್ರಿ 7:30, ಅದ್ ನೋಡಿಲ್ಲ, ಮುಗೀತು ಈ ತರ. 7:45. ಸೊ ಈ ತರ ಸೇಮ್ ಅದನ್ನೇ ಮಾಡ್ತಾ ಇರೋದು 3 ಹೊತ್ತು. ಇದನ್ ಮಾಡ್ಲಿಲ್ವಾ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ಮತ್ತೆ ಈ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ 1:3. ಇಷ್ಟೇ ಮಾಡಿದ್ದೆ, ಮತ್ತೆ 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 ಅದನ್ನೇ ಮಾಡ್ತಾ ಇರೋದು, ಅಷ್ಟೇ ಕೆಲ್ಸ.
ಬ್ರೋ 15 ಬ್ರೋ ಮಿನಿಟ್ಸ್ ಆರ್ಡರ್ ಇದು ಬ್ಲಾಕ್ ದೊಡ್ಡದಿರುತ್ತೆ. ಹಾ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಸ್ವಲ್ಪ ದೊಡ್ಡದಿರುತ್ತೆ, ಹೌದಾ? ಹೌದು 5 ಮಿನಿಟ್ಸಿಗೆ ಅದನ್ನ ಇದು ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗುತ್ತೆ. ಕೆಲವೊಂದು ಚಿಕ್ಕದಾಗುತ್ತೆ ಟೈಮ್ 15 ಮಿನಿಟ್ಸ್ ಲೋ ಎರಿಬಲ್ ಟಚ್ ಮಾಡ್ಕೊಂಡು ವಾಪಸ್ ಹೋಗೋ ಚಾನ್ಸ್ ಇರುತ್ತಾ? ಇರುತ್ತೆ, ಅದನ್ನ ಯಾರು ಹೇಳಕ್ ಬರಲ್ಲ, ಅದಕ್ಕೆ ಸೇಫ್ ಪ್ಲೇ. ಎಸ್ ಸೊ ಎಲ್ ಅಲ್ಲಿ ಬರೋವರೆಗೂ ವೆಯ್ಟ್ ಮೇಲೆ ಮಾಡ್ಬೇಕು. ಎಂಟ್ರಿ ಎಲ್ಲಿವರೆಗೂ ಬಂದು ಹೋಗ್ಲೇಬೇಕು ಅನ್ಕೊಂಡಿರ್ತೀವೋ ಅಲ್ಲಿವರೆಗೂ. ಓಕೆ 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 ಓಕೆ, ಥ್ಯಾಂಕ್ ಯು. ಬ್ರೋ ವಿತೌಟ್ ಬ್ರೇಕ್ ಆಫ್ ಬ್ರೋ ಸ್ಟ್ರಕ್ಚರ್ ಇಂದ ನಾವು ಎಂಟ್ರಿ ತಗೊಳಕ್ ಆಗಲ್ಲ. ವಿತೌಟ್ MS ಬ್ರೇಕ್ಔಟ್ ಸ್ಟ್ರಕ್ಚರ್ ಇಂದ ನೀವು ಎಂಟ್ರಿ ತಗೋಬಹುದು, ಬಟ್ ಅದು A+ ಸೆಟಪ್ ಆಗಿರಲ್ಲ. ಮ್ಯಾಕ್ಸಿಮಮ್ ವಿನ್ ರೇಟ್ ಅಲ್ಲಿ ಕೊಡಲ್ಲ, ಯಾಕಂದ್ರೆ ಒಂದೊಂದ್ಸಲಿ ಮಧ್ಯದಲ್ಲಿ ಅದು ಆಟ ಆಡ್ತಾ ಇರುತ್ತೆ. ನಮ್ ರೇಂಜ್ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಮಧ್ಯದಲ್ಲಿ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ತಾ ಇರುತ್ತೆ, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ಗಳು ಮೇಲಕ್ಕೂ ಕೆಳಕ್ಕೂ ಆಗ್ತಾ ಇರುತ್ತೆ. ಅಲ್ಲಿ ಟ್ರೇಡ್ ತಗೊಂಡ್ರೆ ಏನ್ ಗೊತ್ತಾ, ಚಿಕ್ಕ ಟ್ರೇಡ್ ಸಿಗುತ್ತೆ 1:1 1:2 ಅಲ್ಲಿ ತಗೋಬಹುದು. ಬಟ್ ಆದ್ರೆ ಮೇನ್ ಫೋಕಸ್ ನಿಮ್ದು ರೇಂಜ್ ಹೈ ರೇಂಜ್ ಲೋ ಮಧ್ಯದಲ್ಲಿರೋ ಲಾಸ್ಟ್ ಅಲ್ಲಿರೋ ಆರ್ಡರ್ ಬ್ಲಾಕ್ ಮೇಲೆ ಇರಬೇಕು. ಈ ಪ್ರತಿ ಟ್ರೇಡ್ ಬ್ರೋ ಒಳಗೂ ನಾವು 5 ಮಿನಿಟ್ಸ್ ಬರೀ ಹಾ ಪ್ರತಿ ಟ್ರೇಡ್ಸ್ ಒಳಗೂ 5 ಮಿನಿಟ್ಸ್ ಚೆಕ್ ಮಾಡ್ಬೇಕೇನ್ ಬ್ರೋ? ಹೌದು ಬ್ರೋ, 5 ಮಿನಿಟ್ಸ್ ಹೋಗಿ ಅದನ್ನ ಡಿಪೆಂಡ್. ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಗೆ ಬ್ರದರ್ 1:1 ಇಂಡಿಯನ್ ಮಾರ್ಕೆಟ್ ಟ್ರೇಡ್ ವರ್ಕೌಟ್ ಮಾಡ್ತೀನಿ. ಆಗುತ್ತಾ? ಹಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ವರ್ಕೌಟ್ ಆಗುತ್ತಾ ಬ್ರೋ? ಇಂಡಿಯನ್ ಮಾರ್ಕೆಟ್ ಅಲ್ಲಿ 15 ಮಿನಿಟ್ಸ್ ಒಂದು ರೇಂಜ್ ಮುಗಿಯೋದ್ರೊಳಗೆ 2-3 ದಿನ ಮುಗ್ದೋಗಿರುತ್ತಲ್ಲ ಬ್ರೋ, ಅದಕ್ಕೆ ವರ್ಕೌಟ್ ಆಗಲ್ಲ ಅಷ್ಟೊಂದು. ಆಗಲ್ಲ ಬ್ರೋ, ನಾನು ಈಗ ತಾನೇ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ದೆ, ಬಂದೇ ಅದಕ್ಕೆ ಇಲ್ಲ ಅದು. ಕೇಳಿದೆ ಬ್ರೋ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ವರ್ಕೌಟ್ ಆಗುತ್ತಾ ಅಂತ. ಯಾಕೆ ಗೊತ್ತಾ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಾ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊಳಗೆ 2 ದಿನ ಬೇಕಾಗುತ್ತೆ. ಹಾ ಎಕ್ಸಾಕ್ಟ್ಲಿ. ಹೌದಾ? ಬ್ರೋ ಅದು A+ ಸೆಟಪ್ ಅಂತಾರಲ್ಲ, ಹಾ ಅದು A+ ಒಂದ್ಸಲ ಸೆಟಪ್ ಎಕ್ಸ್ಪ್ಲೇನ್ ಅಂದ್ರೆ ಮಾಡಿ. ಇಷ್ಟೇ ಬ್ರೋ. A+ ಸೆಟಪ್ ಆಗ್ಬೇಕಾ ನಿಮಗೆ? ಇದು ಹಾ ಬ್ರೋ, ಈ ಸಿನಾರಿಯೋ A+ ಸೆಟಪ್. ಬ್ರೇಕ್ಔಟ್ ಸ್ಟ್ರಕ್ಚರ್ ಮೇಲ್ಕ್ ಹೋಗ್ತಾ ಇರುತ್ತೆ. ಯಾವ ತರ ಅಂದ್ರೆ ಈಗ ಸುಮ್ನೆ ಹಿಂಗ್ ಹೋಗ್ತಾ ಇರುತ್ತೆ ಮಾರ್ಕೆಟ್, ಹೌದಾ? ಇಲ್ಲೆಲ್ಲ ಹಾ ಏನಾಗ್ತಾ ಇದೆ, ಸುಮ್ನೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇರುತ್ತೆ ಮೇಲ್ಮೇಲೆ. ಇವತ್ತಿನ ಕೊಡ್ತಾ ಸೆಟಪ್ ಇರ್ತದೆ. ಸರ್. ಹಾ ಹೌದಾ, ಹಿಂಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ನ ಕೊಡ್ತಾ ಇರುತ್ತೆ ಮೇಲ್ಮೇಲೆ. ಹ್ಮ್ ಇಲ್ಲುವೆ 1 2 3 ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ಸಡನ್ ಆಗಿ ಸೆಲ್ ಸೈಡ್ ಶಿಫ್ಟ್ ಆಯ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಈ ಆರ್ಡರ್ ಬ್ಲಾಕ್ ಏನಿದೆ ಫಸ್ಟ್ ಬೆಸ್ಟ್ ಆರ್ಡರ್ ಬ್ಲಾಕ್, ಒಳ್ಳೆ ಟ್ರೇಡ್ ಸಿಗಕ್ಕೆ, ದೊಡ್ಡ ಟ್ರೇಡ್ ಸಿಗಕ್ಕೆ, ಆಯ್ತಾ? ನೆಕ್ಸ್ಟ್ ಹಾ ಇದನ್ನ ಫಾಲೋ ಮಾಡ್ತು ಮಾರ್ಕೆಟ್ 1:3 ಕೊಡ್ತು ನನಗೆ ಈ ಟ್ರೇಡ್ ಅಲ್ಲಿ ಕೊಟ್ಬಿಟ್ಟು ಹ್ಮ್ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು. ಇದು A+ ಸೆಟಪ್ ಏನೆ, ಇದು ಹ್ಮ್ ಸಿಗೋ ವರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಹ್ಮ್ ಆದ್ರೆ ಈ ತರ ಆಗದ್ ಬಿಟ್ಬಿಟ್ಟು ಸುಮ್ನೆ ನಾರ್ಮಲ್ ಆಗಿ ಬ್ರೇಕ್ಔಟ್ ಸ್ಟ್ರಕ್ಚರ್ ನಮಗ್ ರೇಂಜೇ ಗೊತ್ತಿಲ್ಲ. ಇವಾಗ ನಮಗ್ ರೇಂಜ್ ಗೊತ್ತು. ಇಲ್ಲಿ ಏನ್ ರೇಂಜ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ ತಕ್ಷಣ ರೇಂಜ್ ಹೈ ಇದು, 15 ಮಿನಿಟ್ಸ್ ರೇಂಜ್ ಲೋ ಇದು. ಒಂದ್ಸಲಿ ಈ ರೇಂಜ್ ಲೋ ನ ಬ್ರೇಕ್ ಆದ ತಕ್ಷಣ ಮತ್ತೆ ತಗೋಬಹುದು, ಮತ್ತೆ ಈ ಬ್ರೇಕ್ ಆಯ್ತಾ ಮತ್ತೆ ತಗೋಬಹುದು, ಆತರ. ಇಲ್ಲ ಅಂದ್ರೆ ನಮ್ಗ್ ರೇಂಜೇ ಗೊತ್ತಿಲ್ಲಲ್ಲ ಮಾರ್ಕೆಟ್, ಯಾಕಂದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಗಳು ಕೊಡ್ತಾನೆ ಇರುತ್ತೆ ಮೇಲೆ ಕೆಳಗೆ, ಇಲ್ಲಿ ಆಟ ಆಡುತ್ತೆ, ಹಿಂಗ ಆಟ ಆಡುತ್ತೆ, ಹಿಂಗ್ ಹೋಗುತ್ತೆ, ಹಿಂಗೆ ಮಾರ್ಕೆಟ್ ಮೂವ್ ಆಗೋದು. ಈ ತರ ನಾವು ಟ್ರೇಡ್ ಮಾಡ್ತೀನಿ ಅಂದ್ರೆ ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಕ್ಲೀನ್ ಆಗಿ ನಿಮಗ್ ಸ್ಟ್ರಕ್ಚರ್ ಗೊತ್ತಿರ್ಬೇಕು, ಇದೆಲ್ಲ ಈ ತರ ಗೊತ್ತಿರ್ಬೇಕು ನಿಮ್ಗೆ ಹಿಂಗ್ ಆಗ್ತಿದೆ ಅಂತ. ಇಲ್ಲ ನೀವು ಸುಮ್ನೆ ಯೂಸ್ ಮಾಡಿದ್ರೆ ವೇಸ್ಟ್ ಆಫ್ ಟೈಮು, ದುಡ್ಡು ಎಲ್ಲ ವೇಸ್ಟ್. ಬ್ರೋ ಇನ್ನೊಂದು ಕ್ವಶನ್ ಇದೆ. ಹ್ಮ್ ಈ ಆರ್ಡರ್ ಬ್ಲಾಕ್ ನ ನಾವು ಕನ್ಸಿಡರ್ ಮಾಡಬೇಕಾ, ಮಾರ್ಕೆಟ್ ಅಟ್ ಲೀಸ್ಟ್ ಒಂದ್ 2-3 ಕ್ಯಾಂಡಲ್ ಪಾರ್ ಆಗೋವರೆಗೆ ಸಸ್ಟೈನ್ ಮಾಡಿರ್ಬೇಕಾ ಬ್ರೋ ಅಲ್ಲಿ? ನಾನು ಅದು ಏನು ಹೇಳೇ ಇಲ್ಲ ಬ್ರೋ, ನಾನು ಹೇಳ್ತಿರೋದು ಒಂದೇ ಒಂದು ಕ್ಯಾಂಡಲ್ ಅಲ್ಲಾದ್ರೂ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಾಡಿರ್ಲಿ, ಅದು 2, 3, 10, 15 ನನಗ್ ಬೇಕಾಗಿಲ್ಲ, ನನಗ್ ಶಿಫ್ಟ್ ಬೇಕು ಅಷ್ಟೇ ಓಕೆ ಬ್ರೋ. ಬ್ರೋ, ಅದು ಇನ್ನೊಂದು 1 ಆರ್ಡರ್ ಬ್ಲಾಕ್ ಕ್ಯಾಂಡಲ್ ಅಲ್ಲಿ ಇರತ್ತಲ್ಲ ಬರ್ಲಿ, ಬ್ರೋ, 10 ಕ್ಯಾಂಡಲ್ ಅಲ್ಲಿ ಬರ್ಲಿ. ಬ್ರೋ ಈಗ ವಿತ್ ಪೇರ್ ವ್ಯಾಲ್ಯೂಗೆ ಬರತ್ತಲ್ಲ ಬ್ರೋ ಅದು? ಅದನ್ನ ಯಾರು ಹೇಳ್ಕೊಟ್ಟವ್ರೆ, ಎಲ್ಲಿ ಕಲ್ತಿದಾರ ನನಗ್ ಗೊತ್ತಿಲ್ಲ, ಅದ್ ಬೇಡ ಬ್ರೋ. ಓಕೆ ಸರ್ ಬ್ರೋ. ಇವತ್ತಿನ ಗೋಲ್ಡ್ ಇದರಲ್ಲಿ ಕರೆಕ್ಟ್ ಆಗಿದೆ ಸರ್, BOS ಎಲ್ಲ ಇವತ್ತಿನ ಇದರಲ್ಲಿ ಒಂದ್ಸತಿ ಆರ್ಡರ್ ಬ್ಲಾಕ್ ಅಲ್ಲಿ ಹೇಳಿ ಸರ್, ಕರೆಕ್ಟ್ ಆಗಿರುತ್ತೆ. ಬ್ರೋ ಈಗ ಆರ್ಡರ್ ಬುಕ್, ಹಲೋ, ಹ್ಮ್ ಈಗ ಆರ್ಡರ್ ಬುಕ್ ಫಸ್ಟ್ MSS ಆದ್ಮೇಲೆ ಆರ್ಡರ್ ಬುಕ್ ಹಾಕೋದು, ಹೌದಲ್ಲ? ಹೌದು. ಈಗ ನೆಕ್ಸ್ಟ್ ಹಾಕೋದು BSS ಆದ್ಮೇಲೆ, BOS ಆದ್ಮೇಲೆ. ನೆಕ್ಸ್ಟ್ BOS ಆದ್ಮೇಲೆ ಹಾಕ್ಬೇಕು ಆರ್ಡರ್ ಬ್ಲಾಕ್. ನಿಮ್ಗ್ ಫಸ್ಟ್ ಗೊತ್ತಾಗಲಿ ಅದು ಆರ್ಡರ್ ನೆಕ್ಸ್ಟ್ ಬ್ಲಾಕ್ ಆಗ್ಬೋದು ಅಂತ ಹಾಕ್ಬೇಡಿ, ಲಾಸ್ಟ್ ಅಲ್ಲಿ ಹಾಕಿ. ಈಗ MSS ಆದ್ಮೇಲೆ ಮತ್ತೆ MSS ಗೆ ಕಾಯಂಗಿಲ್ಲ, BOS ಗೆ ನೆಕ್ಸ್ಟ್ ಹಾಕ್ಬೇಕು. ಹೌದು, ನೆಕ್ಸ್ಟ್ BOS ಗೆ ಹಾಕ್ಬೋದು. ಈ ತರ ಕಂಟಿನ್ಯೂಷನ್ಗೆ, ಟ್ರೆಂಡ್ಗೆ ಎಲ್ಲಿ ಮಟ MSS ಆಗುತ್ತೆ ಅಲ್ಲಿ ಮಟ BOS ಗೆ ಹಾಕೊಂತ ಹೋಗ್ಬೇಕು. ಹಾಕೊಂತ ಹೋಗ್ಬೋದು. ಬಟ್ ನಾನು ಹೇಳ್ತೀನಿ 2 ಮಾತ್ರ ಹಾಕಿ, ಹಾಕೊಂತ ಹೋಗ್ಬೋದು. ಬಟ್ ನಿಮ್ಗೆ ಒಳ್ಳೆ ವಿನ್ ರೇಟ್ ಮೇಂಟೈನ್ ಮಾಡ್ಬೇಕಾ?
ಒಂದಾಯ್ತಾ, ಎರಡಾಯ್ತಾ, ಮ್ಯಾಕ್ಸಿಮಮ್ ಇಲ್ಲಿ ಮೂರನೇದು ಇಷ್ಟೇ. ಇದಾದ್ಮೇಲೆ ಮತ್ತೆ ಆಗಿ ಮತ್ತೆ ಬಂದ್ರೆ ಹಾಕ್ಬೇಡಿ. ಈಗ ನೋಡಿ, ಒಂದ್ MSS ಟ್ರೇಡ್ ಸಿಕ್ತು, ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಒಂದ್ ಸಿಕ್ತು, ನೆಕ್ಸ್ಟ್ ಬೇಕಿದ್ರೆ ನಿಮ್ಗೆ ಇನ್ನೊಂದೇ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ಗೆ ನೀವು ಟ್ರೇಡ್ ಮಾಡ್ಬೋದು 3ಕ್ಕೆ, ಇಲ್ಲ ಸಾಕು ಇವೆರಡೆ. ಇನ್ನೊಂದಾಯ್ತಾ, ಇನ್ನೊಂದ್ ಹಾಕ್ತೀನಿ ಬೇಡ, ಯಾಕಂದ್ರೆ ಒಂದೇ ಸೈಡು ಯಾವತ್ತೂ ಒಂದೇ ಸೈಡ್ ಅಷ್ಟೊತ್ತು ಮೂವ್ ಆಗಲ್ಲ. ಯಾವ್ದೇ ಮಾರ್ಕೆಟ್ ಆಗಿರ್ಲಿ, ರಿಟ್ರೇಸ್ ವಾಪಸ್ ಉಲ್ಟಾ ಹೊಡೆದೇ ಹೊಡಿಯುತ್ತೆ. ಅವಾಗ ಏನಾಗುತ್ತೆ, ಒಂದ್ ಲಾಸ್ ಆಗ್ಬಿಡುತ್ತೆ, ಎಕ್ಸ್ಟ್ರಾ 1% ಲಾಸ್. ಬೈ ಸೈಡ್ ಬೈ ಸೈಡ್ ಬ್ರೋ ಅಲ್ಲ ಬ್ರೋ, ಈಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಿದ್ಯಲ್ಲ, ಅಪ್ಸೈಡ್ ಟ್ರೇಡ್ ಹೊಡಿಬೋದಾ? ಇವಾಗ ನೋಡಿ ಬ್ರೋ, ನಾನು ಹೇಳ್ತೀನಿ. ಈಗ ಮಾರ್ಕ್ ಫಸ್ಟ್ ಮೇಲ್ ಹೋಗಕ್ ಈಗ ಮೇಲ್ ಹೋಗ್ತಾ ಇದೆ ಅಲ್ವಾ, ಕೆಳಗಡೆ ಹೋಗ್ತಿದ್ದು ಇಲ್ಲಿ ಮೇಲ್ಗಡೆಗೆ ಎಲ್ಲಿ ಶಿಫ್ಟ್ ಆಯ್ತು ನಿಮ್ಗೆ, ಇಲ್ಲಿ ಶಿಫ್ಟ್ ಆಯ್ತು. ಇದನ್ನ ಬ್ರೇಕ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಕ್ ಶಿಫ್ಟ್ ಆಯ್ತಲ್ವಾ. ಯಾವ್ದನ್ನ ಬ್ರೇಕ್ ಮಾಡ್ತು, ಇದನ್ನ ಬ್ರೇಕ್ ಮಾಡ್ತು, ಹೌದಾ? ಇದೆಲ್ಲ ಏನಿಲ್ಲ, ಇದೆಲ್ಲ ಇಂಟರ್ನಲ್ ಬ್ರೇಕ್ಸ್ ಅಷ್ಟೇ. ಎಕ್ಸ್ಟರ್ನಲ್ ದೊಡ್ಡದಾಗಿ ಬ್ರೇಕ್ ಕೊಟ್ಟಿದ್ದು ಇಲ್ಲಿ ನಿಮ್ಗೆ ಮೇನ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದ್ದು ದೊಡ್ಡದಾಗಿ. ಅದಾದ್ಮೇಲೆ ಲಾಸ್ಟ್ ಆರ್ಡರ್ ಬ್ಲಾಕ್ ಎಲ್ಲಿದ್ಯಪ್ಪ, ಇಲ್ಲಿ ಪುಷ್ ಮಾಡಿದಿರೋದು ಇಲ್ಲಿದ್ಯಾ, ಇಲ್ಲಿ ಬಿಡಿ. ಇಲ್ಲಿ ರೀಸೆಂಟ್ ಆಗಿ ಇಂಟರ್ನಲ್ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನೋಡಿದ್ರೆ ಇಲ್ಲೊಂದು ಟ್ರೇಡ್ ಸಿಗೋದು, ನೀವು ತಗೊಂಡು ಹೋಗ್ತಿದ್ರಿ. ಬಟ್ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಮಾರ್ಕೆಟ್ ಏನಾದ್ರು ಇಲ್ಲಿಗೆ ಬಂದು ಈ ಆರ್ಡರ್ ಬ್ಲಾಕ್ ಇಂದ ತಗೊಂಡು ಮೇಲೋಯ್ತಾ, ಹೋಗಿಲ್ಲ. ಫಸ್ಟ್ ಸಿನಾರಿಯೋ ಫೇಲು, ಫಸ್ಟ್ ರೂಲು ಬ್ರೇಕ್ ಆಯ್ತು, ಹೌದಾ? ಫಸ್ಟ್ ರೂಲೇ ಬ್ರೇಕ್ ಆದ್ಮೇಲೆ ಇದು ಎಷ್ಟು ದೂರ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿಂದನೇ ಉಲ್ಟಾ ಹೊಡಿತಪ್ಪ, ಏನ್ ಮಾಡ್ತೀರಾ? ವ್ಯಾಲಿಡ್ ಇರಲ್ಲ. ಬಟ್ ನೀವು ಇಲ್ಲೂ ಟ್ರೇಡ್ ಮಾಡ್ಬೋದು. ಯಾವ ತರ ಹೇಳ್ತೀನಿ ಕೇಳಿ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಬ್ರೋ. ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ, ರಿಸ್ಕ್ ಮಾಡಕ್ ಎಷ್ಟಿದೆ, ನೀವ್ ಏನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಎಲ್ಲ ನಿಮ್ ತಲೆ ಮೇಲೆ ಡಿಪೆಂಡ್. ಸ್ಟ್ರಾಟಜಿನ ಯಾರು ಬೇಕಾದ್ರು ಹೆಂಗ್ ಬೇಕಾದ್ರು ಹೇಳ್ಕೊಡ್ಬೋದು. ಇಲ್ಲೂ ನೋಡಿ, ಇಲ್ಲೂ ಟ್ರೇಡ್ ತಗೋಬೋದಿತ್ತು ಅಂತ, ಇಲ್ಲಿ ಕೆಳಗಡೆಯಿಂದ ಬರ್ತಾ ಇತ್ತಾ, ಹಿಂಗ್ ಬಂತ, ಮತ್ ಮೇಲೋಯ್ತಾ, ಮತ್ ಇದನ್ನ ಬ್ರೇಕ್ ಮಾಡಕ್ ಆಗಿಲ್ಲ. ಮತ್ತೇನ್ ಮಾಡ್ತು, ಮೇಲಕ್ ಬ್ರೇಕ್ ಕೊಡ್ತು. ಮೇಲಕ್ ಬ್ರೇಕ್ ಕೊಟ್ಟು ಈ ಆರ್ಡರ್ ಬ್ಲಾಕ್ ಒಂದಿತ್ತು 15 ಮಿನಿಟ್ಸ್, ಇಲ್ಲಿಗೂ ಟ್ಯಾಪ್ ಆಗಿಲ್ಲ ಆಕ್ಚುಲಿ. ಬಟ್ ತಗೊಳ್ಳೋದಿದ್ರೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಈ ಆರ್ಡರ್ ಬ್ಲಾಕ್ ಇಂದ ನೀವು ಟ್ರೇಡ್ ತಗೋಬೋದಿತ್ತು. ಇನ್ನೂ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ನಾನು ಇನ್ನೂ ಝೂಮ್ ಇನ್ ಆಗ್ತೀನಿ. ಆಗಿ ಏನ್ ಮಾಡ್ತೀನಿ, ನಾನು ಇಲ್ಲಿಂದ ಕನ್ಸಿಡರ್ ಮಾಡಿದೆ, ಬಟ್ ಇಲ್ಲಿಂದ ಕನ್ಸಿಡರ್ ಮಾಡ್ತೀನಿ ಅನ್ಕೊಳ್ಳಿ. ಹಿಂಗ್ ಬಂತು, ಕೆಳಗಡೆ ಬಂತು, ಮೇಲೋಯ್ತು, ಇದನ್ನ ಬ್ರೇಕ್ ಮಾಡ್ತಾ ಮತ್ತೆ ಇಲ್ಲಿರೋ ಆರ್ಡರ್ ಬ್ಲಾಕ್ 15 ಮಿನಿಟ್ಸ್ ಅದಕ್ಕೆ ಟ್ಯಾಪ್ ಮಾಡಿಸ್ತೀನಿ, ಹಿಂಗ್ ಹೋಗ್ತೀನಿ. ಆ ತರ ಇದ್ರೆ ಅದನ್ನು ತಗೋಬಹುದು ನೀವು ಬೇಕಿದ್ರೆ. ಬಟ್ ನಾನ್ ಫಸ್ಟ್ ಇದೆಲ್ಲ ನೀವ್ ಎಲ್ಲಿ ಬೇಕಾದ್ರೂ ಟ್ರೇಡ್ ತಗೋಬಹುದು ಬ್ರೋ. ಇಲ್ಲಿ ಟ್ಯಾಪ್ ಆಗಿರುತ್ತೆ, ಇಲ್ಲ ಇಲ್ಲೆಲ್ಲೋ ಈ ಇಂಡ್ಯೂಸ್ಮೆಂಟ್ ಇವೆಲ್ಲ ಬೇಡ ಬಿಡಿ. ಲಾಸ್ಟ್ ಆರ್ಡರ್ ಬ್ಲಾಕ್ ಅಂತೀನಿ, ಅದ್ ಮಾತ್ರ ಇಟ್ಕೊಳ್ಳಿ. ಇಲ್ಲಿಗೆ ಬಂದು ಹೋಗ್ಬೋದಿತ್ತು, ಮತ್ ಇಲ್ಲಿಗೆ ಬಂದು ಹೋಗ್ಬೋದಿತ್ತು. ಬಟ್ ಬೆಸ್ಟ್ ಸಿನಾರಿಯೋ ಏನು ಟ್ರೇಡ್ ತಗೊಳಕ್ಕೆ? ಏನ್ ಹೇಳಿದೆ ಬೆಸ್ಟ್ ಸಿನಾರಿಯೋ? ಫಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟ ತಕ್ಷಣ ಇಲ್ಲ ಒಂದ್ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಇಲ್ಲಿಗೆ ಬಂದು ಇದರಿಂದ ತಗೋಬೇಕು. ಆಹಾ, ಒಳ್ಳೆ ಎಂಟ್ರಿ. ಈ ತರ ಆದ್ರೆ A+ ಸೆಟಪ್ಸ್. ಇಲ್ಲೆಲ್ಲ ನೀವು ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳಿಗೆ ಎಲ್ಲಾ ಟ್ರೇಡ್ ತಗೋತೀರಾ, ತಗೊಳ್ಳಿ, ನಿಮ್ ಇಷ್ಟ ಅದು. ನಾನ್ ಬೇಡ ಅನ್ನಲ್ಲ, ಸೆಟಪ್ ತಪ್ಪು ಅಂತಾನು ಹೇಳಲ್ಲ. ನೀವೀಗ ಇಲ್ಲೊಂದು ರೀಸೆಂಟ್ ಆಗಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ತೀರಾ, 5 ಮಿನಿಟ್ಸ್ ಅದನ್ನ ಮಾಡ್ತೀರಾ. ಮತ್ತೆ ನೀವೇನಾದ್ರೂ ಬೈ ಲಿಮಿಟ್ ಇಲ್ಲಿಂದ ಪ್ಲೇಸ್ ಮಾಡಿ SL ಇದ್ರೆ ಕೆಳಗಡೆ 1:3 ಇಟ್ರೆ ಇಡಿ, ನಿಮ್ ಮೇಲೆ ಡಿಪೆಂಡ್. ವರ್ಕ್ ಆಗ್ಲೂಬಹುದು, ಆಗ್ದೇನೇನೋ ಇರ್ಬೋದು. ಅದನ್ನ ನಾನು A+ ಸೆಟಪ್ ಅಂತ ಕನ್ಸಿಡರ್ ಮಾಡಲ್ಲ. ರಿಸ್ಕಿ ಟ್ರೇಡ್ಸ್ ನಿಮ್ ಪರ್ಸನಲ್ ಅಕೌಂಟ್ ಅಲ್ಲಿ ಈ ತರ ಟ್ರೇಡ್ಸ್ ನ ತಗೊಳ್ಳಿ. ಬಟ್ ಫಂಡೆಡ್ ಅಕೌಂಟ್ ಅಲ್ಲಿ ರಿಸ್ಕ್ ಕೊಡೋದೇ ಅವ್ನು 8% 10%, ಅಲ್ಲೆಲ್ಲ ಈ ತರ ಟ್ರೇಡ್ಸ್ ತಗೋಬಿಡಿ. 2 ದಿನ ಆಗ್ಲಿ ಬರೋದು ಆ ತರ ಟ್ರೇಡ್ಸ್, 3 ದಿನ ಆಗ್ಲಿ ಬರೋದು A+ ಸೆಟಪ್ಸ್. ಫಂಡೆಡ್ ಅಕೌಂಟ್ಸ್ ಯೂಸ್ ಮಾಡೋರಿಗೆ ಈ ತರ ಸೆಟಪ್ಸ್ ನ ಮಾತ್ರ ತಗೊಳ್ಳಿ. A+ ಶೋರ್ ಇರ್ಬೇಕು ನೀವು. ಸೊ ಇದನ್ನ ನೀವು ಸೆಲ್ ಸೈಡ್ ನೋಡಿದ್ರಿ. ಇವಾಗ ಬೈ ಸೈಡ್ ಅಲ್ಲಿ ಏನಾಗ್ಬೋದಪ್ಪ, ಏನು ವ್ಯತ್ಯಾಸ ಇಲ್ಲ. ಬೈ ಸೈಡ್ ಅಲ್ಲಿ ಕೆಳಗಡೆ ಹೋಗ್ತಾ ಇರುತ್ತೆ ಫಸ್ಟ್ ಮಾರ್ಕೆಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳನ್ನ ಮಾಡ್ಕೊಂಡು ಸಡನ್ ಆಗಿ ಮೇಲಕ್ಕೆ ಪುಷ್ ಮಾಡುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ, ಕೊನೆ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ, ಮತ್ತೆ ಕೊನೆ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ. ಇಷ್ಟೇ ಬ್ರಾ. ಇಲ್ಲಿ ಏನಾಗ್ತಿತ್ತು, ಮುಂಚೆ ಕೆಳಗಡೆಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳು ಕೊಡ್ತಾ ಇತ್ತು, ಹೌದಾ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ಇತ್ತು. ಬಟ್ ಸಡನ್ ಆಗಿ ಏನಾಯ್ತು, ಮೇಲ್ಗಡೆ ಶಿಫ್ಟ್ ಆಯ್ತು ಮಾರ್ಕೆಟ್. ಅದನ್ನೇನಂತಾರೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ಆದ್ಮೇಲೆ ನಂದು A+ ಸೆಟಪ್ ಏನು, ಲಾಸ್ಟ್ ಆರ್ಡರ್ ಬ್ಲಾಕ್ ಇರುತ್ತೆ, ಇಲ್ಲಿಂದ
15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಹಾಕ್ತೀನಿ. ಈ MSS ಆದ್ಮೇಲೆ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಹಾಕ್ತೀನಿ. 5 ಮಿನಿಟ್ಸ್ಗೆ ಹೋಗ್ತೀನಿ, ಇನ್ನೂ ಕಮ್ಮಿ ಆಗುತ್ತೆ, SL ಕಮ್ಮಿ ಆಗುತ್ತೆ ಅವಾಗ. ಮತ್ತೆ ಹಾಕೋತೀನಿ, ಮತ್ತೇನ್ ಮಾಡ್ತೀನಿ, ಇಲ್ಲಿಂದ ಆರ್ಡರ್ ಬ್ಲಾಕ್ ತುದಿಯಿಂದ ಬೈ ಮಾಡ್ತೀನಿ, SL ಇದ್ರ ಕೆಳಗಡೆ ಇಡ್ತೀನಿ, TP 1:3 ಇಡ್ತೀನಿ. ಅದು ಎಷ್ಟು ಮೂವ್ ಆದ್ರೂ ಆಗಿರ್ಲಿ, ನನ್ಗೆ 1:3 ಸಾಕು. ನೆಕ್ಸ್ಟ್ ಏನ್ ಮಾಡ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಹೌದಾ, ಕರೆಕ್ಟಾಗಿ ವರ್ಕ್ ಆಗ್ತಿದೆ ನನ್ ಕಡೆ ಅಂತ ಅನಿಸ್ತಿದೀಯಾ? ಓಕೆ, ಇವಾಗ ಏನಿರುತ್ತೆ, 15 ಮಿನಿಟ್ಸ್ ಇಷ್ಟು ದೊಡ್ಡ ಆರ್ಡರ್ ಬ್ಲಾಕ್ ಇರುತ್ತೆ. ಆಯ್ತಾ, ಇದಾದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ 15 ಮಿನಿಟ್ಸ್ ದೊಡ್ಡ ಆರ್ಡರ್ ಬ್ಲಾಕ್ ಇರುತ್ತೆ. 5 ಮಿನಿಟ್ಸ್ ಅಲ್ಲಿ ಅದನ್ನ ಕಮ್ಮಿ ಮಾಡ್ಕೋತೀನಿ, 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಮಾಡ್ಕೋತೀನಿ. ಆಯ್ತಾ, ಮತ್ತೆ ಇನ್ನೊಂದು ಟ್ರೇಡ್ 1:3 ಅಲ್ವಾ, SL ನ ಲಾಸ್ಟ್ ಆರ್ಡರ್ ಬ್ಲಾಕ್ ಕೆಳಗಡೆ ಇಡ್ತೀನಿ. ಇವಾಗ ಆಗಿರೋ ರೀಸೆಂಟ್ ಆರ್ಡರ್ ಬ್ಲಾಕ್ ಕೆಳಗಡೆ ಇಡ್ತೀನಿ. 1:3 1:3 ಮತ್ತೆ ಟ್ರೇಡ್ ತಗೋತೀನಿ. ಮತ್ತೊಂದು ಮುಗೀತು, ಇಷ್ಟೇ. 2 ಸಿಕ್ತಾ, ಕ್ಲೋಸ್ ಮಾಡಿ ಆರಾಮಾಗಿ ನಿಮ್ಗೇನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೊಳ್ಳಿ. ಸೆಲ್ ಸೈಡ್, ಬೈ ಸೈಡ್, ಇಷ್ಟೇ ವ್ಯತ್ಯಾಸ. ಬ್ರೋ ಈಗ 15 ಮಿನಿಟ್ಸ್ ಇಂದ 5 ಮಿನಿಟ್ಸ್ ರಿಫೈನ್ ಮಾಡುವಾಗ ಎಲ್ಲಾ ಕ್ಯಾಂಡಲ್ ಮಾಡ್ಬೇಕಾ ಅಥವಾ 15 ಮಿನಿಟ್ಸ್ ಅಲ್ಲಿ ಚಿಕ್ಕದಿದ್ರೆ ಮಾಡೋ ಅವಶ್ಯಕತೆ ಇಲ್ವಾ? ಬ್ರೋ ಇವಾಗ 15 ಮಿನಿಟ್ಸ್ ಅಲ್ಲಿ ಇದನ್ನ ತೋರಿಸ್ತೇನೆ ನಿಮ್ಗೆ, ಒಂದು ಎಕ್ಸಾಂಪಲ್ ಅಲ್ವಾ. ಇದನ್ನ ಲಾಸ್ಟ್ ತುದಿ ಇತ್ತು, ಅದರಿಂದ ಆರ್ಡರ್ ಬ್ಲಾಕ್ ಹಾಕೊಂಡು ಆ ಕ್ಯಾಂಡಲ್ ನ ಮಾರ್ಕ್ ಮಾಡಿದ್ರಿ ಅಲ್ವಾ. ಎಕ್ಸಾಂಪಲ್ ಗೆ ಇದೇ ಕ್ಯಾಂಡಲ್ ಎಲ್ಲಾದ್ರೂ ಚಿಕ್ಕದಿಗೆ ಇದ್ದಿದ್ರೆ ಮತ್ತೆ 5 ಮಿನಿಟ್ಸ್ ಅಲ್ಲಿ ರಿಫೈನ್ ಮಾಡೋ ಅವಶ್ಯಕತೆ ಇರ್ತಿತ್ತಾ? ಹೌದು ಬ್ರೋ, ಮಾಡ್ಲೇಬೇಕು. ಇಲ್ಲ ಸ್ವಲ್ಪ ಒಂದೊಂದ್ಸಲಿ ಏನಾಗುತ್ತೆ, ಇಷ್ಟೇ ಚಿಕ್ಕಕ್ಕಿರುತ್ತೆ, ನಿಮಗ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದು ನಾನು 5 ಮಿನಿಟ್ಸ್ ಹೋದ್ರೆ ಟ್ರೇಡ್ ಮಿಸ್ ಆಗ್ಬೋದು ನನಗೆ, ಯಾಕಂದ್ರೆ ಇದೇ ಆಲ್ರೆಡಿ ಇರೋದೇ ಇಷ್ಟು. 5 ಮಿನಿಟ್ಸ್ ಹೋಗಿ ರಿಫೈನ್ ಮಾಡಿದ್ರೆ ಅಷ್ಟೊಂದು ಪರ್ಫೆಕ್ಷನ್ ಹುಡ್ಕಿದ್ರೆ ಮಿಸ್ ಆಗ್ಬೋದು ಅಂತ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸ್ತಾ ಇರುತ್ತೆ ಮನ್ಸಲ್ಲಿ. ಅವಾಗ ಎಲ್ಲೋ ಒಂದೊಂದ್ಸಲಿ ಈ ತರ ಆಗೋದು. ಆಯ್ತಾ, ಅವಾಗ ಓಕೆ, ಇಟ್ಸ್ ಓಕೆ, ನೀವು 5 ಮಿನಿಟ್ಸ್ ಹಾಕೊಂಡ್ರೆ ಏನು ಮಿಸ್ಟೇಕ್ ಇಲ್ಲ, ಒಂದ್ ಟ್ರೇಡ್ ಮಿಸ್ ಆಗ್ಬೋದು ಅಷ್ಟೇನೆ. ಬಟ್ ನಿಮ್ಗೆ ಪರ್ಫೆಕ್ಷನ್ ಬೇಕಂದ್ರೆ ಆ ತರ ಮಾಡಿ, ಇಲ್ಲ ಅಂದ್ರೆ ಈ ತರ ಮಾಡಿ. ಚಿಕ್ಕದು 15 ಮಿನಿಟ್ಸ್ ಚಿಕ್ಕದಿದೆ ಅಂದ್ರೆ. ಬ್ರೋ ಒಂದೊಂದ್ಸಲಿ ಸ್ಪ್ರೆಡ್ ಇಂದ ಎಕ್ಸಿಕ್ಯೂಟ್ ಆಗಲ್ಲ ಬ್ರೋ, ಅಂತ ಟೈಮಲ್ಲಿ ಏನ್ ಮಾಡೋದು? ಜಸ್ಟ್ ಕಿಸ್ ಮಾಡೋಗ್ಬಿಡುತ್ತಲ್ಲ. ಅಂತ ಟೈಮಲ್ಲಿ ಏನು ಮಾಡಂಗಿಲ್ಲ ಬ್ರೋ, ನಂದು ಮಿಸ್ ಆಗುತ್ತೆ, ನಿಮ್ದು ಮಿಸ್ ಆಗುತ್ತೆ. ಹಂಗಾದಾಗ ನೀವ್ ಒಂದ್ ಕಿಸ್ ಕೊಟ್ಬಿಡಿ ಬ್ರೋ, ಅಲ್ಲಿ ಕರೆಕ್ಟ್ ಆಗ್ಬಿಡ್ತದೆ. ಬ್ರೋ ಇದು ನ್ಯೂಸ್ ಟೈಮ್ ಅಲ್ಲಿ ಅವಾಯ್ಡ್ ಮಾಡ್ಬೇಕಾ? ಹೌದು ಬ್ರೋ, ನ್ಯೂಸ್ ಟೈಮ್ ಅಲ್ಲಿ ದಯವಿಟ್ಟು ಯಾರು ಟ್ರೇಡ್ ಮಾಡ್ಬೇಡಿ, ಯಾಕಂದ್ರೆ ಇವಾಗ ನಾವು ಬೆಳಗ್ಗೆನೆ ಇದು ಆರ್ಡರ್ ಬ್ಲಾಕ್ ಎಲ್ಲ ಹಾಕೊಂಡಿರ್ತೀವಲ್ಲ, ಲೈಕ್ ಒಂದು ಪರವಾಗಿಲ್ಲ, 6 ವರ್ಗು ಅದು ಆ ತರ ಇದ್ರೂ ಮಾಡೋಣ. ಪರವಾಗಿಲ್ಲ. ನ್ಯೂಸ್ ಗೊತ್ತಾಯ್ತಾ, ತೆಗ್ದ್ ಹಾಕ್ಬಿಡಿ. ಏನೇನ್ ಆರ್ಡರ್ ಇಟ್ಟಿರ್ತೀರ ಎಲ್ಲ ತೆಗ್ದ್ ಹಾಕ್ಬಿಟ್ಟು ಆರಾಮಾಗಿ ನ್ಯೂಸ್ ನೋಡಿ ಅವತ್ತೊಂದು ಬಿಟ್ಬಿಡಿ, ಅದೊಂದು ದುಡ್ಡ ನಾಳೆ ಮಾಡ್ಕೊಳ್ಳಿ. ಓಕೆ ಬ್ರೋ, ಇದು 5 ಮಿನಿಟ್ಸ್ ಅಲ್ಲಿ A+ ಸೆಟಪ್ ಅಂದ್ರಲ್ಲ, ಒಂದು 2 ಟೈಮ್ಸ್ A+ ಸೆಟಪ್ ನೋಡ್ತೀವಿ. ಅದಾದ್ಮೇಲೆ ಮತ್ತೆ ಆ ತರಾನೇ ಮಾಡ್ತಾ ಇದ್ರೆ ಅವಾಗ ಇದು 1:1 1:1.5 ಎಕ್ಸ್ಪೆಕ್ಟ್ ಮಾಡ್ಬೋದಾ? 1:1.5 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೋ, ಆರಾಮ್ಸೆ. A+ ಸೆಟಪ್ ಆದ್ಮೇಲೆ ಈ ತರ ಮಿಡಲ್ ಅಲ್ಲಿ ಎಲ್ಲೆಲ್ಲೋ ಕೊಡ್ತಿರುತ್ತಲ್ಲ ಅವಾಗ. ಇದು 5 ಮಿನಿಟ್ಸ್ ಕೂಡ ಇದೇ ವರ್ಕ್ ಆಗುತ್ತೆ ಸೇಮ್. A+ ಸೆಟಪ್ ನೀವು 15 ಮಿನಿಟ್ಸ್ ಅಲ್ಲಿ ಹೇಳಿದ್ರಲ್ಲ, ಆ ತರಾನೇ ವರ್ಕ್ ಆಗುತ್ತೆ 5 ಮಿನಿಟ್ಸ್ ಕೂಡ. ಅದೇ ತರ ವರ್ಕ್ ಆಗುತ್ತೆ, ಆದ್ರೆ ಏನಾಗುತ್ತೆ ಅಂದ್ರೆ ಒಂದ್ 10-15 ಟ್ರೇಡ್ ಸಿಗುತ್ತೆ ದಿನ. ಅವಾಗ ಏನಾಗುತ್ತೆ, ಅಷ್ಟು ಟ್ರೇಡ್ಸ್ ನ ನೋಡಿ ಹುಚ್ಚಿಡ್ದು ಬಿಡುತ್ತೆ. ಹುಚ್ಚಿಡ್ದಾಗ ಮಾಡ್ಬೇಕಾಗಿರೋದನ್ನ ಮಾಡಲ್ಲ, ಮಾಡಬಾರ್ದೇ ಇರೋದನ್ನ ಮಾಡ್ತೀವಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ಬಟ್ ನನ್ನ ಮೆಂಟಾಲಿಟಿ ಪ್ರಕಾರ ಎಲ್ಲಾರ್ದು ಇರ್ಬೇಕಂತ ಇಲ್ಲ. ನೀವು ನಿಮ್ ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಮಾರ್ಕೆಟ್ ಅಲ್ಲಿ. 1 ವರ್ಷ ಮಾಡಿ, ಇದನ್ನೇ ಮಾಡಿ, ಇನ್ನೇನು ಮಾಡ್ಬಿಡಿ. 1 ವರ್ಷ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ಮಾಡ್ಬೇಕು ನೀವು, ಏನ್ ಮಾಡ್ಬಾರ್ದಂತ. ಇದು ಲೈಕ್ ಇದು ನಾವು ಇದನ್ನ TP ಹಿಡಿತೀವಲ್ಲ ಬ್ರೋ, ಒಂದ್ ನಿಮಿಷ. ಇವಾಗ ಎಲ್ಲಾರ್ಗುನು ಇಷ್ಟು ದಿನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡ್ದವ್ರಿಗೆ ಯಾವ ತರ ನಾವು 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಹಾಕ್ಬೇಕು, ಬೈ ಸೈಡ್ ಇರ್ಲಿ ಸೆಲ್ ಸೈಡ್ ಇರ್ಲಿ, 15 ಮಿನಿಟ್ಸ್ ಅಲ್ಲಿ ನಾವು ಅದನ್ನ ಹೆಂಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತಾ? ಇಲ್ಲ ಅದನ್ನ ಡೌಟ್ ಇದೆಯಾ ಇನ್ನೂನು? ಅರ್ಥ ಆಯ್ತು ಬ್ರೋ. ಅರ್ಥ ಆಯ್ತು ಬ್ರೋ. ಅರ್ಥ ಆಯ್ತು. ನೀವ್ ಯಾಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತೆ ಬಯಾಸ್ ಹೇಗಿದೆ ಅಂತ ತಿಳ್ಕೊಳ್ಳಿ ಅಂತೀರಾ ಅನ್ನೋದಕ್ಕೆ ಬೇಸಿಕ್ ನ ಇದೇ ಉದಾಹರಣೆ. ಅದ್ ಬೇಸಿಕ್ ಹೆಂಗ್ ಹೋಗುತ್ತೆ, 2-3 ಟ್ರೇಡ್ ಸಿಗ್ತಾನೆ ಹೋಗುತ್ತೆ. ಹೌದು, ನಾನ್ ನಿಜ ಹೇಳ್ತೀನಿ ಬ್ರೋ. ನಾನ್ ಜಾಸ್ತಿ ಮಾರ್ಕೆಟ್ ನೋಡಲ್ಲ ಇತ್ತೀಚೆಗೆ. ನೋಡ್ತೀನಿ ಯಾವಾಗ ಅಂದ್ರೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲಿ ಅನಲೈಸ್ ಮಾಡ್ತೀನಲ್ಲ, ರೇಂಜ್ ಹಾಕೊಳ್ಳೋದು 4 ಅವರ್ದು 1 ಅವರ್ದು 15 ಮಿನಿಟ್ಸ್ದು, ಮತ್ತೆ ಎಲ್ಲಿ ನಾನು ಟ್ರೇಡ್ ತಗೋಬಹುದು ಅಂತ ನೋಡ್ಬೇಕಲ್ಲ, ಅಲ್ಲಿ ಮಾತ್ರ ನೋಡ್ತೀನಿ, ಅದೊಂದು ಅನಾಲಿಸಿಸ್ ಮಾಡ್ತೀನಿ. ಆಮೇಲೆ ನನ್ನ ಟ್ರೇಡ್ ಎಷ್ಟು ಗಂಟೆಗೆ ಸಿಗುತ್ತೆ ಜಾಸ್ತಿ, ನಂದು ಬ್ಯಾಕ್ ಟೆಸ್ಟಿಂಗ್ ಫಾರ್ವರ್ಡ್ ಟೆಸ್ಟಿಂಗ್ ಡೇಟಾ ಪ್ರಕಾರ 10:30 ಸ್ಟಾರ್ಟ್ ಆಗುತ್ತೆ. 2:30 ಮ್ಯಾಕ್ಸಿಮಮ್ 2:30 ನೋಡ್ತೀನಿ.
ಅಲ್ಲಿವರೆಗೂ ನನ್ನ ಟ್ರೇಡ್, ನನ್ನ ಸೆಟಪ್, ನನ್ನ ರೂಲ್ಸ್ ಪ್ರಕಾರ ಸಿಕ್ತಾ ತಗೋತೀನಿ, ಇಲ್ವಾ ತಗೊಳಲ್ಲ, ಮುಗೀತು. ನೆಕ್ಸ್ಟ್ ಇನ್ ಸಂಜೆ ಮತ್ತೆ 4:15 ಬರ್ತೀನಿ, 4:15 ಓಪನ್ ಮಾಡ್ತೀನಿ, ರೀಸೆಂಟ್ 15 ಮಿನಿಟ್ ಸ್ಟ್ರಕ್ಚರ್ ಏನಾಗಿದೆ ನೋಡ್ತೀನಿ, ಅದ್ರ ಪ್ರಕಾರ ನಾನು ಈಗ ಏನ್ A+ ಸೆಟಪ್ಸ್ ಹೇಳ್ತಾ ಇದ್ದೀನಿ, ಈ ತರ ಈ ಸಿನಾರಿಯೋ ಇದೆಯಾ, ಟ್ರೇಡ್ ತಗೋತೀನಿ, ಇಲ್ವಾ ಮುಚ್ತೀನಿ, ನಾನು ಬೇರೆ ಏನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೋತೀನಿ, ಇಷ್ಟೇ. ನೀವು ಅದನ್ನೇ ಮಾಡಿ. ದಯವಿಟ್ಟು 24 ಗಂಟೆ ಟ್ರೇಡಿಂಗ್ ನೋಡಬೇಡಿ, ಚಾರ್ಟ್ಸ್ ನೋಡಬೇಡಿ. ಹುಚ್ಚ ಆಗೋಗ್ತೀರಾ ನೀವು. ಚಂದು ಬ್ರೋ, ಹಲೋ ಹೇಳಿ ಹೇಳಿ bro. ಚಂದು ಬ್ರೋ, ನಾನು ಈಗ ಜಸ್ಟ್ ಇವತ್ತು ಟುಡೇ ಜಾಯ್ನ್ ಆದೆ. ಆಕ್ಚುಲಿ ನಾನು ನಿಮ್ಮ ವಾಟ್ಸ್ಆಪ್ ಇದು ಫಾಲೋ ಮಾಡ್ತಾ ಇದ್ದೀನಿ. ಹಾ ಹಾ ಬಟ್ ನಾನು ಕೆಲಸ ಇದರಿಂದ ನಾನು ಜಾಯ್ನ್ ಆಗ್ಲಿಕ್ಕೆ ಆಗಿಲ್ಲ. ಸ್ಟಾರ್ಟಿಂಗ್ ನೀವು ಕೋರ್ಸ್ ಹೇಳ್ತಾ ಇದ್ರಲ್ಲ ಅವಾಗಿಂದ. ಹೌದು. ಸೊ ಹಾಗಾಗಿ ಈಗ ನಾನು ಬಿಗಿನಿಂಗ್ ಇಂದ ಕಲಿಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಮ ಯೂಟ್ಯೂಬ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರಲ್ಲ, ಈಗ ಹೇಳ್ತಾ ಇದ್ರಲ್ಲ ಇಲ್ಲಿಂದ ಕಂಟಿನ್ಯೂ ಮಾಡ್ಲಾ ಏನಂತ? ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡ್ ಬನ್ನಿ ಬ್ರೋ. ಹಾ, ನಿಮ್ಗೆ ಓಕೆ. ನಿಮ್ಗೆ ಏನ್ ಡೌಟ್ ಬಂದ್ರು ವಾಟ್ಸಪ್ ಅಲ್ಲಿ ಆದ್ರೂ ಕೇಳಿ, ಇಲ್ಲ ಲೈವ್ ಬಂದಾಗ ಆದ್ರೂ ಕೇಳಿ. ಇಲ್ಲ ಹಾ, ನಿಮ್ಗೆ ಅಲ್ಲಿ ಏನೋ ಅರ್ಥ ಆಗ್ತಿಲ್ಲ, ನಂಗೆ ಇಂಟ್ರಾಕ್ಟಿವ್ ಬೇಕು ಕ್ಲಾಸ್ ಅಂದ್ರೆ, ಈಗ ಕಂಪ್ಲೀಟ್ ಇದನ್ನ ಇವ್ರಿಗೆ ಕಂಪ್ಲೀಟ್ ಈಗ ಏನ್ ಸ್ಟಾರ್ಟ್ ಮಾಡಿದೀನಿ ಇದನ್ನ ಮುಗಿಸ್ತೀನಿ. 0 ಇಂದ ನಂದು ಕಂಪ್ಲೀಟ್ ಯಾವ ತರ ಟ್ರೇಡ್ ಮಾಡ್ಬೇಕು, ಫಂಡೆಡ್ ಅಕೌಂಟ್ ಹೆಂಗ್ ಬೈ ಮಾಡೋದು, ಬ್ರೋಕರ್ ಯಾವ್ದು ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು, ಎಷ್ಟು ಯೂಸ್ ಮಾಡ್ಬೇಕು, ಇದೆಲ್ಲ ಪ್ರೋಸೆಸ್ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಮತ್ತೆ 0 ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬ್ರೋ, ಓಕೆ. ಇದು ಬ್ರೋ ಆಲ್ಮೋಸ್ಟ್ ಅಲ್ಲಿ ನೀವು ಫಾರೆಕ್ಸ್ ಅಥವಾ ಇಂಡಿಯನ್ ಮಾರ್ಕೆಟ್ ಮಾಡೋದು ಅಲ್ಲ? ನಂಗೆ ಗೊತ್ತಿರಲಿಲ್ಲ, ಅದು ಕೇಳ್ತಾ ಇದ್ದೀನಿ. ಇಲ್ಲ ಬ್ರೋ, ಬರೀ ಫಾರೆಕ್ಸ್. ಫಾರೆಕ್ಸ್ ಅಷ್ಟೇನಾ? ಹೌದು ಬ್ರೋ. ಓಕೆ ಬ್ರೋ, ಯಾಕೆ ನಾಲೆಡ್ಜ್ ಯಾಕೆ ಎರಡು ಸೇಮ್ ಇರುತ್ತಾ, ಡಿಫ್ರೆನ್ಸಿಯೇಷನ್ ಇರುತ್ತಾ? ಅಂದ್ರೆ ಇಂಡಿಯನ್ ಮಾರ್ಕೆಟ್ ಬೇರೆ ಇರುತ್ತಾ? ಅಂದ್ರೆ ಈಗ ಟ್ರೇಡ್ ಮಾಡೋದು ರೀತಿ ಆಗ್ಲಿ ಟ್ರೇಡ್ ಇದು ಮಾಡೋ ಆಗ್ಲಿ? ರೀತಿ ಎಲ್ಲ ಬೇರೆ ಇರುತ್ತೆ ಬ್ರೋ. ಹಾ, ಮಾರ್ಕೆಟ್ ಓಕೆ. ಚಾರ್ಟ್ ನಿಮಗೆ ಬೇರೆ ಬೇರೆ ತರ ಕಾಣುತ್ತೆ, ಬಟ್ ಏನ್ ವರ್ಕ್ ಆಗುತ್ತಲ್ಲ, ಮಾರ್ಕೆಟ್ ಮೂವ್ ಆಗ್ಬೇಕಲ್ಲ, ಒಂದೇ ತರ ಮೂವ್ ಆಗೋದು. ಓಕೆ, ಓಕೆ. ಹಾಗಾದ್ರೆ ಇಂಡಿಯನ್ ಮಾರ್ಕೆಟ್ ಬೇರೆ ತರ, ಬಟ್ ಫಾರೆಕ್ಸ್ ಮಾರ್ಕೆಟ್ ಬೇರೆ ತರ ಟ್ರೇಡ್ ಅಲ್ವಾ? ಟ್ರೇಡ್ ಮಾಡೋದೆಲ್ಲ ಬೇರೆ ತರ ಬ್ರೋ. ಸರಿ, ಓಕೆ. ಈಗ ನಾ ಇಬ್ರು ಯೂಟ್ಯೂಬ್ ಚಾನಲ್ ಫಾರೆಕ್ಸ್ ಎಲ್ಲ ಸ್ಟಾರ್ಟಿಂಗ್ ಇಂದ ಬಿಟ್ಟಿದ್ರಲ್ವಾ? ಈ ಬಿಗಿನಿಂಗ್ ಇಂದ ನೀವು ಕ್ಲಾಸ್ ಮಾಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಇದೆ ಅಲ್ವಾ? ಹೌದು ಬ್ರೋ, ಎಲ್ಲ ಇದೆ. 0 to Profitability ಅಂತ ಪ್ಲೇ ಲಿಸ್ಟ್ ಇದೆ, ಅದ್ರಲ್ಲಿ ನೋಡಿ ಎಲ್ಲ. ಸರಿ ಬ್ರೋ, ಓಕೆ ಬ್ರೋ, ಓಕೆ. ಸರಿ ಬ್ರೋ, ಓಕೆ. ಥ್ಯಾಂಕ್ ಯು ಸೊ ಮಚ್ ಎದ್ದು ಬ್ರೋ. ಬ್ರೋ. ಏನೇ ಇದ್ರೆ ಡೌಟ್ ಇದ್ರೆ ಕೇಳ್ತೀನಿ, ನಿಮಗೆ ಕಾಲ್ ಮಾಡ್ತೀನಿ ಅಥವಾ ಟೆಕ್ಸ್ಟ್ ಅಲ್ಲಿ ಹಾಕ್ತೀನಿ ನಾನು. ಓಕೆ ಡೌಟ್ ಇತ್ತು ಬ್ರೋ. ಹಾ ಬ್ರೋ ಅದು ಆರ್ಡರ್ ಬ್ಲಾಕ್ ಲಾಸ್ಟ್ ಡ್ರಾ ಮಾಡಿದಿರಲ್ಲ, ಕೆಳಗಡೆ ಇದೆಯಲ್ಲ, ಕೆಳಗಡೆ bro. ಇವಾಗ ಅಲ್ಲಿ ಬರೋ ತನಕ ಟ್ರೇಡ್ ತಗೋಬಾರ್ದ ಬ್ರೋ? ಇಲ್ಲ, ಇದು ಮುಗೀತು ಬ್ರೋ. ಈ ಸಿನಾರಿಯೋ ಯಾವಾಗ ಗೊತ್ತಾ, ಈಗ ಈ ಆರ್ಡರ್ ಬ್ಲಾಕ್ ನಾನು 1:1 ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಬಂದ್ರು, ಇಲ್ಲ ಡೈರೆಕ್ಟ್ ಶೂಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಅದನ್ನ. ಇದು ವ್ಯಾಲಿಡ್ ಎಲ್ಲಿವರೆಗೂ ಗೊತ್ತಾ ಬ್ರೋ, ಈಗ ಹಿಂಗ್ ಬಂತಲ್ಲ ಮಾರ್ಕೆಟ್, ಹಿಂಗ್ ಮೇಲೋಯ್ತಲ್ಲ, ಮತ್ತೆ ಹಿಂಗ್ ಬಂತು, ಮತ್ತೆ ಹಿಂಗ್ ಪುಷ್ ಮಾಡ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಏನೋ ಆಯ್ತು. ಆದ್ಮೇಲೆ ಈ ರೀಸೆಂಟ್ ಅವತ್ತೊಂದ್ ದಿನ ಇಲ್ಲ ಆದ್ರೂ ನಾಳೆ ಈ ತರ ಬರ್ತಾ ಇದೆ ಅಂದಾಗ ವ್ಯಾಲಿಡ್ ಬ್ರೋ. ಈಗ ಇನ್ನೊಂದ್ ವೀಕ್ ಏನಾಗಿದೆ, ಬಿಟ್ಕೊಂಡು ಬ್ಯಾಕ್ ಮಾರ್ಕೆಟ್ ಕಡೆ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗಿದೆ, ಹೇಳ್ತೀನಿ ಕೇಳಿ. ಯಾವಾಗ ವ್ಯಾಲಿಡ್ ಅಂದ್ರೆ ನೆಕ್ಸ್ಟ್ 1 ಅವರ್ ಅಲ್ಲಿ ಅದು ಆಲ್ರೆಡಿ ನೋಡಿ, ಹಿಂಗ್ ಬಂದ್ ಹಿಂಗ್ ಹೋದ್ಮೇಲೆ 1 ಅವರ್ ಅಲ್ಲಿ ಮತ್ತೆ ಹಿಂಗ್ ಪಟ್ಟಂತ ಅದೇ 1 2 3 ಈ ರೇಂಜ್ ಒಳಗಡೆನೆ ಬಂದಿದ್ರೆ ಓಕೆ. ಇದು ನೋಡಿ ಆಲ್ರೆಡಿ ಹೊಸ ರೇಂಜ್ ಕ್ರಿಯೇಟ್ ಮಾಡಿದೆ. ಈ ಲೋ ಇ ಐ, ನೆಕ್ಸ್ಟ್ ಇನ್ನೊಂದು ರೇಂಜ್, ಈ ಲೋ ಇ ಐ, ನೆಕ್ಸ್ಟ್ ಇನ್ನೊಂದು ರೇಂಜ್ ಇ ಐ, ಈ ಲೋ ಇ ಐ, ಮೂರ್ ರೇಂಜ್ ಆಗ್ಬಿಟ್ಟಿದೆ ಆಲ್ರೆಡಿ. ಮತ್ ಇವಾಗ ಈ ರೇಂಜ್ ಅಲ್ಲಿ ಟ್ರೇಡ್ ಮಾಡೋದು ವೇಸ್ಟ್. ರೀಸೆಂಟ್ ವೀಕ್ ಬಿಟ್ಕೊಂಡು ಅಲ್ಲೇನಾರ ಬಂದ್ರೆ ಬೈ ಏನ್ ತಗೋಬಾರ್ದು? ತಗೋಬೇಡಿ ಬ್ರೋ, ವೀಕ್ ಬಿಟ್ಟಾದ್ರೂ ಬರ್ಲಿ, ಇಲ್ಲ ರೇಂಜ್ ನಾನು ಹೇಳದ್ನಲ್ಲ, ರೇಂಜ್ ಯಾಕೆ ಯೂಸ್ ಆಗುತ್ತೆ ಈ ಮ್ಯಾಟ್ರಿಗೂನು. ಫಸ್ಟ್ ರೇಂಜ್ ಏನಿರ್ತಿತ್ತು, ಈ ರೇಂಜ್ ಇತ್ತು, ಇಲ್ಲಿಂದ ಇಲ್ಲೊಳಗೆ ರೇಂಜ್ ಇತ್ತು. ನೆಕ್ಸ್ಟ್ ಏನಾಯ್ತು, ರೇಂಜು ಇಲ್ಲಿಂದ ಇಲ್ಲಿವರೆಗೂ ಆಯ್ತು, ಹೌದಾ? ಇಷ್ಟಾದ್ಮೇಲೆ ಇಲ್ಲೆಲ್ಲೋ ಹೋಗ್ತಾ ಇತ್ತು ರೇಂಜು. ಇವಾಗ ಇಲ್ಲಿದ್ದಾಗ ಮಾರ್ಕೆಟ್ ಇಲ್ಲಿ ಬಂತಲ್ಲ, ಇಲ್ಲಿ ಬಂದ್ಮೇಲೆ ಸಡನ್ ಆಗಿ ಹಿಂಗ್ ಬಂದು ಹಿಂಗ್ ತಗೊಂಡಿದ್ದೀರ, ಓಕೆ ತಗೊಳ್ಳಿ 1:3 ಟ್ರೇಡ್ ಬಿಡಿ ಅಂತಿದ್ದೆ. ಬಟ್ ಏನಾಗಿದೆ, ಆ ತರ ಆಗಿದ್ಯಾ? ಇಲ್ಲ. ನೆಕ್ಸ್ಟ್ ಏನಾಗಿದೆ, ರೇಂಜ್ ಇದೇ ಒಂದು ಹೊಸ ರೇಂಜು. ಈ ರೇಂಜ್ ಇಲ್ಲಿಂದ 1 ಅವರ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅದು ಮುಗೀತು. ನೆಕ್ಸ್ಟ್ ಇದು ಮುಗಿದ್ಮೇಲೆ ಹೊಸ ರೇಂಜ್, ಇವಾಗ ರೇಂಜ್ ಐ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ 1 ಅವರ್ದು. ಯಾಕೆ ಹೇಳಿ, ಇಲ್ಲಿ ಆಲ್ರೆಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಹೌದಾ? ಸೊ ರೇಂಜ್ ಇಷ್ಟೇ, ಇಷ್ಟ್ರೊಳಗೆ ನಾನು ಟ್ರೇಡ್ ಮಾಡ್ಬೇಕು. ಇವಾಗ ನೋಡೋದಾದ್ರೆ ನಾನು 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ತಗೊಳ್ಳೋದಾದ್ರೆ, ಈಗ ಮಾರ್ಕೆಟ್ 1 ಅವರ್ ಅಲ್ಲಿ ಮತ್ತೆ ಹಿಂಗ್ ಕೆಳಗಡೆ ಒಂಚೂರು ಇಲ್ಲೆಲ್ಲೋ ಬಂದು ಆಮೇಲೆ ಮೇಲೆ ಹೋಗ್ಬಿಟ್ರೆ ಈ ರೇಂಜ್ ಮುಗೀತು, ನೆಕ್ಸ್ಟ್ ರೇಂಜ್ ಹೋಗುತ್ತೆ. ಇವಾಗ ಈಗಿರೋ ಕರೆಂಟ್ ಇದ್ರಲ್ಲಿ ನನ್ನ 1 ಅವರ್ ರೇಂಜ್ ಏನಿದೆ ಇಷ್ಟೇ, 1 ಅವರ್ ರೇಂಜ್ ನಂದು ಇಷ್ಟೇ. ಇದರಿಂದ ಮೇಲೆ ಕೆಳಗೆ ನಾನು ಯಾವ್ದನ್ನೂ ಟ್ರೇಡ್ ಮಾಡಲ್ಲ. ಈಗಿರೋ ರೇಂಜ್ ಪ್ರಕಾರ ಇಲ್ಲಿಗೆ ಬಂದು ಹಿಂಗ್ ಹೋಗ್ಬೋದು, ಇಷ್ಟೇ ನಾನು ಹೇಳಕ್ಕಾಗಲ್ಲ.
ಸರಿ ಬ್ರೋ. ಅದೇನಾರು ಆಗ್ಬೋದು. ನಂದು ರೂಲ್ಸ್, ನನ್ನ ಟ್ರೇಡಿಂಗ್ ರೂಲ್ಸ್ ಪ್ರಕಾರ ನಾನು ಅದನ್ನ ಟ್ರೇಡ್ ಮಾಡ್ತೀನಿ. ಬ್ರೋ ನೀವ್ ಯಾವಾಗ್ಲೂ ಒಂದೇ 1 ಅವರ್ ಮಾತ್ರನ ಕನ್ಸಿಡರ್ ಮಾಡೋದು ರೇಂಜ್ಗೆ? ಏನ್ ಬ್ರೋ? ರೇಂಜ್ಗೆ 1 ಅವರ್ ಮಾತ್ರನ ಕನ್ಸಿಡರ್ ಮಾಡೋದು? ಬ್ರೋ ನೀವು ಹಳೆ ವಿಡಿಯೋಸ್ ನೋಡಿಲ್ವಾ? ಇವತ್ತೇ ಇಲ್ಲ ಫಸ್ಟ್ ಬ್ರೋ, ಕ್ಲಾಸ್ ಬಂದಿರೋದಾ? ಇಲ್ಲ ಒಂದ್ 2 ಕ್ಲಾಸಸ್ ಆಯ್ತು. ಹಾ, ಎಲ್ಲ ನೋಡ್ಕೊಂಡ್ ಬನ್ನಿ ಬ್ರೋ. ಒಂದೇ ಸಲ ಬರಂಗಿಲ್ಲ, ಹೈಯರ್ ಟೈಮ್ ಫ್ರೇಮ್ ಇಂದ ಎಲ್ಲ ನೋಡ್ಕೊಂಡ್ ಬರ್ಬೇಕು. ಓಕೆ. ಹಲೋ ಹಲೋ ಬ್ರೋ, ಹಾ, MSS ಆದ್ಮೇಲೆ 2 ಟ್ರೇಡ್ ತಗೊಂಡು ಹೊಳ್ಳಿ MSS ಆಗೋ ಮಟ್ಟ ವೇಟ್ ಮಾಡಿ ಮತ್ತೆ ಅವಾಗ ಟ್ರೇಡ್ ತಗೋಬೇಕು. ಹಾ? ಈಗ ಮಾರ್ಕೆಟ್ ಶಿಫ್ಟ್ ಆದ್ಮೇಲೆ ಟ್ರೇಡ್ ತಗೊಳ್ಳೋದು ಕಂಟಿನ್ಯೂಸ್ ಕಂಟಿನ್ಯೂಸ್ ಅಂದ್ರೆ ಎರಡು ಇಲ್ಲ ಒಂದು. ಆಪರ್ಚುನಿಟಿ ಬ್ರೋ ಇದ್ರೆ ಚಂದು ಬ್ರೋ. ಮುಗಿದ್ಮೇಲೆ ಒಮ್ಮೆ ಶಿಫ್ಟ್ ಆಗೋ ಮಟ್ಟ ಮತ್ ವೇಟ್ ಮಾಡ್ಬೇಕಾ? ಮತ್ ವೆಯ್ಟ್ ಮಾಡ್ಬೇಕು. ಇಲ್ಲ ನೀವು ನಿಮ್ದು ಇಲ್ಲೇ ತಗೋತೀನಿ, ಈ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ನನಗೆ ಇಲ್ಲಿವರೆಗೂ ಬರೋದ್ ಬೇಕಾಗಿಲ್ಲ, ಇಲ್ಲಿವರೆಗೂ ಬರೋದ್ ಬೇಕಾಗಿಲ್ಲ, ಇಲ್ಲಿವರೆಗೂ ಬರೋದ್ ಬೇಕಾಗಿಲ್ಲ, ಇಲ್ಲೇ ತಗೋತೀನಿ ಅಂದ್ರೆ ಇಲ್ಲೂ ತಗೋಬಹುದು. ಬಟ್ ಅದು A+ ಸೆಟಪ್ ಅಲ್ಲ. ನಿಮ್ ಪರ್ಸನಲ್ ಅಕೌಂಟ್ ಅಲ್ಲಿ ತಗೊಂಡು ಟ್ರೈ ಮಾಡ್ಬೋದು. ಇಲ್ಲ ಒಂದ್ ಕೆಲಸ ಮಾಡಿ, ಯಾರು ಯಾವ್ದು ಟ್ರೇಡ್ ತಗೋಬೇಡಿ, ಎಲ್ಲಾ ತರನು ಬ್ಯಾಕ್ ಟೆಸ್ಟ್ ಮಾಡಿ ಕುತ್ಕೊಂಡು ಒಂದೊಂದ್ 2 ಇಯರ್ಸ್ ಡೇಟಾನ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಕುತ್ಕೊಳ್ಳಿ. ಎಲ್ಲಾ ತರದ್ದು. ಇವಾಗ ಫಸ್ಟ್ ಒನ್ ಟೈಪ್ ಬರೀ ಫಸ್ಟ್ 2 ಮಾತ್ರ ಬ್ಯಾಕ್ ಟೆಸ್ಟ್ ಮಾಡ್ತೀನಿ, ಯಾವ್ದ್ಯಾವ್ದು ಈ ತರ ಆದ್ಮೇಲೆ ಇದೊಂದು ಇವೆರಡು ಟ್ರೇಡ್ಸ್ ನ ಮಾತ್ರ ತಗೋತೀನಿ ಈ ಬ್ಯಾಕ್ ಟೆಸ್ಟಿಂಗ್ ಸೆಷನ್ ಅಲ್ಲಿ. ಅದನ್ನ ಫುಲ್ 2 ವರ್ಷಕ್ಕೆ ಬ್ಯಾಕ್ ಟೆಸ್ಟ್ ಮಾಡಿ, ನಿಮ್ಗೊಂದು ಡೇಟಾ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ವಾರ ಸ್ಯಾಟರ್ಡೆ ಸಂಡೇ, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಇದನ್ನು ನಾರ್ಮಲ್ ಈ ತರ ಆಗೋದ್ನು ಬ್ಯಾಕ್ ಟೆಸ್ಟ್ ಮಾಡಿ, ಇಲ್ಲೂ ತಗೋತೀನಿ ಟ್ರೇಡು ಅಂತ. ಅಲ್ಲಾಗುತ್ತಾ ನೋಡಿ, ಯಾವ್ದು ನಿಮಗೆ ಬೆಸ್ಟ್ ಅನಿಸ್ತಾ ಇರುತ್ತೆ, ಬೆಸ್ಟ್ ಔಟ್ಪುಟ್ ಏನಿರುತ್ತೆ ಅದನ್ನ ಟ್ರೇಡ್ ಮಾಡಿ. ಇಲ್ಲ ಬ್ರೋ, 15 ಮಿನಿಟ್ಸ್ ಅಲ್ಲಿ ಸಿಗೋದು 5 ಮಿನಿಟ್ಸ್ ಅಲ್ಲಿ ಕೆಲವು ಟೈಮ್ ಸಿಗಲ್ವಲ್ಲ? ಮಿಸ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಸಿಗ್ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲ ಬ್ರೋ. ಇಲ್ಲ ಬೆಸ್ಟ್ 15 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಹೋಗಿ ತಗೋಬೇಕಾ, ಇಲ್ಲ 15 ಮಿನಿಟ್ಸ್ ಅಲ್ಲೇ 15 ಮಿನಿಟ್ಸ್ ತಗೋಬೋದಾ? ಅಲ್ಲಿ ಏನಾಗುತ್ತೆ ಗೊತ್ತಾ ಬ್ರೋ, 15 ಮಿನಿಟ್ಸ್ ನ ಮಾತ್ರ ಮಾಡಿದ್ರೆ ನಿಮ್ಗೆ ನಂದು ಬ್ಯಾಕ್ ಟೆಸ್ಟಿಂಗ್ ಡೇಟಾ ಪ್ರಕಾರ SL ದೊಡ್ಡದಾಗುತ್ತೆ. ಅವಾಗ ಏನಾಗುತ್ತೆ, 1:3 ಆಗ್ಬೇಕಿರೋ ಟ್ರೇಡು 1:1 1:2 ಅಷ್ಟೇ ಆಗೋದು. ಕರೆಕ್ಟ್. ಚಂದು ಬ್ರೋ ಹ್ಮ್ ಇವಾಗ ನಾನ್ ಅದು ಟ್ರೇಡ್ ಮಾಡ್ತೀನಲ್ವಾ, ಈಗ ಮೇಲೆ ಆರ್ಡರ್ ಬ್ಲಾಕ್ ಹಾಕಿರ್ತೀನಿ MSS ಆದ್ಮೇಲೆ. ಹ್ಮ್ ಅದನ್ನ ರಿಟ್ರೇಸ್ ಆಗುತ್ತನ್ನ ವೇಟ್ ಮಾಡ್ತೀನಿ. ಅದನ್ನ ರಿಟ್ರೇಸ್ ಆದ್ಮೇಲೆ ಟ್ರೇಡ್ ತಗೊಂತೀನಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅದು ಇದು ಯಾವ್ದಕ್ ವ್ಯಾಲ್ಯೂ ಕೊಡೋದಿಲ್ಲ. ಕರೆಕ್ಟಾ? ಹೌದು ಹೌದು, ಅದೇ ರಿಟ್ರೇಸ್ ಆದ್ಮೇಲೆ SL ಆದ್ರೂ ಆಗ್ಲಿ ಟಾರ್ಗೆಟ್ ಆದ್ರೂ ಆಗ್ಲಿ. ಏನಾರು ಆಗ್ಲಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಬ್ರೋ? ಅರ್ಥ ಆಗ್ಲಿ, ಅದು ಇದೆಯಾ ಏನಾರ? ಅದು Fair value ಮೂರ್ gap ಕ್ಯಾಂಡಲ್ ನಡುವೆ ಏನ್ ಗ್ಯಾಪ್ ಬಿಟ್ಟಿರುತ್ತಲ್ಲ ಅದೇ ಫೇರ್ ವ್ಯಾಲ್ಯೂ ಗ್ಯಾಪ್. ನೋಡಿ ಬ್ರೋ ಹೇಳ್ತೀನಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅನ್ಕೊಳ್ಳಿ ನೀವು, ಆಯ್ತಾ? ಇಲ್ಲಿಲ್ಲ, ಇಲ್ಲಿದೆ. ಹಾ ಓಕೆ, ಇವಾಗ ಈ ಎಲ್ಲಾ ಎಕ್ಸಾಂಪಲ್ಸ್ ಬಿಟ್ಬಿಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ನೀವು ಟ್ರೇಡ್ ತಗೋಬೇಕು. ಯಾವ ಟ್ರೇಡು ಅಂದ್ರೆ ಇದು, ಈಗ ರೀಸೆಂಟ್ ಆಗಿ ಇಲ್ಲಾಗಿತ್ತಲ್ಲ ಇದು. ಇಲ್ಲೇನಾಯ್ತು, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇತ್ತು, ಇಲ್ಲಿ ಮೇಲ್ಗಡೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಇಂಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಓಕೆನಾ? ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಏನ್ ಹೇಳಿದೆ, ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ನಾನ್ ಟ್ರೇಡ್ ತಗೋತಿದ್ದೆ ಅಂತ ಅಂದೆ. ಬಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಇಲ್ಲಿ ಫಸ್ಟ್ ಲಾಸ್ಟ್ ತುದಿ ಎಲ್ಲಿದೆ, ಇಲ್ಲಿದು ಕೆಳಗಡೆದು ಇಲ್ಲಿದೆ, ಈ ತುದಿ ಕ್ಯಾಂಡಲ್, ಅದ್ರ ನೆಕ್ಸ್ಟ್ ಕ್ಯಾಂಡಲ್, ಅದ್ರ ನೆಕ್ಸ್ಟ್ ಕ್ಯಾಂಡಲ್, ಮೂರ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈ ಮೂರ್ನ ಮಾರ್ಕ್ ಮಾಡಿ ಇಟ್ಕೊಂಡ್ಮೇಲೆ ಈ 3 ಕ್ಯಾಂಡಲ್ ಮಾರ್ಕ್ ಮಾಡಿದ್ರ, ಫಸ್ಟ್ ಕ್ಯಾಂಡಲ್ ಕೆಳಗಡೆ ಲಾಸ್ಟ್ ತುದಿ ಇರುತ್ತಲ್ಲ ಆ ಕ್ಯಾಂಡಲ್ದು ಟಾಪ್ಗೆ ಹೋಗಿ, ಕ್ಯಾಂಡಲ್ದು ಮೇಲ್ಗಡೆಗೆ ಹೋಗಿ, ಥರ್ಡ್ ಕ್ಯಾಂಡಲ್ ಇರುತ್ತಲ್ಲ ಅದ್ರ ಕ್ಯಾಂಡಲ್ದು ಲೋಗ್ ಹೋಗಿ. ಈ ಗ್ಯಾಪೇ ಫೇರ್ ವ್ಯಾಲ್ಯೂ ಗ್ಯಾಪ್. ಓಕೆನಾ? ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟರ್ ಆಗ್ಬೋದಾ ಬ್ರೋ ಅಂತ ಕೇಳ್ತಾರೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟರ್ ಆಗ್ತೀರಾ, SL ಎಲ್ಲಿ ಇಡ್ತೀರಾ? ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಿಡ್ತೀರಾ? SL ಇಟ್ಟಾಗುತ್ತೆ, ಹೌದಾ? ಇಲ್ಲ, ಆಯ್ತು, ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟರ್ ಆಗ್ತೀನಿ, ಆರ್ಡರ್ ಬ್ಲಾಕ್ ಕೆಳಗಡೆ SL ಇಡ್ತೀನಿ ಅಂತ ಹೇಳ್ತಾರೆ, ಹೌದಾ? ಅವರು 1:3ನೇ ಇಡ್ತಾರೆ ಅನ್ಕೊಳ್ಳಿ, ಆಯ್ತಾ? ಅವ್ರದ್ದು ಟ್ರೇಡು ಇಷ್ಟೊತ್ತು ನಡೀತು. ಎಷ್ಟೊತ್ತು ನಡೀತು ಹೇಳ್ತೀನಿ ರೀ. ಅಷ್ಟೊತ್ತು ವೆಯ್ಟ್ ಮಾಡಿದ್ರ ನಡೀತಾ, ಅದೆಲ್ಲ ಬೇಡ, ಇಷ್ಟು ನಡೀತು. ಅದು ವೀಕ್, ಓಹೋ ಈ ವೀಕ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ವೀಕ್ ಮುಗೀತು. ನನ್ನ ಟ್ರೇಡ್ ಹೇಳ್ತೀನಿ, ನಾನು ಆರ್ಡರ್ ಬ್ಲಾಕ್ ಇಂದ ಎಂಟರ್ ಆಗ್ತೀನಿ ಅಂದೆ ಅಲ್ವಾ, 1:3 ಅಲ್ವಾ, ಇಲ್ಲಿ ಬಂತು, ಇಲ್ಲಿ ಎಂಟರ್ ಆಯ್ತು, 1:3 ಇಟ್ಟಾಗಿದೆ ಇಲ್ಲಿ, ಹೌದಾ? ಇವಾಗ ಫಸ್ಟ್ ಇದನ್ನ ಕನ್ಸಿಡರ್ ಮಾಡೋಣ, ಆಯ್ತಾ? ಇದನ್ನ ಕನ್ಸಿಡರ್ ಮಾಡಿದ್ರೆ SL ಎಷ್ಟಿದೆ ನೋಡಿ ನಿಮ್ಗೆ,
10 ಪಿಪ್ಸ್ ಎಸ್ ಎಲ್ ಇದೆ. 210 ಪಿಪ್ಸ್ ಎಸ್ ಎಲ್ ಇದೆ ಇದರಲ್ಲಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಕನ್ಸಿಡರ್ ಮಾಡ್ತಾನೆ. ಆಮೇಲೆ ಈ ಟ್ರೇಡ್ ಮುಗಿಯಕ್ಕೆ ನಿಮ್ಗೆ ಎಷ್ಟೊತ್ತು ಬೇಕಾಯ್ತು ಗೊತ್ತಾ? ಇಲ್ಲಿ ಸ್ಟಾರ್ಟ್ ಆಯ್ತು, ಇಲ್ಲಿ ಎಂಡ್ ಆಯ್ತು. 2 ಡೇ 9 hour 30 minutes ಬೇಕಾಯ್ತು 1:3 ಕ್ಯಾಪ್ಚರ್ ಮಾಡಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ. ಈಗ ಅದನ್ನ ಡಿಲೀಟ್ ಮಾಡಿದೆ. ನೆಕ್ಸ್ಟ್ ನನ್ ಟ್ರೇಡ್ ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಲೀಟ್, ಆರ್ಡರ್ ಬ್ಲಾಕ್ ತುದಿಯಿಂದ ಎಂಟ್ರಿ. ಎಸ್ ಎಲ್ ಬಂದ್ಬಿಟ್ಟು 101 ಪಿಪ್ ಆಯ್ತು. ಎಸ್ ಎಲ್ 101 ಪಿಪ್ ತಗೊಂಡೆ, ಹೌದಾ? ಟಿ ಪಿ 300 ಪಿಪ್. ಟೈಮ್ ಎಷ್ಟು ಬೇಕಾಯ್ತು ನೋಡೋಣ. ಎಲ್ಲಿ ಇಲ್ಲಲ್ವಾ, ಇಲ್ಲಿಂದ ಇದಾಗಕ್ಕೆ 15 minutes ಬೇಕಾಯ್ತು ಬ್ರೋ ನನ್ನ ಟ್ರೇಡ್ ಇಟ್ಟಾಗಕ್ಕೆ. ಸರ್ ಕ್ರಿಪ್ಟೋದಲ್ಲಿ ವರ್ಕ್ ಆಗುತ್ತಾ ಇದು? ಏನ್ ಬ್ರೋ? ಕ್ರಿಪ್ಟೋದಲ್ಲಿ ವರ್ಕ್ ಆಗುತ್ತಾ? ಹಾ, ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತಾ ಇದು? ಎಲ್ಲಾದ್ರೂ ವರ್ಕ್ ಆಗುತ್ತೆ ಬ್ರೋ. ನೀವು ಯಾವ ಆಸೆಟ್ ಅದ್ರ ಮೇಲೆ ನಿಮ್ಗೆ ವರ್ಕ್ ಆಗುತ್ತಾ ಅಂತ ನನಗ್ ಕೇಳಕ್ಕಿಂತ, ಯಾಕಂದ್ರೆ ನಾನು ಒಂದೆರಡನ್ನ ಬ್ಯಾಕ್ ಟೆಸ್ಟ್ ಮಾಡಿರ್ತೀನಿ, ನನಗೆ ಗೊತ್ತಿರುತ್ತೆ ಅವೆರಡ್ರ ಮೇಲೆ ವರ್ಕ್ ಆಗುತ್ತಾ ಆಗಲ್ವಾ ಅಂತ. ಕ್ರಿಪ್ಟೋದಲ್ಲಿ ಸಾವಿರಾರು ಆಸೆಟ್ಸ್ ಇದೆ, ಫೋರೆಕ್ಸ್ ಅಲ್ಲಿ ಸಾವಿರಾರು ಆಸೆಟ್ಸ್ ಇದೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಇದೆ. ನನ್ಗೆ ಅದು ಯಾವ್ದ್ರಲ್ಲೂ ನಾನು ಬ್ಯಾಕ್ ಟೆಸ್ಟ್ ಮಾಡಿಲ್ಲ. ನಾನು ಹೆಂಗ್ ಹೇಳ್ತಾ ಇದ್ದೀನಿ ವರ್ಕ್ ಆಗ್ಬಹುದು ಅಂತ ಅಂದ್ರೆ, ಮಾರ್ಕೆಟ್ ಎಲ್ಲ ಆಲ್ಗರಿದಮ್ ಫಾಲೋ ಮಾಡ್ಲೇಬೇಕು. ಅದ್ರ ಪ್ರಕಾರ ನಾನು ಹೇಳ್ತಿದ್ದೀನಿ ವರ್ಕ್ ಆಗುತ್ತೆ ಅಂತ. ಯಾವ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಆಗುತ್ತೆ, ಎಷ್ಟು ವಿನ್ ರೇಟು, ಎಷ್ಟು ಆರ್ ಬೆಸ್ಟ್, ಅದನ್ನೆಲ್ಲ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನನಗೆ ಗೊತ್ತಿರೋದು. ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ. ವರ್ಕ್ ಎಕ್ಸ್ಕ್ಯೂಸ್ ಮಿ ಸರ್. ಹಾ, ಸರ್ ಇದು ವಿನ್ ರೇಟ್ ಎಷ್ಟಿದೆ ಸರ್ ಗೋಲ್ಡ್ ಅಲ್ಲಿ? ಗೋಲ್ಡ್ ಅಲ್ಲಿ ನಾನು ರೂಲ್ಸ್ ಫಾಲೋ ಮಾಡೋ ನನ್ಗಿರೋ ನನ್ನ ಕೆಪಾಸಿಟಿ ಪ್ರಕಾರ ವಿನ್ ರೇಟು 60 to 75% ಇರುತ್ತೆ. ವೀಕ್ಲಿ ಮಂತ್ಲಿ, ಡೈಲಿ ಅಲ್ಲ, ವೀಕ್ಲಿ ಮಂತ್ಲಿ ತಗೊಂಡ್ರೆ ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಂದು ವೀಕ್. ಸರ್ ಈಗ 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 ನೀವು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಆ ಆರ್ಡರ್ ಬ್ಲಾಕ್ ಅಲ್ಲಿ, ಸರ್ ಈಗ ನೀವು ಹಾಕಿರೋ ಕ್ಯಾಂಡಲ್ಗಿಂತನೂ ಕೆಳಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಅದು ಆರ್ಡರ್ ಬ್ಲಾಕ್ ಆಗ್ಬೇಕಲ್ಲ ಸರ್? ಹೌದು, ಎಸ್ ಸರ್. ಆರ್ಡರ್ ಬ್ಲಾಕ್ ಆಗ್ಬೇಕು. ಬಟ್ ನೀವು ಇದನ್ನ ಹಾಕಿದ್ರಿ. ಏನೋ ಅರ್ಜೆಂಟ್ ಅಲ್ಲಿ ಏನೋ ಆಗ್ಬಿಟ್ಟೈತೆ. ಹಾ, ಅಂದ್ರೆ ಈಗ ನಾನು ಅಂದ್ರೆ ಕರೆಕ್ಟ್ ಇದೆ, ನಾನು ಈಗ ಕ್ವಶನ್ ಕೇಳಿರೋದು ಕರೆಕ್ಟ್ ಕರೆಕ್ಟ್ ಇದೆ. ಕರೆಕ್ಟ್ ಕರೆಕ್ಟ್ ಎಸ್ ಸರ್. ಅದಾಗ್ಬೇಕು. ಯಾವ್ದು ಲಾಸ್ಟ್ ಇರುತ್ತೆ ಅದು. ಈಗ ನೋಡಿ ಅವ್ರು ಹೇಳಿದ್ರು, ಯಾರು ಸಿದ್ದನ್ ಗೌಡ ಅಲ್ಲ ಇನ್ನೊಬ್ರು ನಾನೇ ಬ್ರೋ, ನಾನು ಹೇಳಿದ ಅದೇ ಸಿಗ್ಲಿಲ್ಲ ಆನಂದ್ ಅಂತ ಹೇಳಿದ್ರಲ್ಲ, ಹೇಳಿದ್ನಲ್ಲ, ನೋಡಿ ಇದನ್ನೇ ನೋಡಿದ್ ನಾನು. 5 minutes ಅಲ್ಲಿ Same ಅದು ಇದನ್ನೇ ಬರ್ಲೇ ನೋಡಿದ್. ಇಲ್ಲ ಆರ್ಡರ್ ಬ್ಲಾಕ್ ವರೆಗೂ, ಹೌದಾ? ಆದ್ರೆ 15 minutes ಅಲ್ಲಿ ಬಂತು ಬ್ರೋ, 15 minutes ಅಲ್ಲಿ ಸಿಗುತ್ತದು. ಆ ಟ್ರೇಡ್ ಮಿಸ್ ಆಯ್ತು, ಏನು ಮಾಡಕ್ಕಾಗಲ್ಲ, ನನ್ ಲಾಸ್ ಅಷ್ಟೇ. ಆ ನಾನು ತರ ಸೇಮ್ ಅದ್ನೇ ಹಾಕಿದ್ದೆ ಬ್ರೋ, ಅದ್ನೇ ನೀವೇನೀಗ ಡ್ರಾಗ್ ಮಾಡ್ತಾ ಇದ್ರೆ ಅದನ್ನ ಹಾಕೊಂಡ್ ಕೂತಿದ್ದೆ ನಾನು ಗೋಲ್ಡ್ ಅಲ್ಲಿ. ಆದ್ರೆ ಅದು 15 minutes ಅಲ್ಲಿ ಸಿಗ್ತಾ ಇದೆ, 5 minutes ಅಲ್ಲಿ ಸಿಗ್ತಾ ಇಲ್ಲ ಅದು. ಆದ್ರೆ ಒಂದ್ ಕ್ಯಾಂಡಲ್ ಎಕ್ಸ್ಟೆಂಡ್ ಮಾಡಿದ್ರೆ ಸಿಗುತ್ತೆ 5 ಹೌದು. minutes ಅಲ್ಲಿ. ನೋಡಿ ಅವ್ರು ಹೇಳಿದ್ರು ಗೊತ್ತಾ, 15 minutes ಚಿಕ್ದಿದೆ ಮಾರ್ಕೆಟ್, ದೊಡ್ಡದಾಗಿ ಮೂವ್ ಕೊಡ್ಬೇಕಾದ್ರೆ ಇದೇ ಚಿಕ್ಕದು. ನಾನು ಅದನ್ನ 5 minutes ಹಾಕೋಬೇಕಾ ಇಲ್ಲ 15 minutes ಸಾಕು ಅಂತ ಒಬ್ರು ಕೇಳಿದ್ರಲ್ಲ, ಅವ್ರು ಕೇಳೋ ಪ್ರಕಾರ ಇದು ನೋಡಿ, ಅವ್ರು ಕರೆಕ್ಟ್ ಆಗಿ ಸಿಕ್ಕಿರೋದು ಇದು ಚಿಕ್ಕದು ಅನ್ಬಿಟ್ಟು ಇದನ್ನೇ ಬಿಟ್ಟಿದ್ರೆ. ಸೊ ಈ ಬ್ರೋ ತರ ಹೈಯರ್ ಟೈಮ್ ಫ್ರಮ್ ಎಕ್ಯುರಸಿ ಅಂತಾರಲ್ಲ ಬ್ರೋ, 1:2 ಕೊಟ್ರು ಪರವಾಗಿಲ್ಲ, 50 minutes ಅಲ್ಲಿ ಮಾಡಿಬಿಟ್ರೆ ಚೆನ್ನಾಗಿರಲ್ವಾ ಬ್ರೋ? ಮಾಡ್ಬೋದು ಬ್ರೋ, ಬೆಸ್ಟ್. ಅದ್ ನಿಮ್ಮ ಮೆಂಟಾಲಿಟಿ ಪ್ರಕಾರ. ನಿಮ್ಗೆ ವೆಯ್ಟ್ ಮಾಡ್ತೀನಿ 15 minutes ಮುಗಿಯೋವರೆಗೂ, ಒಂದು 2-3 hour ವೆಯ್ಟ್ ಮಾಡ್ತೀನ, ಅಷ್ಟು ನನಗೆ ಕೆಪಾಸಿಟಿ ಇದೆ, 2 hours ನಾನು ಟ್ರೇಡ್ ಎಂಟರ್ ಆದ್ಮೇಲೆ ವೆಯ್ಟ್ ಮಾಡೋಕೆ 2-3 hours ಕೆಪಾಸಿಟಿ ಇದೆ ಅಂದ್ರೆ ನೀವು ಅದು ಮಾಡ್ಬೋದು. ಅಂದ್ರೆ ಬ್ರೋ ಬೇಸಿಕಲಿ ಇವಾಗ ಬಿಗಿನರ್ಸ್ ಹೆಂಗಿರುತ್ತೆ ಗೊತ್ತು ಬ್ರೋ, ಇವಾಗ ಹೌದು, ನಾವು ಆರ್ಡರ್ ಅನ್ನು ಬಿಗಿನರ್ಸ್ಗೆ ಫಿಕ್ಸ್ ನಾನು ಮಾಡ್ತೀವಿ ಬ್ರೋ. ಹೇಳ್ತೀನಿ ಕೇಳಿ, 1:3 ಅಲ್ಲ, ನೀವು ಡೈರೆಕ್ಟ್ ಹೋಗೋದು 1:1, 1:2 ಫಸ್ಟ್. ಹೌದು ಬ್ರೋ. ಇದ್ರಲ್ಲಿ ನಿಮ್ಗೆ ಇದಾಗ್ಬೇಕು, ಫೀಲ್ ಆಗ್ಬೇಕು, ವಿನ್ ಆಗ್ತಾ ಇದೀನಿ, ಫಾಲೋ ಮಾಡ್ತಾ ಇದೀನಿ, ವಿನ್ ಆಗ್ತಾ ಇದೀನಿ ಅನ್ನೋ ಕಾನ್ಫಿಡೆನ್ಸ್ ಬರ್ಬೇಕು. ಇದೆಲ್ಲ ಹೌದು. ಆದ್ಮೇಲೆ 1:3 ಹೋಗ್ಬೇಕು. ಮತ್ತೆ ಇನ್ನೊಂದ್ ಪ್ರಾಬ್ಲಮ್ ಏನಂದ್ರೆ ಬ್ರೋ, ನಮಗೆ ಇವಾಗ ಟ್ರೇಡ್ ಮಿಸ್ ಆಗಿಬಿಡುತ್ತಪ್ಪ ಅಂತಂದ್ರೆ ಸೈಕಾಲಜಿನ ಹಾಳಾಗ್ಬಿಡತ್ತೆ ಬ್ರೋ. ಅದು ನಿಜ. ಅದಕ್ಕೆ ಬ್ರೋ. ಯಾರೇ ಬಿಗಿನರ್ಸ್ ಇರ್ಲಿ, ಫಸ್ಟ್ 1:1 ಹೋಗಿ. ಓಕೆ ಬ್ರೋ. 1:1 ಅಲ್ಲಿ ನೀವು ವಿನ್ ಜಾಸ್ತಿ ಆದಾಗ ನಿಮಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಸರಿ ಬ್ರೋ. 1:2 ಹೋಗಿ, 1-2 ತಿಂಗಳು 1:1 ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಇನ್ನೊಂದ್ 2 ತಿಂಗಳು 1:2, 1 ವರ್ಷನೇ ಮಾಡಿ 1:2 ಅಲ್ಲಿ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಬೇಕು ನಿಮ್ಗೆ. ಇಲ್ಲಾಂದ್ರೆ ಟ್ರೇಡ್ ಅಷ್ಟು ಹೋಗಿ ಎಸೆಲ್ ಇಟ್ಟಾಗ್ಬಿಟ್ರೆ ಹೋಗ್ಬಿಡುತ್ತೆ ಸಖತ್ ಬೇಜಾರಾಗಿ ಮೈಂಡ್. ನಿಜ ಬ್ರೋ. ಬ್ರೋ ಚಂದು ಬ್ರೋ. ಏನಿಲ್ಲ, ಬ್ರೋ ನಾನು ಹೇಳ್ತೀನಿ ಕೇಳಿ, ತಲೆ ಕೆಡ್ಸ್ಕೋಬೇಡಿ. ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಲ್ಲ, ಏನಾದ್ರೂ ದೇವ್ರು ನನ್ಗೆ ಅಷ್ಟು ಶಕ್ತಿ ಕೊಟ್ಟು 2 ವರ್ಷ ಆದ್ಮೇಲೂ ನಾನು ಜನಕ್ಕೆ ಹೇಳ್ಕೊಡೋ ತರ ಮಾಡಿದ್ರೆ, 2 ವರ್ಷ ಆದ್ಮೇಲೂ ನೀವು ನಮ್ ಲೈಫ್ ಜಾಯ್ನ್ ಆಗಿದ್ರೆ,
ಇದನ್ನೇ ಹೇಳ್ತಾ ಇರ್ತೀನಿ, ಇದನ್ನೇ ಮಾಡ್ತಾ ಇರ್ತೀನಿ. ಸೊ ನೀವ್ ಯಾರು ತಲೆಗೆಡ್ಸ್ಕೊಬೇಡಿ. ನಿಮ್ಗೆ ಇಷ್ಟು ದಿನ ನಿಮ್ಗೆ ಏನೇನ್ ಕಲ್ತಿದ್ದೀರಾ, ಏನೇನ್ ಮಾಡಿದೀರಾ, ನಾನ್ ನಿಮ್ನ ಹೇಳೋದು ಇಲ್ಲ ಇದನ್ನೇ ಮಾಡಿ ಅಂತ. ನೀವು ಅದನ್ನೇ ಫಾಲೋ ಮಾಡ್ತೀರಾ, ಮಾಡಿ. ಬಟ್ ಒಬ್ಬ ಇರ್ಬೇಕು, ಇದನ್ ಮಾಡೋರ್ ನಿಮ್ ಜೊತೆ ಇರ್ಬೇಕು, ಅವನು ಎಷ್ಟು ದಿನ ಆದ್ರೂ ನಿಮ್ ಜೊತೆ ಇರ್ಬೇಕು. ಅದನ್ನೇ ಮಾಡ್ತಾವನ ಆಗ್ಲೂ ನಾವು ನೋಡ್ಬೇಕು. ಅವ್ನ್ ಚೆನ್ನಾಗ್ ದುಡ್ಡು ಮಾಡ್ತಾವನ ನೋಡ್ಬೇಕು. ಆಗ ನನಗೂ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗ್ ಬರುತ್ತೆ ಅನ್ನೋರ್ಗೆ ಎಲ್ಲಾ ಬಿಟ್ಬಿಡಿ ಬ್ರೋ. ನೀವ್ ಏನೇನ್ ಮಾಡ್ತಾ ಇದ್ದೀರಾ ಜೀವನದಲ್ಲಿ ಎಲ್ಲಾನು ಬಿಟ್ಬಿಡಿ. ಆರ್ಡರ್ ಬ್ಲಾಕ್ ಇಲ್ಲ, ಏನದು ಫೇರ್ ವ್ಯಾಲ್ಯೂ ಗ್ಯಾಪ್, ಲಿಕ್ವಿಡಿಟಿ, ಏನದು ಸ್ಟ್ರಕ್ಚರ್ ನೋಡ್ತಾ ಇಲ್ಲ, ಜಸ್ಟ್ ಬಯಾಸ್ ನೋಡ್ತಾ ಇಲ್ಲ, ಏನೋ ಟ್ರೆಂಡ್ ಲೈನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಬೇಸಿಕ್ ಥಿಂಗು, ಪ್ರೈಸ್ ಆಕ್ಷನ್ ICT, ಮಾಡ್ತಾ EMI ಇದ್ದೀನಿ, ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಮಾಡ್ತಾ ಇದ್ದೀನಿ. ಏನದು ಅದರಲ್ಲಿ ಕನ್ಫರ್ಮೇಶನ್ ನಾನು ಎಂಗಲ್ಫಿಂಗ್ ಕ್ಯಾಂಡಲ್ ತಗೋತಾ ಇದ್ದೀನಿ. ಎಲ್ಲಾ EMI ಬ್ರೋ. ಎಲ್ಲಾ ಬಿಡಿ. ಏನದು ವರ್ಸ್ಟ್ ಇಂಡಿಕೇಟರ್ಸ್ ಅದೆಲ್ಲ ಡಿಲೀಟ್ ಮಾಡಿ ಎಸಿರಿ ಬ್ರೋ. ಇದೊಂದನ್ನ ಕ್ಲೀನ್ ಆಗಿ ಒಂದ್ 6 ತಿಂಗಳು ಮಾಡಿ 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 ಅಭ್ಯಾಸ ಮಾಡ್ಕೊಂಬಿಡಿ. ಅದಾದ್ಮೇಲೆ ನೀವು ಪ್ರಾಫಿಟಬಲ್ ಆಗೇ ಆಗ್ತೀರಾ. ಇವಾಗ 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಸಿಕ್ಕಿರುತ್ತಲ್ಲ ಬ್ರೋ, ಅದು 5 ಮಿನಿಟ್ಸ್ ಅಲ್ಲಿ ಇರಲ್ಲ. ಅದಕ್ಕೆ 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ತಗೋಬೋದಲ್ವಾ? ಹೌದು, ತಗೋಬಹುದು. ಅದೇ ನಾನು ಹೇಳ್ತೀನಿ, 15 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಎಂಟರ್ ಆಗ್ತಿದ್ದೀರಾ ಡೈರೆಕ್ಟ್ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಅಂದ್ರೆ 1:1.5, 1:2 ಇಷ್ಟು ನೀವು ಟಾರ್ಗೆಟ್ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ ಸಾಕು. ಹೋಗ್ಬೋದು 1:3 ಅಲ್ಲೂ ಕೊಡ್ಬೋದು. ಬಟ್ ಟು ಬಿ ಇನ್ ಸೇಫರ್ ಸೈಡ್ ಇಲ್ಲ ಇನ್ನೊಂದು ಕೆಲಸ ಮಾಡ್ಬೋದು. 1:1.5, 1:2 ಆದ ತಕ್ಷಣ ಅರ್ಧಂಬರ್ಧ ಕ್ಲೋಸ್ ಮಾಡ್ಬಿಡಿ. SL ನ ಮೂವ್ ಮಾಡ್ಬಿಡಿ, ಅರ್ಧ ಕ್ಲೋಸ್ ಮಾಡಿ. ನಿಮ್ದು ಪ್ರಾಫಿಟ್ಸ್ ಅಲ್ಲಿ ಅರ್ಧ ಕ್ಲೋಸ್ ಮಾಡಿ. SL ನಂತೂ ಯಾವ್ದೇ ಕಾರಣಕ್ಕೂ ಮೂವ್ ಮಾಡಂಗಿಲ್ಲ ಈ ಸ್ಟ್ರಾಟಜಿಯಲ್ಲಿ. SL ನ ಅಲ್ಲೇ ಬಿಡಿ. ಲಾಸ್ ಆದ್ರೂನು ಪ್ರಾಫಿಟ್ ಅರ್ಧ ಆಗಿತ್ತು, ಲಾಸ್ ಅರ್ಧ ಆಯ್ತು, ಈಕ್ವಲ್ ಬ್ರೇಕ್ ಇವನ್ ಹೋಗ್ಬಿಡ್ತೀರಾ. ಆತರ ಅರ್ಧ ಕ್ಲೋಸ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದು ಬಿಡಿ. ಹಾ ಹಾ ಕಾಸ್ಟ್ ಕಾಸ್ಟ್ ಇದರಲ್ಲಿ ಅದೇ SL ಮಾಡಿಫೈನೇ ಅಂತಾರೆ ಅವರು. SL ಏನು ಬ್ರೋ ಕೇಳಿಸಿಲ್ಲ. ಕಾಸ್ಟ್ ಕಾಸ್ಟ್ ಬ್ರೋ. ಅಂತ ಕೇಳಿದೆ. ಅದೇ ಈಗ ಮೂವ್ ಮಾಡಬಾರ್ದು ಅಂದ್ರೆ ಅಲ್ವಾ ನೀವು? ಅದೇ ಅದೇ ಕಾನ್ಸೆಪ್ಟ್ ಹೇಳ್ತಿದ್ದಾರೆ ಅವ್ರು. ಮೂವ್ ಮಾಡ್ಬೋದಾ ಅಂತ ಉಲ್ಟಾ ಕೇಳ್ತಿದ್ದಾರೆ. ಮಾಡ್ಬಿಡಿ ಬ್ರೋ, ಮಾಡಕ್ಕೆ ಹೋಗ್ಬಿಡಿ. SL ನ ಮೂವ್ ಮಾಡ್ಬೇಡಿ, ಯಾವ್ದೇ ಕಾರಣಕ್ಕೂ ಮಾಡ್ಬೇಡಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಆ ತರ ಹೇಳ್ತಿದ್ದಾರೆ. ಬೇಡ ಬ್ರೋ. ಟ್ರೈಲಿಂಗ್ ನೀವು ಅದೇ ಹೇಳ್ತಾ ಇದೀನಲ್ಲ, SL ನ ಈಗ ಏನ್ ಮಾಡ್ತೀರಾ, 1:2 ಕೊಟ್ಟ ತಕ್ಷಣ SL ನ ನೆಗೆಟಿವ್ ಇಂದ ಬ್ರೇಕ್ ಇವನ್ ಮಾಡ್ಬಿಡ್ತೀರಾ, ಇಲ್ಲ ಒಂಚೂರು ಪಾಸಿಟಿವ್ ಮಾಡ್ಬಿಡ್ತೀರಾ. ಹಂಗ್ ಮಾಡ್ಬೇಡಿ. ಈ ಸ್ಟ್ರಾಟಜಿಯಲ್ಲಿ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡಲ್ಲ. ಅದು ಗೋಲ್ಡ್ ಅಲ್ಲಿ. ಸರಿ ಬ್ರೋ. ಯಾಕೆ ಗೊತ್ತಾ, ಬ್ರೋ ಮೋಸ್ಟ್ ಆಫ್ ದ ಬ್ಯಾಕ್ ಟೈಮ್ ಟೆಸ್ಟಿಂಗ್ ಪ್ರೋಸ್. ಇನ್ನೊಂದ್ ಏನ್ ಗೊತ್ತಾ, ಬೆಸ್ಟ್ ಥಿಂಗ್ ಗೋಲ್ಡ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇದೇನ್ ಮಾಡುತ್ತಲ್ಲ, ಪಟ್ ಪಟ್ ಅಂತ ಕೊಟ್ಬಿಡುತ್ತೆ ಟ್ರೇಡ್ಸ್. ಅದು ಒಳ್ಳೆ ಟೈಮಲ್ಲಿ ಇದ್ಬಿಟ್ರಂತೂ ಎಲ್ಲಿ ಈ 10:30 2:30, 4:30 6:30, 7 ಗಂಟೆ ಈ ಟೈಮ್ ಒಳಗಡೆ ಟ್ರೇಡ್ ಸಿಕ್ಬಿಟ್ರೆ ನಮ್ಗೆ ಈ ಸ್ಟ್ರಾಟಜಿ ಮೇಲೆ ಪಟ್ ಪಟ್ ಒಂದ್ 15 ನಿಮಿಷ 1 ಅವರ್ ಒಳಗಡೆ ನಿಮ್ ಟ್ರೇಡ್ಸ್ ಮುಗ್ದೋಗ್ಬಿಡುತ್ತೆ. ಟೆನ್ಷನ್ ಇರಲ್ಲ ನಿಮ್ಗೆ, ಆರಾಮಾಗಿರ್ಬೋದು. ಬ್ರೋ ಬ್ಯಾಕ್ ಟೆಸ್ಟಿಂಗ್ ಪ್ರೊಸೆಸ್ ಹೇಳ್ತೀರಾ? ಬ್ಯಾಕ್ ಟೆಸ್ಟಿಂಗ್ ಪ್ರೋಸೆಸ್ ಇವಾಗ ಬೇಡ ಬ್ರೋ. ನಾಳೆ ಇಲ್ಲ ನಾಡ್ದು ಹೇಳ್ತೀನಿ. ಇದನ್ನೇ ಒಂದ್ 4-5 ಡೇಸ್ ಮೂವ್ ಮಾಡಿ ಬ್ರೋ. ಆ ಇದನ್ನೇ ಒಂದ್ 4-5 ಡೇಸ್ ಅದು ಅವಾಗ ಹೆಂಗೆ MSS ಹೇಳಿ 1 ವೀಕ್ ಬಿಟ್ಟಿದ್ರಲ್ಲ ಅದೇ ತರ ಮಾಡಿ ಇದನ್ನು. ಅದೇನೆ ಹೌದು. ಬ್ರೋ ಲೈವ್ ಇನ್ನೊಂದ್ ಚಾಟ್ ಅಲ್ಲಿ ತೋರಿಸಿ ಬ್ರೋ. ನಾಳಿದ್ದು 3 ದಿನ ಏನ್ ಬ್ರೋ? ಲೈವ್ ಚಾಟ್ ಅಲ್ಲಿ ನಾಳಿದ್ದು 3 ದಿನ ಇದನ್ನೇ ಕಂಟಿನ್ಯೂ ಮಾಡಿ ಬ್ರೋ. ಅವಾಗ ಸ್ವಲ್ಪ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದೌದು. ಬ್ಯಾಕ್ ಟೆಸ್ಟ್ ನೋಡೋದಕ್ಕೂ ಲೈವ್ ಅಲ್ಲಿ ನೀವು ತೋರ್ಸೋದಕ್ಕೂ ನಮ್ಗೆ ಅದೇ ಒಂದಿನ ಏನ್ ಮಾಡೋಣ ಅಂದ್ರೆ ಬ್ಯಾಕ್ ಟೆಸ್ಟ್ ನಾನು ಪ್ರೋಸೆಸ್ ತೋರಿಸ್ತೀನಿ ಲೈವ್ ಅಲ್ಲಿ, ಆಯ್ತಾ? ಫ್ರೀ ಇರೋ ಸಾಫ್ಟ್ವೇರ್ದೇ ತೋರಿಸ್ತೀನಿ. ಆಗ ನಿಮಗ್ ಮಾಡಕ್ ಅಭ್ಯಾಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿ ನಾವು ಆರ್ಡರ್ ಬ್ಲಾಕ್ ಹಾಕ್ತಿವಿ. ಆ ಟೈಮಲ್ಲಿ ಬೇರಿಶ್ ಅನ್ಫಿಂಗಲ್ ಬುಲ್ಲಿಶ್ ಅನ್ಫಿಂಗಲ್ ನೋಡ್ಬೇಕಾ ನೋಡ್ಬಾರ್ದಾ? ಬೇಡ ಬ್ರೋ, ನಾನು ಎಷ್ಟು ಹೇಳಿದೀನಿ ಅಷ್ಟು ಮಾತ್ರ. ಓಕೆ ಸರ್. ನೀವು ಒಂದು ಸ್ಟ್ರಾಟಜಿ, ಒಂದು ಎಂಟ್ರಿ ಮಾಡೆಲ್ ನ ಎಷ್ಟು ಸಿಂಪಲ್ ಇಡ್ತಿರೋ ಅಷ್ಟು ರೂಲ್ಸ್ ನ ಬ್ರೇಕ್ ಮಾಡಲ್ಲ ನೀವು. ಯಾಕಂದ್ರೆ 3-4 ರೂಲ್ಸ್ ಇಟ್ಕೊಂಡ್ಬಿಟ್ಟಿರ್ತೀರಾ ಅನ್ಕೊಳ್ಳಿ ಒಂದ್ ಸ್ಟ್ರಾಟಜಿಯಲ್ಲಿ. ಅದರಲ್ಲಿ 1-2 ಆದ್ರೂ ಬ್ರೇಕ್ ಮಾಡ್ತಾನೆ ಇರ್ತೀರಾ ಜೀವನ ಪೂರ್ತಿ. ಯಾವಾಗ್ಲೂ ನೀವು ಎಷ್ಟೇ ಪರ್ಫೆಕ್ಟ್ ಆಗ್ಲಿ ಮಾಡ್ತಾನೆ ಇರ್ತೀರಾ. ಆದ್ರೆ ನಿಮ್ ರೂಲ್ಸ್ ಇರೋದೇ 1-2 ಆದ್ರೆ ಕಮ್ಮಿ ಮಾಡ್ತೀರಾ ರೂಲ್ಸ್ ಬ್ರೇಕ್ ಮಾಡೋದನ್ನ. ಎಲ್ಲೋ ಯಾವಾಗ್ಲೋ ಒಂದೊಂದ್ಸಲಿ ಮಾಡ್ತೀರಾ ಅಷ್ಟೇನೆ. ಮಿಕ್ಕಿ ಟೈಮ್ ಎಲ್ಲ ಕ್ಲೀನ್ ಆಗಿ ಫಾಲೋ ಮಾಡ್ತೀರಾ. ಇರೋದೇ 1-2 ರೂಲ್ಸ್,
ಅದನ್ನು ಬ್ರೇಕ್ ಮಾಡ್ಬೇಕಾ? ಇಲ್ಲ, ಕ್ಲೀನಾಗಿ ಮಾಡೋಣ ಅಂತ ಮಾಡ್ತೀರಾ. ಈಗ ಸರಿ ನಮ್ದ್ರಲ್ಲಿ ನೋಡಿ ರೂಲ್ಸ್ ಸಿಂಪಲ್. ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು, ಕೊನೆ ಆರ್ಡರ್ ಬ್ಲಾಕ್ ನ ಹಾಕೋಬೇಕು, 5 ಮಿನಿಟ್ಸ್ ಅದನ್ನ ಮೇಂಟೈನ್ ಮಾಡಬೇಕು, ಏನದು ಅಡ್ಜಸ್ಟ್ ಮಾಡಬೇಕು, ಟ್ರೇಡ್ ತಗೋಬೇಕು, ಸಿಂಪಲ್. ನೆಕ್ಸ್ಟ್ ರೂಲು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ಬೇಕು, ಮತ್ತೆ ಆರ್ಡರ್ ಬ್ಲಾಕ್ ಹಾಕ್ಬೇಕು, ಮತ್ತೆ ಅದೇ ಪ್ರೊಸೆಸ್, ಮತ್ತೆ SL ಇಲ್ಲಿ TP1:3 ಮುಗೀತು, ಸಿಂಪಲ್. ಬೈ ಸೈಡ್ ಆರ್ಡರ್ ಬ್ಲಾಕ್ ಕೆಳಗಡೆಯಿಂದ ಯಾವ್ದು ವಿಕ್ ಮಾಡಿರುತ್ತೆ ಅದನ್ನೇ ಕನ್ಸಿಡರ್ ಮಾಡ್ಬೇಕಲ್ಲ ಬ್ರೋ? ಹೌದು, ನೀವು ಸೆಲ್ ತಗೋಬೇಕು ಅಂದ್ರೆ ಮೇಲೆ ಲಾಸ್ಟ್ ಮೇಲಿಂದ ಯಾವ್ದು ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ. ಬೈ ತಗೋಬೇಕು ಅಂದ್ರೆ ಕೆಳಗಡೆ ಲಾಸ್ಟ್ ಯಾವ್ದು ವಿಕ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ. ಇವತ್ತು ಮಾರ್ಕೆಟ್ ಅಪ್ಸೈಡ್ ಗ್ಯಾಪ್ ಇತ್ತಲ್ಲ ಸರ್, ಅದು ಒಮ್ಮೆ ಅದು ಅದೇ just ಬ್ರೋ, ಆ ಗ್ಯಾಪ್ ನೋಡಿ ನಿಮ್ಗೆ ಯಾವ್ದ್ರಲ್ಲಿ FXCM ಬ್ರೋಕರ್ ಅಲ್ಲಿ ಗ್ಯಾಪ್ ಇಲ್ಲ, ಡೈರೆಕ್ಟ್ ಓಪನ್ ಆದ ತಕ್ಷಣ ಬೈ ಮಾಡಿರೋದು ಎಲ್ಲ. ಯಾಕೆ ಅಂದ್ರೆ ಟ್ರಂಪ್ ನ್ಯೂಸ್, ಇರಾನ್ US ಅವ್ರಿಬ್ರದ್ದು ನಡೆಯೋವರೆಗೂ ಇದು ಕಾಮನ್ ಮಾರ್ಕೆಟ್ ಮಂಡೇ. ಅದ್ರಲ್ಲೂ ಏನ್ ಮಾಡ್ತಾನೆ ಟ್ರಂಪ್, ಕರೆಕ್ಟ್ ಆಗಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಈ ಟೈಮಲ್ಲಿ ಈ ನ್ಯೂಸ್ ಕೊಡೋದು. ಯಾಕೆ ಹೇಳಿ? ಅವನಿಗೆ ಮ್ಯಾನಿಪುಲೇಟ್ ಮಾಡಕ್ ಇಷ್ಟ, ಮಾರ್ಕೆಟ್ಸ್ ನ ಮಾಡ್ತಾನೆ, ಅವನ ಒಬ್ಬನ ಕೈಲೇ ಮಾಡಕ್ಕಾಗೋದು, ಅದಕ್ ಮಾಡ್ತಾನೆ. ಈ ಗ್ಯಾಪ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗೋ ಅಷ್ಟರೊಳಗೆ ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಡಾಲರ್ ಇನ್ಸೈಡ್ ಟ್ರೇಡರ್ಸ್ ಕೊಟ್ಬಿಟ್ಟು ಚೆನ್ನಾಗಿ ದುಡ್ಡು ಎತ್ಸ್ಬಿಡ್ತಾನೆ, ಮುಗೀತು ಅವ್ನ ಕೆಲಸ, ಮುಗೀತು ಅವ್ನ ದುಡ್ಡು ಆಯ್ತು ಒಂದ್ ವೀಕ್ಗೆ. ಈ ತರ ಮಾಡ್ತಾವನೆ, ಅವನಿರೋವರೆಗೂ ಇವೆಲ್ಲ ಕಾಮನ್. ಅದೇ ಬ್ರೋ, ಬೇಕು ಬೇಕು ಅಂತಾನೆ ಮಾಡ್ತಾನೆ ಅವನು. ಎಷ್ಟು ವೀಕ್ ಆಯ್ತು ಬ್ರೋ, ಅವ್ನ್ ಬಂದಾಗಿಂದ ಎಷ್ಟು ವೀಕ್ ಇದನ್ನೇ ಮಾಡಿರೋದು ಅವನು. ಸೇಮ್ 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 ಪ್ರೋಸೆಸ್. ಪ್ರತಿ ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ತಾನೆ, ಎಂಡ್ ಆಯ್ತು, ಸ್ಟಾರ್ಟ್ ಆಯ್ತು, ಏನೋ ಒಂದ್ ಆಗ್ತಾನೆ. ಮಂಡೆ ಬೆಳಗ್ಗೆ ಎದಳ್ತಾರೆ, ಎಲ್ಲ ಕರೆಕ್ಟ್ ಆಗಿ ಹಿಡ್ಕೊಂಡು ಕೂತಿರ್ತಾರೆ, ಇನ್ನೇನ್ 1 ಮಿನಿಟ್ ಓಪನ್ ಆಗಕ್ಕೆ ಮಾರ್ಕೆಟ್ ಅಂದ ತಕ್ಷಣ ಪಟ 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 ಅಂತ ಸೆಲ್ ಹೊಡಿತಾರೆ, ಅಲ್ಲ ಬೈ ಹೊಡಿತಾರೆ, ಕಿತ್ಕೊಂಡು ಹೋಗುತ್ತೆ. ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೋತಾರೆ, ಆರಾಮಾಗಿ ಮಲ್ಕೋತಾರೆ. ಆಮೇಲೆ ಸರ್ ಟ್ರಂಪ್ ಅಷ್ಟೇ ಅಲ್ಲ, ಅವನ ಮಗಾನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಬ್ರೋ ಇವಾಗ. ಅವನ್ ಮಗನೇ ಅದು ಇನ್ಸೈಡಿಂಗ್ ಮಾಡೋದು. ಚೈನಾ ಮೇಲೆ 140% ಟ್ಯಾಕ್ಸ್ ಆಗಿದ್ದಲ್ಲ ಬ್ರೋ, ಹ್ಮ್ ಅವಾಗ 250 ಕೋಟಿ ಏನೋ ಪ್ರಾಫಿಟ್ ಮಾಡ್ಕೊಂಡಿದಂತ ಅವ್ನು 1 ಅವರ್ ಅಲ್ಲಿ. ಹೌದು ಬ್ರೋ, 1 ಅವರ್ ಬೇಡ, 1 ಮಿನಿಟ್ ಅಲ್ಲಿ ಎತ್ತಿದ್ದಾರೆ ಅಷ್ಟು. ಯಾಕಂದ್ರೆ ಫಸ್ಟ್ 1 ಮಿನಿಟ್ ಮಾರ್ಕೆಟ್ ಓಪನ್ ಆದಾಗ್ಲೇ ಇಷ್ಟು ಮೂವ್ ಕೊಡೋದು. ಹೇಳ್ತೀನಿ ನೋಡಿ, 1 ಮಿನಿಟ್ ಅಲ್ವಾ, 1 ಮಿನಿಟ್, ಇಲ್ಲಿ ನೋಡಿ, ಇಲ್ಲಿ 1 ಮಿನಿಟ್ ಕ್ಯಾಂಡಲ್ ನೋಡಿ, ಇಲ್ಲಿ ಬೆಳಗ್ಗೆ 3:15 ಇಲ್ಲಿ ನೋಡಿ, ಬ್ರೋ 1 ಮಿನಿಟ್ ಅಲ್ಲಿ ಹೇಳ್ಕೊಡಿ ಬ್ರೋ. ಕ್ಯಾಂಡಲ್ 1 ಮಿನಿಟ್ ಕ್ಯಾಂಡಲ್ 633 ಪಿಪ್ಪು. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ಕೊಡಿ ಬ್ರೋ. ಅದೆಲ್ಲ ನಾನ್ ಮಾಡೋದು ಇಲ್ಲ, ನಿಮ್ಗೆ ಹೇಳ್ಕೊಡೋದು ಇಲ್ಲ ಬ್ರೋ, ನನ್ಗೆ ಗೊತ್ತಾಗಲ್ಲ ಅದ್ರಲ್ಲಿ, ಸತ್ತೇ ಹೋಗ್ಬಿಡ್ತೀನಿ 1 ಮಿನಿಟ್ ನೋಡಿ ನೋಡಿ ನೋಡಿ. ಬ್ರೋ ಜಾಸ್ತಿ ಏನು ಬೇಡ, ಕನ್ಫ್ಯೂಸ್ ಆಗುತ್ತೆ ಎಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಟ್ರೇಡ್ ಸಿಗುತ್ತೆ ಬ್ರೋ ಅದರಲ್ಲಿ, ಸಿಕ್ಕಾಪಟ್ಟೆ ಟ್ರೇಡ್ ಸಿಗುತ್ತೆ, ಸಿಕ್ಕಾಪಟ್ಟೆ ಲಾಸಸ್ ಆಗುತ್ತೆ, ಸಿಕ್ಕಾಪಟ್ಟೆ ಪ್ರಾಫಿಟ್ಸ್ ಆಗುತ್ತೆ, ಎಲ್ಲ ಸಿಕ್ಕಾಪಟ್ಟೆ ಆಗುತ್ತೆ. ಅಕೌಂಟ್ ಬೇಗ ಹಂಗೆ ವೈಪ್ ಆಗ್ಬಿಡುತ್ತೆ. ಹೌದು, ಒಂದಿನದಲ್ಲಿ Bro, ನಿಮ್ದು ಕನ್ನಡ ಅಕೌಂಟ್ ಗಾನ್. ಇವಾಗ ಏನ್ ಹೇಳಿದಾರಲ್ಲ ಬ್ರೋ, ಇದು ನಮಗ್ ಕ್ಲಿಯರ್ ಆಗಿ ಹೋಗಿದೆ ಸರ್. ಇನ್ನೇನಾದ್ರೂ ಮಾಡಿಫೈಡ್ ಮಾಡಿದ್ರೆ ನಮಗ್ ಕನ್ಫ್ಯೂಸ್ ಆಗತ್ತೆ ಬ್ರೋ, ಏನು ಹೇಳಕ್ ಹೌದು ಹೋಗ್ಬೇಡಿ ಹೌದು, ಮುಂದೆ. ಎಲ್ಲ ವೇಸ್ಟ್. ಒಂದೇ ನಿಮಿಷ. ಹಾ ಅಷ್ಟೇ. ಸೊ ಗೊತ್ತಾಯ್ತಲ್ಲ ಇವಾಗ, ಇದನ್ನೇ ಪ್ರೊಫೆಷನಲ್ ಮಾಡ್ತಾರೆ ಸರ್. ಏನೇನು ಪ್ರೊಫೆಷನಲ್ ಟ್ರೇಡರ್ಸ್ ಯಾವ ಟೈಮ್ ಫ್ರೇಮ್ ನ ಜಾಸ್ತಿ ಟ್ರೇಡ್ ಮಾಡ್ತಾರೆ ಸರ್ ಅವರು, ಟ್ರೇಡ್ ಪಂಚ್ ಮಾಡೋದಕ್ಕೆ? ಬ್ರೋ, ಇಂಡಿಯನ್ ಮಾರ್ಕೆಟ್ ಇಂದ ಸ್ವಲ್ಪ ಜನ ಬಂದಿರ್ತಾರೆ, ಅವರೆಲ್ಲ 5 ಮಿನಿಟ್ಸ್ 1 ಮಿನಿಟ್ಸ್ 15 ಮಿನಿಟ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿ ಮಾಡಿ ಅಭ್ಯಾಸ, ಅವ್ರಿಗೆ ಅದೇ ಸೂಟ್ ಆಗಿರುತ್ತೆ, ಮಾಡ್ತಾರೆ. ಡೈರೆಕ್ಟ್ ಫಾರೆಕ್ಸ್ ಟ್ರೇಡ್ ಮಾಡೋರು 4 ಅವರ್ 1 ಅವರ್ 15 ಮಿನಿಟ್ಸ್ 5 ಮಿನಿಟ್ಸ್ 1 ಮಿನಿಟ್ ಒಂದೊಂದ್ಸಲಿ ಹೋಗ್ತಾರೆ. 15 ಇವೆಲ್ಲ ಮೇಲ್ಗಡೆ ಹೈಯರ್ ಟೈಮ್ ಫ್ರೇಮ್ಸ್ ಏನೇನಿದೆ ಇದ್ರಲ್ಲೆಲ್ಲ ಅವರು ರೇಂಜ್ ಹಾಕೋತಾರೆ, ಬಯಾಸ್ ನೋಡ್ಕೋತಾರೆ. 1 ಮಿನಿಟ್ 1 ಅವರ್ ಅಲ್ಲಿ ರೀಸೆಂಟ್ ಆಗಿ ನಾನು ಇವಾಗ ಟ್ರೇಡಿಂಗ್ ಕುತ್ಕೋತಾ ಇದ್ದೀನಿ, ಏನ್ ಮಾಡ್ಬೋದು ನಾನು ಅಂತ ನೋಡ್ತಾರೆ. 15 ಮಿನಿಟ್ಸ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಸ್ಟ್ರಕ್ಚರ್, ಬುಲಿಶ್ ಸ್ಟ್ರಕ್ಚರ್, ಏನದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದ್ಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಾ ನೋಡ್ತಾರೆ. ಆರ್ಡರ್ ಬ್ಲಾಕ್ ಇದ್ರೆ ಆರ್ಡರ್ ಬ್ಲಾಕ್ ಹಾಕೋತಾರೆ, 5 ಮಿನಿಟ್ಸ್ಗೆ ಹೋಗ್ತಾರೆ, ಅದನ್ನ ಸ್ವಲ್ಪ ಏನದು ಅಡ್ಜಸ್ಟ್ ಮಾಡ್ಕೋತಾರೆ, ಮತ್ತೆ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ತಗೋತಾರೆ. 1 ಅವರ್ 2 ಅವರ್ ಅವ್ರೇನಿಲ್ಲ, ಬೆಳಗ್ಗೆ ಒಂದ್ 2-3 ಅವರ್, ಸಂಜೆ ಒಂದ್ 2 ಅವರ್, ಅಷ್ಟು ಇಲ್ಲ, ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಕುತ್ಕೋತಾರೆ. ಸಿಕ್ತು. ಅವರೆಲ್ಲ A+ ಸೆಟಪ್ಸ್ ನ ಮಾತ್ರ ಮಾಡೋದು. ಒಂದ್ ವಾರ A+ ಸೆಟಪ್ ಸಿಕ್ಕಿಲ್ವಾ ಅವ್ರು ಮುಟ್ಟೋದು ಇಲ್ಲ, ಆರಾಮಾಗಿ ಚಿಲ್ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ನೋಡ್ತಾರೆ, ಅಲ್ಲಿ ಸಿಗುತ್ತಾ ನೋಡ್ತಾರೆ, ಅಲ್ಲೂ ಸಿಕ್ಕಿಲ್ವಾ ಚಿಲ್ ಮಾಡ್ತಾರೆ, ಆರಾಮಾಗಿ ಇರ್ತಾರೆ. ಅದಕ್ಕೆ ಅವರೆಲ್ಲ ಜಾಸ್ತಿ ಟ್ರೇಡ್ ಮಾಡಲ್ಲ, ಟ್ರೇಡ್ ಮಾಡೋದೆಲ್ಲ ಒಳ್ಳೆ ದುಡ್ಡು ಮಾಡ್ತಾರೆ. ಆದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹಂಗ್ ಮಾಡಕ್ ಅಲ್ವಾ, ದುಡ್ಡು ಮಾಡಕ್ಕೆ ಅಂತಾನೆ ಬಂದಿರ್ತೀವಿ, ಇನ್ನು ಜಾಸ್ತಿ ಟ್ರೇಡ್ ಮಾಡ್ಬಿಡ್ತೀವಿ, ಮಾಡೋ ಪ್ರೊಸೆಸ್ ಅಲ್ಲಿ ಕಳ್ಕೊತೀವಿ.
ಅದಕ್ಕೆ ಹೇಳ್ತೀನಿ, ನೀವು ಲೈಫಲ್ಲಿ ಏನಾದ್ರು ಮಾಡಿ ಹೆಂಗಾದ್ರೂ ಮಾಡಿ ಟ್ರೇಡಿಂಗ್ಗೆ ಜಾಸ್ತಿ 24 ಗಂಟೆ ನೋಡಕ್ ಹೋಗ್ಬೇಡಿ. ದಿನಕ್ಕೆ ಇಷ್ಟ ಅವರ್ ಕಲಿಬೇಕು, ಇಷ್ಟ ಅವರ್ ಬ್ಯಾಕ್ ಟೆಸ್ಟ್ ಮಾಡ್ಬೇಕಂತ ಇಟ್ಕೊಳ್ಳಿ, ಮುಗೀತು ಅಷ್ಟೇನೆ. ಅದಾದ್ಮೇಲೆ ಮತ್ತೆ ಚಾರ್ಟ್ ಓಪನ್ ಮಾಡೋದು, ಆಚೆ ಹೋದಾಗ ಚಾರ್ಟ್ ಓಪನ್ ಮಾಡೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡದೇ ಇರೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ನೀವ್ ಎಷ್ಟು ಫ್ರೀ ಇದೀರೋ ಎಷ್ಟು ಬಿಸಿ ಇದೀರೋ ನಾನು ಕೇಳಲ್ಲ, ಬಟ್ 3 ಹೊತ್ತು ನೀವು ಬಿಸಿ ಇದ್ದೇ ಇರಿ. ಯಾಕಂದ್ರೆ ನೀವು ಬಿಸಿ ಇಲ್ಲ ಅಂದಾಗ್ಲೇ ಚಾರ್ಟ್ಸ್ ನೋಡೋದು. ಹಲೋ ಬ್ರೋ. ಹ್ಮ್ ಬ್ರೋ ಇವಾಗ 1 ಅವರ್ ಶಿಫ್ಟ್ ಆಗಿ ಬ್ರೋ ಅದು 1 ಅವರ್ ಅಲ್ಲಿ ಆರ್ಡರ್ ಬ್ಲಾಕ್ಗೆ ವೈಟ್ ಮಾಡಕಂದ್ರೆ ಬಹಳ ಬಹಳ ಟೈಮ್ ಬೇಕು. ಹೌದು ಬ್ರೋ, ಅದಕ್ಕೆ ಆಗ ದೊಡ್ಡ ಟ್ರೇಡ್ ಸಿಗೋದು. 1 ಅವರ್ ಆರ್ಡರ್ ಬ್ಲಾಕ್ ಗೆ ಟ್ಯಾಪ್ ಮಾಡಿ ಸ್ವಿಂಗ್ ಟ್ರೇಡ್ ಟ್ರೇಡ್ ಮಾಡೋರಾಗಿ. ಬಿಗ್ ದೊಡ್ಡದಾಗಿ ಟ್ರೇಡ್ ಮಾಡೋದು. ಒಂದ್ 5-6 ಅವರ್ 10 ಅವರ್ ಟ್ರೇಡ್ ಅದು. ಓಕೆ. ಸರ್ ಬ್ರೋ ಆರ್ಡರ್ ನಂದು ಬ್ಲಾಕ್ ಒಂದು ಬ್ರಿಟಿಷ್ ಡೌಟ್ ಅಲ್ಲಿ ಇದೆ. ಸ್ವಲ್ಪ ಸೂಪರ್ ವರ್ಕ್ ಆಗುತ್ತೆ ಸರ್. ಹಾ ಬ್ರೋ, ಆರ್ಡರ್ ಬ್ಲಾಕ್ ಬ್ರಿಟಿಷಿಗೆ ಸೂಪರ್ ವರ್ಕ್ ಆಗುತ್ತೆ ಸರ್. ಅದೇ ನನ್ಗೆ ಗೊತ್ತಿಲ್ಲ ಬ್ರೋ, ಬಟ್ ಅದೇ ನೋಡ್ಬೇಕು. ಅದು ಬೇರೆ ಕಡೆ ನೋಡಿನಿ ಸರ್, ಅದಕ್ಕೆ ಅದು ನೀವು ಆಗಲೇ ಹೇಳಿದ್ರಿ ಸರ್. ನಾನು ಬೇರೆ ಸ್ವಲ್ಪ ಬಿಸ್ನೆಸ್ ಬಿಸಿ ಇದೆ, ಹಿಂಗಾಗಿ ಕೇಳಕ್ಕಾಗಿಲ್ಲ ಸರ್. ಹ್ಮ್ ಚಂದು ಬ್ರೋ ಈಗ ಒಂದು ಆರ್ಡರ್ ಲೈವ್ ಬ್ಲಾಕ್ ಬೇರೆ ಮೆಥಡ್ ಇದೆ ಸರ್, ಅದಕ್ಕೆ. ಏನಾದ್ರೂ ಮಾಡಿ ಬ್ರೋ, ಒಂದನ್ನ ಫೋಕಸ್ ಮಾಡಿ ಅಷ್ಟೇ. ಹಾ ಸರ್. ಚಂದು ಬ್ರೋ ಹೇಳಿ ತೇಶ್ ಅವ್ರೆ. ಈಗ ಲೈವ್ ಹೋಗ್ರಿ bro, ಇದು ಚಾರ್ಟ್ ಮೇಲ್ ಮಾಡಿ ಸ್ವಲ್ಪ. ಈಗ ಲೈವ್ ಹಾ ಮಾರ್ಕೆಟ್ ತೋರಿಸಿ. ಇದೇನಾ ಲೈವ್? 15 ಮಿನಿಟ್ಸಾ? ಬ್ರೋ ಈಗ ಇಲ್ಲಿ ಇದೆಯಲ್ಲ, ಸಾರಿ ಹಿಂದೆದು ಪ್ರೀವಿಯಸ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಮೇಲ್ಗಡೆ. ಈ ಕಡೆ ಹಿಂದೆ ಬನ್ನಿ, ಹಿಂದೆದು ಇನ್ನೊಂದು ಹಿಂದೆ. ಹಾ ಅದು ಅದರಿಂದ ಆರ್ಡರ್ ಬ್ಲಾಕ್ ಹಾಕಿ ಸೆಲ್ಗೆ ತಗೋಬೋದಲ್ಲ ಬ್ರೋ? ವ್ಯಾಲಿಡಾ? ಇಲ್ಲ ಹೆಂಗ್ ಸೆಲ್ ತಿರುಗ್ತೀರಾ? MS ಆಗಿರೋದು ಇಲ್ಲ ಅಲ್ವಾ? ಅದೇ MS ಸರಿ, ಆಗಿದೆ. ಅದೇ ನಾನು ತಗೊಂಡಿದ್ನಲ್ಲ ಇವತ್ತು, ಅಲ್ಲಿ ತೋರ್ಸಿದ್ನಲ್ಲ ಒಂದ್ ಲಾಸ್ ಇತ್ತು ಮುಂಚೆ, ನೀವು ನೋಡಿಲ್ಲ ಅನ್ಸುತ್ತೆ. ಅಂದ್ರೆ ಇಲ್ಲ ನೀವು ಈ ಚಾರ್ಟ್ ಮುಂದೆಗಡೆ ತಗೊಂಡಿದ್ದೀರಾ? ನಾನು ಇಲ್ಲೇ ತಗೊಂತಾ ನೋಡಿ ಇಲ್ಲಿದೆ ನೋಡಿ. ಸೊ 24 ಗಂಟೆ ಪ್ರತಿ 100% ವರ್ಕಿಂಗ್ ಇಲ್ಲ. ಇಲ್ಲಿ ನೋಡಿ, ಇವತ್ತು ಒಂದ್ ಲಾಸ್ ಆಗಿದೆ ಶಿಸ್ತಾಗಿ. ಆಗತ್ತೆ, ಏನು ಮಾಡಂಗಿಲ್ಲ. ಸರ್ MSS ಆದ್ಮೇಲೆ ಇದು ಕನ್ಫರ್ಮೇಶನ್ ತಗೊಬೇಕಲ್ಲ? ಒಂದ್ಸಲಿ ಇಲ್ಲಿ MS ಆದ್ಮೇಲೆ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ಬೇಕು, 5 ಮಿನಿಟ್ಸ್ ಅದನ್ನ ಇದ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಬೇಕು, ಆಮೇಲೆ ತಗೋಬೇಕು. ಬ್ರೋ ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆಗೆ ಈ ಮಾರ್ಕೆಟ್ ಸೆಂಟಿಮೆಂಟ್ ಮ್ಯಾಟರ್ ಆಗತ್ತಲ್ಲ ಬ್ರೋ? ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆಗೆ ಈ ಸೆಂಟಿಮೆಂಟ್ ಇರುತ್ತಲ್ಲ ಬ್ರೋ, ನ್ಯೂಸ್. ಫಾರ್ ಎಕ್ಸಾಂಪಲ್ ಇವತ್ತು ನೈಟ್ ಅಲ್ಲಿ ನ್ಯೂಸ್ ಬಂದಿದೆ ಬ್ರೋ, ಇರಾನ್ ಮತ್ತು ವಾಪಸ್ US. ಹೌದು, ಅಂದ್ರೆ ಮಾರ್ಕೆಟ್ ಬುಲ್ಲಿಶ್ ವ್ಯೂ ಅಲ್ಲಿ ಇದೆ. ಮಾರ್ಕೆಟ್ ಸ್ಟ್ರಕ್ಚರ್ ಗಿಂತಲೂ ನಾವು ಸೆಂಟಿಮೆಂಟ್ ಗೆ ಜಾಸ್ತಿ ನೋಡ್ತಾನೆ ಇರ್ಬೇಕು ನೀವು. ಅದನ್ನು ನ್ಯೂಸ್ ಗಳು ನೋಡ್ತಾನೆ ಇರ್ಬೇಕು. ಸರ್ ಈಗ ಕಂಪ್ಲೀಟ್ 5 ಅಪ್ಡೇಟೆಡ್ ಮಿನಿಟ್ಸ್ ಆಗಿ. ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್ ಲೈವ್ ಅಲ್ಲಿ ಇದೆಯಲ್ಲ ಸರ್, ಈಗ ಪೊಸಿಷನ್ ಈಗ ಅಲ್ಲಿ ಕೆಳಗಡೆ ಬಂದ್ರೆ ತಗೊಂಬೋದಾ 1:3 5 ಮಿನಿಟ್ಸ್ ಅಲ್ಲಿ? ಎಲ್ಲಿ ಬೈ ಮಾಡಕ? ಹಾ, ನೀವು ಮಾರ್ಕ್ ಮಾಡಿದಿರಲ್ಲ ಕೆಳಗಡೆ ಬಾಟಮ್, ಇದಾ? ಅಲ್ಲಿ ಬಂದ್ರೆ ಅದೇ ಬ್ರೋ, ತಗೋಬಹುದು. ರೂಲ್ಸ್ ಪ್ರಕಾರ ಇದೆ ಟ್ರೇಡ್. ಹಾಗಾದ್ರೆ ಇಲ್ಲಿ ನೋಡಿ, ಇದಕ್ಕೂ ಇನ್ನು ಈ ಆರ್ಡರ್ ಬ್ಲಾಕು ಟ್ಯಾಪ್ ಆಗಿಲ್ಲ, ಇದು ಟ್ಯಾಪ್ ಆಗಿಲ್ಲ. ಇಲ್ಲಿ ಕೆಳಗಡೆದು ಈ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಕೆಳಗಡೆ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿಲ್ಲ, ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿಲ್ಲ, ಇದು ಟ್ಯಾಪ್ ಆಗಿಲ್ಲ, ಇದು ಟ್ಯಾಪ್ ಆಗಿಲ್ಲ. ಇಲ್ಲಿವರೆಗೂ ಅದು ಎಲ್ಲಿವರೆಗೂ ಆದ್ರೂ ಹೋಗ್ಬೋದು. ಇಲ್ಲಿಂದಾನೇ ಮೂವ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಹೆಂಗೆ ಅಂದ್ರೆ ಈಗ ಬಂದು ಇಲ್ಲಿಂದಾನೇ ಹಿಂಗ್ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಈ ಆರ್ಡರ್ ಬ್ಲಾಕ್ ಇಂದನೂ ಹೋಗ್ಬೋದು, ಈ ಆರ್ಡರ್ ಬ್ಲಾಕ್ ಇಂದನೂ ಹೋಗ್ಬೋದು. ಇಲ್ಲ ಒಂದ್ ಆರ್ಡರ್ ಬ್ಲಾಕ್ ಅಲ್ಲಿ ಟ್ಯಾಪ್ ಆಗಿ ರಿವರ್ಸ್ ಆಯ್ತು ಅಂದ್ರೆ ಕನ್ಸಿಡರ್ ಮಾಡಬಹುದಾ? ಫಸ್ಟ್ ಸ್ಟೆಪ್ ಅಲ್ಲಿ ಸಿಕ್ತಲ್ಲ, ಇಲ್ಲಿ ಸಿಕ್ತಲ್ಲ. ಇಲ್ಲಿ ನೋಡಿ ನೀವು, ಇಲ್ಲಿ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆದ ತಕ್ಷಣ ಫಸ್ಟ್ ಸಿಗುತ್ತಲ್ಲ, ಅದಾದ್ಮೇಲೆ ಆ ಟ್ರೇಡ್ ತಗೋಬಹುದು. ಒಂದು ನೆಕ್ಸ್ಟ್ ಟ್ರೇಡ್ ತಗೋಬಹುದು, ಅವಾಗ ಅದು ಬೆಸ್ಟ್. ಇವೆಲ್ಲ ಓಕೆ, ಪರ್ಸನಲ್ ಅಕೌಂಟ್ ಅಲ್ಲಿ ಬ್ರೋಕರ್ಸ್ ಅಲ್ಲಿ ಅಕೌಂಟ್ ಇರ್ತಿರಲ್ಲ, ಅದ್ರಲ್ಲಿ ನೀವು ಮಾಡ್ಬೋದು, ಕಮ್ಮಿ ರಿಸ್ಕ್ ಅಲ್ಲಿ ಟ್ರೇಡ್ಸ್ ತಗೋಬಹುದು. ಹಲೋ ಸರ್. ಸರ್ ಈಗ ಈಗಿರೋ ಚಾರ್ಟ್ ಅಲ್ಲಿ ಇದು ರೀಪ್ಲೇ ಬಾರ್ ನ ಯೂಸ್ ಮಾಡೋದ್ರ ಮುಖಾಂತರ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರಿಮ್ ಮಾಡಿ, ಈಗ ನೀವು 15 ಮಿನಿಟ್ಸ್ ಅಲ್ಲಿ ಅದೇ ಬಯಸ್ ನೋಡ್ಕೊಂಡು ಹಾಕುದ್ರಲ್ಲ ಸರ್, ಆತರ ಒಂದು ತೋರಿಸಿ ಸರ್, ಅದು ಎಕ್ಸ್ಪ್ಲೈನ್ ಮಾಡಿ ಆತರ ಒಂದು ಡೆಮೋ ಟೈಪ್ ಅದು ಅಲ್ಲಿ. ಬರಲ್ಲ ಬ್ರೋ, ವರ್ಕ್ ಆಗಲ್ಲ ಸರ್ ಅದು? ವರ್ಕ್ ಆಗಲ್ಲ, ಅಪ್ಗ್ರೇಡ್ ಮಾಡಬೇಕು. ನಮ್ದು ಅದೇ ತರ ಪ್ರೀಮಿಯಂ ಇರಬೇಕು. ನೀವು ಅದನ್ನ ನಾರ್ಮಲ್ ಇನ್ನೊಂದು ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್, ಫ್ರೀ ಸಾಫ್ಟ್ವೇರ್ ಇರುತ್ತಲ್ಲ, ಅದ್ರಲ್ಲಿ ಮಾಡಬಹುದು.
ಹೌದಾ ಸರ್? ಇಲ್ಲ ಸರ್, ನಾವು ಮಾಡೋದ್ಕಿನ್ನ ನೀವು ಮಾಡಿ ತೋರಿಸಿದ್ರೆ ಇನ್ನ ಅದನ್ನ ಅದೊಂದ್ ತೋರಿಸ್ತೀನಿ, ಹೇಳದ್ನಲ್ಲ ಸ್ವಲ್ಪ. ಬ್ಯಾಕ್ ಟೆಸ್ಟ್ ಮಾಡೋಣ ಲೈವ್ ಅಲ್ಲಿ. ಈಗ ಈ ಆರ್ಡರ್ ಬ್ಲಾಕ್ ಹೇಳಿದಿನಲ್ವಾ, ಇವಾಗ ಇನ್ 2-3 ಓಕೆ. ಡೇಸ್ ಅಲ್ಲಿ ಮಾಡೋಣ ಯಾವಾಗಾದ್ರೂ. ಬ್ರೋ ಥ್ಯಾಂಕ್ ಯು ಬ್ರೋ. ಇವತ್ತಿಗೆ ಇಷ್ಟು ಸಾಕು ಬ್ರೋ. ಕನ್ಫ್ಯೂಸ್ ಆಗ್ತಿದೆ. ಇಷ್ಟಾದ್ರೂ ಮಾಡ್ತಿದೀನಿ, ಈಗ ಅದನ್ನು ಕನ್ಫ್ಯೂಸ್ ಆಗ್ತಿದೆ. ಹೌದೌದು, ಬೇಡ ಇವಾಗ ಸಾಕಷ್ಟು. ಸರ್ ಎಲ್ಲ ಅವ್ರು SMM ಇನ್ನೊಂದೇ MSS ಕೇಳ್ತಿದ್ದಾರೆ. ಮತ್ತೆ BOS ಅದು ವಿಡಿಯೋ ಇದೆಯಲ್ಲ? ಹಾ, ಓಕೆ ಇದೆ ಇದೆ ಇದೆ. ಓಕೆ ಥ್ಯಾಂಕ್ ಯು. ಸೊ ಓಕೆ ಬ್ರೋ, ಹಂಗಾದ್ರೆ ಪ್ರಾಕ್ಟೀಸ್ ಈಗ ನೋಡ್ಕೊಳ್ಳಿ. ಆರ್ಡರ್ ಬ್ಲಾಕ್ ನ ಎಲ್ಲೆಲ್ಲೋ ಹಾಕ್ಬೇಡಿ, ಹಾಕೋ ಜಾಗದಲ್ಲಿ ಮಾತ್ರ ಹಾಕ್ಬೇಕು. ಈ ಸಿನಾರಿಯೋಸ್ ಅಲ್ಲಿ ಮಾತ್ರ ಹಾಕಿ. ಒಂದ್ಸಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟ ಮೇಲೆ ಇದನ್ನು ಮಾರ್ಕ್ ಮಾಡಬಹುದು. ಇದು A+ ಅಲ್ಲ, ನೆನಪಿರ್ಲಿ. ಬಟ್ ಓಕೆ, ಇದನ್ನು ತಗೋಬಹುದು ಪರ್ಸನಲ್ ಅಕೌಂಟ್ಸ್ ಅಲ್ಲಿ. ಫಂಡೆಡ್ ಅಕೌಂಟ್ಸ್ ಆದ್ರೆ ಇವಕ್ ಮಾತ್ರ ವೇಟ್ ಮಾಡಿ. ಈ ಸೆಟಪ್ ಬರ್ಬೇಕು, ಇಲ್ಲ ಈ ಸೆಟಪ್ ಬರ್ಬೇಕು. ಅದರಲ್ಲಿ ಬ್ರೋ ಮೂರ್ ಮಾತ್ರ. ಇದ್ರ ಮೇಲೆ ಫಂಡೆಡ್ ಅಕೌಂಟ್ ಅದ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಏನಂತ ಒಂದ್ ದಿನ ವಿಡಿಯೋ ನೆಕ್ಸ್ಟ್ ಮಾಡ್ಬಿಡಿ, ನೆಕ್ಸ್ಟ್ ಕೂತಿದ್ದಾಗ ಮಾಡೋಣ, ಮಾಡ್ತೀನಿ. ಲೈವ್ ಅಲ್ಲೇ ಮಾಡೋಣ, ಎಲ್ಲಾರು ಒಟ್ಟಿಗೆ ಮಾಡೋಣ. ಬ್ರೋ ಇವಾಗ ಫಂಡೆಡ್ ಓಕೆ ಅಕೌಂಟ್ ನ ಬೈ ಮಾಡಿ ಒಂದೇ ಸತಿ ಕ್ಲಿಯರ್ ಆದ್ರೆ ಅದು ಕ್ಲಿಯರ್ ಆಗುತ್ತಾ? ಅಲ್ಲ, ಒಂದ್ ಫೇಸ್ ಕ್ಲಿಯರ್ ಆಗುತ್ತಾ ಅಂತ. ಆಗುತ್ತೆ. ಒಂದೊಂದ್ರಲ್ಲಿ ಹಂಗಾಗಲ್ವಲ್ಲ, ಬ್ರೀಚ್ ಆಗುತ್ತೆ ಅದು ಕನ್ಸಿಸ್ಟೆನ್ಸಿ. ಇನ್ಸ್ಟೆಂಟ್ ಅಕೌಂಟ್ಸ್ ಅಲ್ಲಿ ನೀವು ಒಂದೇ ಸಲ ಪ್ರಾಫಿಟ್ ಎತ್ಬಿಟ್ಟು ಪೇ ಔಟ್ ಕೊಡಿ ಅಂದ್ರೆ ಕೊಡಲ್ಲ. ಕನ್ಸಿಸ್ಟೆನ್ಸಿ ರೂಲ್ ಅನ್ನೋದು ಇರುತ್ತೆ. ಆತರ ಅದನ್ನ ಇದ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಈಗ ನಿಮ್ ಬ್ರೋ ಪ್ರಾಫಿಟ್ ಅವೆಲ್ಲ 5. ಹೇಳ್ಕೊಡಿ ಬ್ರೋ. ಎಲ್ಲ ಹೇಳ್ಕೊಡ್ತೀನಿ ಬ್ರೋ ಅದ್ರ ಬಗ್ಗೆ ಎಲ್ಲ. ಯಾಕಂದ್ರೆ ಇದೆಲ್ಲ ರೂಲ್ಸ್ ಗಳೆಲ್ಲ ಹೇಳ್ಕೊಟ್ಟಾಗ ನಮ್ಗೆ ಹೆಂಗ್ ಮಾಡ್ಬೇಕು ಎಲ್ಲ ಏನೇನ್ ಈಗ ಮಾಡ್ಬೇಕು ಅಂತ ಇರುತ್ತೆ. ನಾನು ಯಾವ ಫಂಡೆಡ್ ಅಕೌಂಟ್ಸ್ ಹೇಳ್ತೀನಿ ಅದ್ರ ರೂಲ್ಸ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ಆಮೇಲೆ ಬೈ ಮಾಡಿಸ್ತೀನಿ. ಸರಿ ಬ್ರೋ. ಅಂದ್ರೆ ಬ್ರೋ ಇವತ್ತಿನ ಮಾರ್ಕೆಟ್ ಸ್ಟ್ರಕ್ಚರ್ ಡ್ರಾ ಮಾಡಿದ್ರಲ್ಲ, ಒಂದ್ಸಲ ತೆಗಿಯಕ್ಕಾಗತ್ತಾ? ಇವತ್ತಿನ ಮಾರ್ಕೆಟ್ ಸ್ಟ್ರಕ್ಚರ್ ನಾನು ಡ್ರಾ ಮಾಡೇ ಇಲ್ಲ ಬ್ರೋ. ಬ್ರೋ ಅಲ್ಲಿ ಫಸ್ಟ್ ಟೈಮ್ ಒಂದು BOS ಅಂತ ಹಾಕಿದಿರಲ್ಲ, ಇಲ್ಲಿ ಅದನ್ನ ನಾನು ಆಕ್ಚುಲಿ ಕಂಟಿನ್ಯೂಷನ್ ಅಂತ ತಗೊಂಡಿದ್ದೆ. ಅದು ಒಂದೇ ಒಂದ್ ರೆಡ್ ಕ್ಯಾಂಡಲ್ ಇತ್ತಲ್ಲ ಅಂತ. ಓಕೆ, ಯಾರು ರೂಲ್ ಇದೆಯಾ ಕಂಟಿನ್ಯೂಷನ್ ಅಂತಾನೆ ತಗೋಬಹುದು ನೀವು. ಡೈರೆಕ್ಟ್ ನೀವು ಓವರ್ ವ್ಯೂ ಆಗಿ ನೋಡೋದಿದ್ರೆ, ಸ್ವಲ್ಪ ಝೂಮ್ ಔಟ್ ಮಾಡ್ಬಿಟ್ಟು ನೋಡೋದಿದ್ರೆ ಅದ್ ಮ್ಯಾಟ್ರೇ ಆಗಲ್ಲ ನಿಮ್ಗೆ. ಅವಾಗ MSS ಮಿಸ್ ಆಗುತ್ತಲ್ಲ ನಂಗೆ. MSS ಮಿಸ್ ಆಗತ್ತೆ. ರೂಲ್ ಏನಾದ್ರು ಇದೆಯಾ ಅಂತ. ಹೆಂಗೆ ಅಂದ್ರೆ ಅವಾಗ ಏನಾಗುತ್ತೆ, ನಿಮ್ ರೇಂಜ್ ಹಿಂಗ್ ಬರುತ್ತೆ, ಈ ತರ ಬರುತ್ತೆ ನಿಮ್ ರೇಂಜ್. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ಇದ್ರ ಪ್ರಕಾರ ಹಿಂಗ್ ಬಂದು ಹಿಂಗ್ ತಗೋಬಹುದು. ಈ ತರ ಬರುತ್ತೆ ನಿಮ್ ರೇಂಜ್. ರೀಟ್ರೇಸ್ಮೆಂಟ್ ಏನು ರೂಲ್ ಇಲ್ವಾ ಬ್ರೋ? ರಿಟ್ರೇಸ್ಮೆಂಟ್ ಇದೆ ಬ್ರೋ. ಬೆಸ್ಟ್ ವರ್ಕ್ ಆಗ್ಬೇಕಂದ್ರೆ ಫಿಬ್ ಇದೆಯಲ್ಲ, ಫಿಬ್ ಟೂಲ್ ಅಲ್ಲಿ 50% ಆದ್ರೂ ಅದು ಬಂದಿರಬೇಕು ಅಟ್ಲೀಸ್ಟ್. ಇಲ್ಲಿಂದ ಈಗ ಯಾವ ತರ ಅಂದ್ರೆ, ಹನ್ಮಸ್ ಅವರು ಇದ್ರಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ನೋಡಿ, ಹಿಂಗ್ ಹೋಗ್ತಾ ಇದೆ ಬ್ರೋ ಅದ್ MSS ಹಾಕಿದಿರಲ್ಲ, MSS ಇಂದ ನೆಕ್ಸ್ಟ್ ಇದಕ್ಕೆ ಕರೆಕ್ಟ್ ಆಗಿ 15 ಮಿನಿಟ್ಸ್ ಅಲ್ಲಿ ನೋಡಿ. ತಗೊಂಡಿದ್ರೆ ಆರ್ಡರ್ ಈ ತರ ಮೇಲ್ ಹೋಗಿದೆ, ಒಂದ್ ನಿಮಿಷ, ಮತ್ತೆ ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಮೇಲ್ ಹೋಗಿದೆ ಅಂದ್ರೆ ಬೆಸ್ಟ್ ರಿಟ್ರೇಸ್ಮೆಂಟ್ ಯಾವ ತರ ಆಗ್ಬೇಕಂದ್ರೆ, ಕೆಳಗಡೆಯಿಂದ ಟಾಪ್ಗೆ ಫಿಬ್ ಟೂಲ್ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಈ ರಿಟ್ರೇಸ್ಮೆಂಟ್ 50% ವರ್ಗೂ ಬಂದಿರಬೇಕು. ಆವಾಗ ವ್ಯಾಲಿಡ್, ಓಕೆ ಒಂದ್ ಚೆನ್ನಾಗಿದೆ ರಿಟ್ರೇಸ್ಮೆಂಟ್ ಅನ್ನೋ ತರ. ಅದಕ್ಕೆ ಯಾವ್ದು ರೂಲ್ ಡ್ರಾ ಮಾಡಿರೋದು 50% ಬಂದಿಲ್ಲ ಅಲ್ಲ? ಇದಾ? ಅಲ್ಲ, BOS ಕೆಳಗಡೆ ತೋರ್ಸದ್ ನಾನು ಇಲ್ಲಿಗ ಇದಕ್ಕ ಅದಕ್ಕೆ ಅದು ಬಂದಿದೆ ಅನ್ಸುತ್ತೆ. ಅಲ್ಲ ಬ್ರೋ, ಬರೀ ರೆಡ್ ಕ್ಯಾಂಡಲ್ ಮಾರ್ಕ್ ಮಾಡಿದಿರಲ್ಲ ಕೆಳಗಡೆ. ಅದಾ? ಹಾ. ಇಲ್ಲಿಂದ ಕೆಳಗಡೆಯಿಂದ ಅಲ್ಲಿಗೆ ತಗೊಂಡಾಗ ಹಾ ಬಂದಿಲ್ಲ. ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ತಾನೆ 50% ಬಂದಿಲ್ಲ ಅದು. ಬಟ್ ಆದ್ರೆ ಅದೇ ನೋಡಿ, ಯಾವ್ದನ್ನ ತಗೋಬೇಕು ರಿಟ್ರೇಸ್ಮೆಂಟ್, ಯಾವ್ದನ್ನ ತಗೋಬಾರದು ಅಂತ ನೋಡಿ ಇದನ್ನ ನಾನು ಏನದು ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ತಗೊಂಡಿಲ್ಲ ಅಂದಿದ್ರೆ ಈ ಟ್ರೇಡ್ ತಗೋತಿರ್ಲಿಲ್ಲ ನಾನು. ಆತರ ನೀವು ಹೆಂಗ್ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಟ್ರೇಡ್ ತಗೊಳ್ಳೋದು. ಆಗ ಇದೊಂದು ಲಾಸು ಆಗ್ತಿರ್ಲಿಲ್ಲ. ಸರ್ ಅದು 5 ಮಿನಿಟ್ಸ್ ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿರುತ್ತೆ ಸರ್ ಅಲ್ಲೂನುವೆ. 5 ಮಿನಿಟ್ಸ್ ಅಲ್ಲೆಲ್ಲ ಬ್ರೇಕ್ಔಟ್ ಸ್ಟ್ರಕ್ಚರ್ ನೋಡಕ್ ನಾನು ಹೇಳಿಲ್ಲ, ನೀವು ನೋಡ್ಲೂಬೇಡಿ. ಓಕೆ ಸರ್. ಬ್ರೋ ಇದು ಆರ್ಡರ್ ಬುಕ್ ಅಂದ್ಮೇಲೆ ಅದು ವಿಗ್ ಟಚ್ ಆದ್ರೆ ಸಾಕ ಎಂಟ್ರಿ ತಗೊಳಕ್ಕೆ, ಬಾಡಿನ ಟಚ್ ಆಗ್ಬೇಕಾ? ಆರ್ಡರ್ ಬ್ಲಾಕ್ ವಿಕ್ ಟಚ್ ಆದ್ರೆ ಸಾಕು ಬ್ರೋ. ಎಲ್ಲಿಂದ ಹಾಕಿರ್ತೀರಾ ಅಲ್ಲಿವರೆಗೂ. ಆ ರೆಕ್ಟ್ಯಾಂಗಲ್ ಇಂದ ನಿಮ್ಗೆ ಎಲ್ಲಿ, ಈಗ ಇದನ್ನ ಆರ್ಡರ್ ಬ್ಲಾಕ್ ಅಂತ ಹಾಕಿದ್ರೆ ಆ ರೆಕ್ಟ್ಯಾಂಗಲ್ ತುದಿಯಿಂದ ತಗೊಳ್ಳಿ. ಈ ತುದಿ ಟಾಪ್, ವಿಕ್ ಟಾಪ್ ಇಂದ ಎಂಟ್ರಿ.
ಅದೇ 5 ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಮತ್ತೆ ಇದ್ ಮಾಡ್ತೀರಲ್ವಾ. ಹಾ, ಈ ವೀಕ್ ತುದಿಯಿಂದ ಎಂಟ್ರಿ ನಿಮ್ಗೆ, ಈ ವೀಕ್ ತುದಿಯಿಂದ. ಹಂಗಾದ್ರೆ ಓಕೆ ಬ್ರೋ, ಸಿಗೋಣ ಥ್ಯಾಂಕ್ ಯು. ನಾಳೆ. ಅಷ್ಟರಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಾಕು, ಇವಾಗ ಆರ್ಡರ್ ಬ್ಲಾಕ್ ಒಂದ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬ್ರೋ ಯೂಟ್ಯೂಬ್ ಲಿಂಕ್ ಯಾವ್ದು ಹೇಳಿದ್ರಲ್ಲ, ಹೇಳಿ ಬ್ರೋ, ಯಾವ್ದು ನೋಡ್ತಾ ಇದೀನಿ. ಟುಕಿ ಟ್ರೇಡ್ಸ್. ಟಿಕೆಟ್ ರೇಟ್ಸ್ ಅಲ್ವಾ? ಅದರಲ್ಲಿ ಪ್ರತಿಯೊಂದು ಇದು ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದ ಎಲ್ಲ ರೆಕಾರ್ಡ್ಸ್ ಇದೆ, ಇದು ರೆಕಾರ್ಡಿಂಗ್ ಇದೆ ಅಲ್ವಾ? ಹೌದು ಬ್ರೋ. ಓಕೆ ಬ್ರೋ ಅದು 2K ಅನ್ನೋ ಮೀನಿಂಗ್ ಏನ್ ಬ್ರೋ ಅದು? ನಂಗೂ ಗೊತ್ತಿಲ್ಲ ಬ್ರೋ. ಅದು ಲೆಗೆಸಿ ಮೇಂಟೈನ್ ಮಾಡೋದು ಬ್ರೋ. ನೆಕ್ಸ್ಟ್ ಅವ್ರದೇ ಆದಂತ ಬ್ರ್ಯಾಂಡ್ ಅದು ಓನ್ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಅದು ಉಳಿದವರಿಗೆಲ್ಲ ಗೊತ್ತಾಗಬೇಕಾಗಿಲ್ಲ. ಅಲ್ಲ ಸರ್, ನಿಮ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್? ಅಲ್ಲ ಬ್ರೋ, ಅವ್ರಿಗೆ ಗೊತ್ತಿರುತ್ತೆ, ಉಳಿದವರಿಗೆ ಗೊತ್ತಾಗಬಾರ್ದು ಅದು. ಯಾಕಂದ್ರೆ ಅವ್ರ ಬ್ರ್ಯಾಂಡ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು. ಬೇರೆ ಬೇರೆಯವ್ರಿಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ಅವ್ರ ಒಂದ್ ಲೆವೆಲ್ ಹೋಗಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಅಲ್ಲ ಸರ್, ರಿಜಿಸ್ಟರ್ ಮಾಡಿದಿಲ್ಲ 2K ನೇಮ್. ಮಾಡಿದೀನಿ ಬ್ರೋ. ಅವ್ರದೇ ಆದಂತ ಬ್ರ್ಯಾಂಡ್ ಬರುತ್ತೆ. ಈಗ ನಮ್ದೇ ಆದಂತ ಓನ್ ಬ್ರ್ಯಾಂಡ್ ಇರುತ್ತೆ, ಅವ್ರದೇ ಆದಂತ ಓನ್ ಬ್ರ್ಯಾಂಡ್ ಇರುತ್ತೆ. ನಿಮ್ದೇ ಆದಂತ ಒಂದೊಂದ್ ಇರುತ್ತಲ್ವಾ, ಅಂದ್ರೆ ಪರ್ಸನಾಲಿಟಿ, ಅದ್ರ ಮೇಲೆ ಡಿಪೆಂಡ್ ಆನ್ ಮಾಡಿರೋದು ಬ್ರೋ. ಪಿಪ್ಸ್ ಗಿಪ್ಸ್ ಎಲ್ಲ, ಪಿಪ್ಸ್ ಹೆಂಗ್ ಫಾಲೋ ಮಾಡೋದು ಅಂತ ಎಲ್ಲ ಆಲ್ರೆಡಿ ಹೇಳ್ಕೊಟ್ಟಿದೀನಿ ನೋಡಿ ಬ್ರೋ. ಪಿಪ್ಸ್ ಹೆಂಗ್ ಕಂಡುಹಿಡಿಯೋದು ಅಂತ ಎಲ್ಲ. ಬ್ರೋ ಪಂಡಿತ್ ಇದು ಬಗ್ಗೆ ಯಾವಾಗ ಹೇಳ್ತೀರಾ? ಬ್ರೋ ಮಂಡ್ಯದಲ್ಲಿ ಯಾವ ಊರದು ಬ್ರೋ? ನಾಗಮಂಗಲ. ನಾಗಮಂಗಲ ಬ್ರೋ. ಬ್ರೋ ಅಲ್ಲಿ ಯಾವ ಊರು? ಅಲ್ಲಿ ಮುಂದೆ ಕದ್ಬಳ್ಳಿ ಅಂತ ಬ್ರೋ ಕೇಳಿಸ್ತಿಲ್ಲ, ಮಾತಾಡ್ಬಿಟ್ರು ಮಧ್ಯದಲ್ಲಿ. ಕದ್ಬಳ್ಳಿ. ಯಾರು ಕದ್ಬಳ್ಳಿ ಯಾರು? ಬ್ರೋ ನೆನ್ನೆಯಲ್ಲಿ ಅಲ್ಲೇ ಬಂದು ಹೋದೆ. ನಾನ್ ಇರ್ಲಿಲ್ಲವಲ್ಲ ಬ್ರೋ, ಈ ಬೆಂಗಳೂರಲ್ಲಿ ಇದ್ನಲ್ಲ. ಬೆಂಗಳೂರಲ್ಲಿ ಇದ್ರಲ್ಲ ಇವಾಗ ಸದ್ಯ, ಈಗ ಪ್ರೆಸೆಂಟ್. ಹೌದೌದು ಬ್ರೋ. ಬ್ರದರ್ ಕದ್ಬಳ್ಳಿ ಯಾರು? ನಾನೇ. ಬೆಳಗಾಸು. ವಾ, ನಾವಲ್ಲೇ ಚಂದ್ರಾಯಪಟ್ಟ. ಬ್ರೋ ನಮ್ದು ದೇವಲಾಪುರ, ನಾಗಮಂಗಲ ತಾಲೂಕು. ನಮ್ ತಾತ ಅಲ್ಲಿ ಇದಾಗಿ ವಿ ಆಗಿದ್ರು. ಖುಷಿ ಆಗುತ್ತೆ ಬ್ರದರ್, ಎಷ್ಟು ನೀವು ಗ್ರೋತ್ ಆಗಿರೋದು. ಓಕೆ ಬ್ರೋ, ನಾಳೆ ಸಿಗೋಣ ಹಂಗಾದ್ರೆ.